ನಾನು ಕ್ರೋನಾಲಜಿ ಆರ್ಡರ್ ಹೇಳಿದೆ. ಸೊ ಕ್ರೋನಾಲಜಿ ಆರ್ಡರ್ ಇಂದ ಸ್ಟೋನ್ ಏಜ್ ಕಲ್ಚರ್ ಬಗ್ಗೆ ಹೇಳ್ತಿದೆ. ಸೊ ಸ್ಟೋನ್ ಏಜ್ ಅಲ್ಲಿ ಬಂದ್ಬಿಟ್ಟು ಲೋವರ್ ಪೆಲಿಯೋಲಿಥಿಕ್, ಮಿಡಲ್ ಪೆಲಿಯೋಲಿಥಿಕ್ ಮತ್ತೆ ಅಪ್ಪರ್ ಪೆಲಿಯೋಲಿಥಿಕ್ ಏಜ್ ಗಳ ಬಗ್ಗೆ ಹೇಳ್ತಿದೆ. ಓಕೆ, ಸೊ ಯಾಕೆ ಇವು ಹೆಂಗೆ ಮತ್ತೆ ಹಾಗೆ ಹ್ಯೂಮನ್ ಎವಲ್ಯೂಷನ್ ಕೂಡ ಯಾವ ರೀತಿ ಹೋಗ್ತಾ ಇದಾವೆ ಅಂತ ಹೇಳಿ ನಾನು ಹೇಳಿದೆ. ಹೋಮೋನಿಡ್ ಇಂದ ಹೋಮೋ ಎರೆಕ್ಟಸ್, ಹೋಮೋ ಎರೆಕ್ಟಸ್ ಇಂದ ಹೋಮೋ ಸೆಫಿಯನ್ಸ್ ಅಂತ ಹೇಳಿ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಕೋಯಿನ್ಸೈಡ್ ಆಗ್ತಾ ಇದೆ ಆಕ್ಚುಲಿ ಐಸ್ ಏಜ್ ಮತ್ತೆ ವಾರ್ಮ್. ಇಲ್ಲಿ ಸೊ ಇಲ್ಲಿ ಏನು ಕ್ಲೈಮೇಟ್ ಚೇಂಜ್ ಆಗ್ತಾ ಇರೋದ್ರಿಂದ ಇಲ್ಲಿ ವಾರ್ಮ್, ನಿಮ್ಗೆ ಬೆಚ್ಚಗಿನ ವಾತಾವರಣ ಇಲ್ಲಿ ಮಿಸೋಲಿಥಿಕ್ ಅಲ್ಲಿ ನಿಮ್ಗೆ ಸಿಗ್ತಾ ಇದೆ. ಓಕೆ ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ, ಸೊ ಬೇಟೆಯಾಡಿ ಬದುಕ್ತಿದ್ರು ಇಲ್ಲಿ. ಓಕೆ, ಇವರಿಗೆ ಬೆಂಕಿ, ಮಡಿಕೆ, ಕೃಷಿ ಪರಿಕಲ್ಪನೆ ಇರಲಿಲ್ಲ. ಓಕೆ, ಇಲ್ಲಿ ಯಾವುದೇ ಆಗಿರೋ ಒಂದು ಬೆಂಕಿಯ ಪರಿಕಲ್ಪನೆ ಇರಲಿಲ್ಲ, ಮಡಿಕೆ, ಕೃಷಿ ಇಲ್ಲಿ ಪರಿಕಲ್ಪನೆ ಇರಲಿಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ದ ಅರ್ಲಿ ಮೆನ್ ಯೂಸ್ ದ ಟೈಪ್ ಆಫ್ ಸ್ಟೋನ್ ಕಾಲ್ಡ್ ಎಸ್ ಕ್ವಾರ್ಟ್ಜ್ ಅಂತೇಳಿ. ಸೊ ನೀವು ಗೊತ್ತಿರ್ಬೇಕು, ಕ್ವಾರ್ಟ್ಜ್ ಹಳದಲ್ಲಿ ನಿಮ್ಗೆ ಸಿಗುತ್ತಿರ್ತವೆ, ಒಂದು ಬಿಳಿ ಕಲ್ಲು. ಓಕೆ, ಕ್ವಾರ್ಟ್ಜ್ ಏನಾಗುತ್ತೆ, ಮೆಟಾಮಾರ್ಫಿಕ್ ಆಗಿ ಯಾವ್ದಾಗುತ್ತೆ, ಲೈಮ್ ಸ್ಟೋನ್, ಕ್ವಾರ್ಟ್ಜ್ ಏನಾಗುತ್ತೆ, ಮಾರ್ಬಲ್ ಏನಾಗುತ್ತೆ, ಲೈಮ್ ಸ್ಟೋನ್ ಇದ್ದದ್ದು, ಸೆಡಿಮೆಂಟರಿ ರಾಕ್ ಇದ್ದದ್ದು ಏನಾಗುತ್ತೆ, ಮಾರ್ಬಲ್ ಆಗುತ್ತೆ. ಆಕ್ಚುಲಿ ಸ್ಯಾಂಡ್ ಸ್ಟೋನ್ ಇದ್ದದ್ದು ಏನಾಗುತ್ತೆ. ಸೊ ಆ ರೀತಿ, ಸೊ ಇಲ್ಲಿ ಬಂದ್ಬಿಟ್ಟು ಹೇಳಿ, ಅದೇ ನಾವು ರಾಕ್ ಸೈಕಲ್ಸ್ ಅಲ್ಲಿ ಓದ್ತೀವಿ. ಸೊ ಇಗ್ನಿಯಸ್ ರಾಕ್ಸ್ ಅಥವಾ ಸೆಡಿಮೆಂಟರಿ ರಾಕ್ಸ್ ಇಂದ ಮೆಟಾಮಾರ್ಫಿಕ್ ರಾಕ್ ಗೆ ಯಾವ ರೀತಿ ಆಗುತ್ತೆ ಅಂತ ಹೇಳಿ. ಕ್ವಾರ್ಟ್ಜ್ ಗೆ ಏನಾದ್ರು ಎಕ್ಸಾಂಪಲ್ಸ್, ಇದು ದಿಸ್ ಇಸ್ ಕಾಲ್ಡ್ ಎಸ್ ಮೆಟಾಮಾರ್ಫಿಕ್ ರಾಕು ಅಥವಾ ಸೆಡಿಮೆಂಟರಿ ರಾಕು ಇದು ಕ್ವಾರ್ಟ್ಜ್. ಇದು ನೋಡಿ ಕನೆಕ್ಟ್ ಮಾಡ್ಬೇಕು ಆಕ್ಚುಲಿ, ಈ ರೀತಿ ಓದೋದ್ರಿಂದ ಏನಾಗುತ್ತೆ, ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಓಕೆ ಓಕೆ, ನೋಡಿ, ದಿಸ್ ಇಸ್ ಕಾಲ್ಡ್ ಆಸ್ ಕ್ವಾರ್ಟ್ಜೈಟ್ ಕಲ್ಚರ್ ಅಂತೀವಿ. ಸೊ ಇದಕ್ಕೆ ಓಕೆ, ಇದ್ರೊಳಗೆ ಕ್ವಶನ್ಸ್ ಬಹಳಷ್ಟು ಕೇಳೋದಿಲ್ಲ, ಬಟ್ ವೆರಿ ಲೆಸ್ ಕೇಳ್ತಾರ. ಬಟ್ ಸೈಟ್ಸ್ ಗಳು ಇಂಪಾರ್ಟೆಂಟ್. ಓಕೆ, ಪೆಲಿಯೋಲಿಥಿಕ್ ಸೈಟ್ಸ್ ಅಲ್ಲಿ ನೋಡಿ, ಸೈಟ್ಸ್ ಗಳು ಇಂಪಾರ್ಟೆಂಟ್. ನಾನು ಅದೇ ಹೇಳ್ತಿದ್ದೆ. ಭೀಮ್ಬೆಟ್ಕಾ ಬಂದ್ಬಿಟ್ಟು ಇಟ್ ಇಸ್ ದ ಮೋಸ್ಟ್ ಫೇಮಸ್ ಫಾರ್ ದ ಫಸ್ಟ್ ಎವರ್ ಪ್ರೀ ಹಿಸ್ಟೋರಿಕ್ ಕೇವ್ ಪೇಂಟಿಂಗ್ಸ್ ಇನ್ ಇಂಡಿಯಾ. ಅಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಐತಿಹಾಸಿಕ ಪೂರ್ವದ ಗುಹೆ ವರ್ಣಚಿತ್ರಗಳು ಅತ್ಯಂತ ಪ್ರಸಿದ್ಧವಾಗಿದ್ದು ಅಂತಂದ್ರೆ ಭೀಮ್ಬೆಟ್ಕಾ. ಸೊ ಯಾವಾಗ ಇದನ್ನ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ ಹಾಕ್ತಾರೆ, ಯಾರಾದ್ರೂ ಹೇಳ್ತೀರಾ? ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ ಯಾವಾಗ ಹಾಕ್ತಾರೆ? 1970. ಇದೇನು ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ ಫಸ್ಟ್ ಸೈಟ್ ಹಾಕದ ಏನಿದು? ಫಸ್ಟ್ ಸೈಟ್ ಯಾವುದು ಇಂಡಿಯಾದಿಂದ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ? ಓಕೆ, ದಿಸ್ ಇಸ್ ಫಸ್ಟ್ ಸೈಟ್ ಆಕ್ಚುಲಿ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಲಿಸ್ಟ್ ಒಳಗಡೆ ಫಸ್ಟ್. ಓಕೆ, ಸೊ ನೋಡಿ, ಬೋರಾ ಕೇವ್ಸ್ ಅಂತೇಳಿ ಎಲ್ಲಿ ಬರ್ತಂದ್ರೆ ಆಂಧ್ರ ಪ್ರದೇಶದ ಒಳಗಡೆ ಬೋರಾ ಕೇವ್ಸ್. ಅತಿರಾಪಾಕಂ ಬಂದ್ಬಿಟ್ಟು ತಮಿಳುನಾಡಲ್ಲಿ. ಸೊ ಇದು ಪೆಲಿಯೋಲಿಥಿಕ್ ಸೈಟ್ಸ್ ಗೆ ಎಕ್ಸಾಂಪಲ್. ಸೋನ್ ವ್ಯಾಲಿ ಅಂತೇಳಿ ಇದು ಪಾಕಿಸ್ತಾನದಲ್ಲಿ ನಾರ್ತ್ ವೆಸ್ಟ್ ಫ್ರಂಟಿಯರ್ ರೀಜನ್. ಸೊ ಪಾಕಿಸ್ತಾನದಲ್ಲಿ ಇದು ಸೋನ್ ವ್ಯಾಲಿ ಕಂಡು ಬರುತ್ತೆ. ಓಕೆ, ಇಲ್ಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಪ್ಲೇಸ್ ಇಸ್ ಫೇಮಸ್ ಫಾರ್ ಪ್ರೀ ಹಿಸ್ಟೋರಿಕ್ ಪೇಂಟಿಂಗ್. ಸೊ ನೋಡಿ, ನಾನು ಪ್ರೀ ಹಿಸ್ಟೋರಿಕ್ ಮತ್ತೆ ಪ್ರೋಟೋ ಹಿಸ್ಟೋರಿಕ್ ಅಂದ್ರೆ ಏನೋ ಡಿಫ್ರೆನ್ಸ್ ಹೇಳ್ತಿದೆ. ಸೊ ಅಲ್ಲಿ ನಾನು ನಿಮ್ಗೆ ಹೇಳ್ತಿದ್ದೆ ಆಕ್ಚುಲಿ. ನೋಡಿ ಇಲ್ಲಿ, ಸೊ ಈ ತರ ವಾರ್ಲಿ ಪೇಂಟಿಂಗ್ ಚಿತ್ರಗಳನ್ನ ಏನೋ ಕಮ್ಯುನಿಕೇಶನ್ಸ್ ಗೆ ಬಳಕೆ ಮಾಡ್ಕೊಂತ ಇದ್ರು. ಓಕೆ, ಭೀಮ್ಬೆಟ್ಕಾ ಬಂದ್ಬಿಟ್ಟು ಪ್ರೀ ಹಿಸ್ಟೋರಿಕ್ ಪೇಂಟಿಂಗ್ ಗೆ. ಸೊ ಭೀಮ್ಬೆಟ್ಕಾ ಇಸ್ ಎ ವರ್ಲ್ಡ್ ಹೆರಿಟೇಜ್ ಸೈಟ್. ಓಕೆ, ಅರ್ಲಿಯರ್ ಕನ್ಸಿಡರ್ಡ್ ಟು ಬಿ, ಇದನ್ನ ಮುಂಚೆ ಬುದ್ಧಿಸ್ಟ್ ಸೈಟ್ ಅಂತ ಕನ್ಸಿಡರ್ ಮಾಡಿದ್ರು, ಬಟ್ ಲೇಟರ್ ರಿಕಗ್ನೈಸ್ಡ್ ಆಸ್ ಎ ಪೆಲಿಯೋಲಿಥಿಕ್ ಬೈ ವಿಷ್ಣು ಶ್ರೀಧರ್ ವಾಕಂಕರ್ ಅಂತ ಹೇಳಿ. ಓಕೆ, ಹೂ ಡಿಸ್ಕವರ್ಡ್ ದ ಭೀಮ್ಬೆಟ್ಕಾ ಸೈಟ್ಸ್ ಅಂತ ಕೇಳಿದ್ರೆ ಎಕ್ಸಾಂಪಲ್ ಕೊಡ್ಬೋದು ಆಕ್ಚುಲಿ, ವಿಷ್ಣು ಶ್ರೀಧರ್ ವಾಕಂಕರ್ ಅಂತ ಹೇಳಿ. ಈಸ್ ಆಲ್ಸೋ ಕಾಲ್ಡ್ ಆಸ್ ಫಾದರ್ ಆಫ್ ರಾಕ್ ಆರ್ಟ್ ಇನ್ ಇಂಡಿಯಾ. ಓಕೆ, ಇವರನ್ನು ಏನ್ ಅಂತ ಕರಿತೀವಿ ಅಂತಂದ್ರೆ ಭಾರತದ ರಾಕ್ ಆರ್ಟ್ ಅಂದ್ರೆ ಗುಹೆ ಅಂತ ಪಿತಾಮಹ ಆಕ್ಚುಲಿ. ಸೊ ರಾಕ್ ಆರ್ಟ್ ಪಿತಾಮಹ. ಓಕೆ, ಸೊ ಬೋರಾ ಕೇವ್ಸ್ ಎಲ್ಲಿ ಬರ್ತಾವ ಅಂದ್ರೆ ಆಂಧ್ರ ಪ್ರದೇಶದಲ್ಲಿ. ಬೋರಾ ಕೇವ್ಸ್ ಇಟ್ ಇಸ್ ಅ ಪೆಲಿಯೋಲಿಥಿಕ್ ಸೈಟ್. ಮ್ಯಾನ್ ಹ್ಯಾಸ್ ಫಾಲೋಡ್ ಅಡಾಪ್ಟೆಡ್ ದ ವೇ ಆಫ್ ಲೈಫ್ ಇನ್ ಮಿಡಲ್ ಆಫ್ ಕ್ಯಾಲ್ಸೈಟ್ ಫಾರ್ಮೇಶನ್. ನೋಡಿ, ಈ ತರ ನೀವು ಯಾವುದು ಲ್ಯಾಂಡ್ ರಿಫಾರ್ಮ್ಸ್ ಅಲ್ಲಿ ಓದ್ತಿರಲ್ಲ ಜಿಯೋಗ್ರಫಿಯಲ್ಲಿ, ಸ್ಟಾಕ್ಟೈಟ್ ಮತ್ತೆ ಸ್ಟಾಗ್ಮೈಟ್ ಅಂತ ಹೇಳಿ ಓದ್ತೀರಾ ಆಕ್ಚುಲಿ. ಓಕೆ, ಸೊ ಈ ರೀತಿ ಕ್ಯಾಲ್ಸೈಟ್ ಫಾರ್ಮೇಶನ್ಸ್, ಕಾಸ್ಟ್ ಟೋಪೋಗ್ರಫಿ ಅಲ್ಲಿ ನಿಮ್ಗೆ ಇದನ್ನ ಸಿಗುತ್ತೆ ಆಕ್ಚುಲಿ. ಸೊ ಮನುಷ್ಯ ನೋಡಿ, ಬೋರಾ ಕೇವ್ಸ್ ಅಲ್ಲಿ ಕಾಸ್ಟ್ ಟೋಪೋಗ್ರಫಿಯಲ್ಲಿ ವಾಸಿಸಿದ ಅನ್ನೋದು ಇಲ್ಲಿ ನಮ್ಗೆ ಕಂಡು ಬರ್ತಾ ಇದೆ. ಓಕೆ,
ದ ಹೆವಿ ಹೀಟ್ ಜನರೇಟೆಡ್ ಇನ್ ದಿಸ್ ಇನ್ಸೈಡ್ ಕೇವ್, ಹೀಟ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಕೆಲವೊಂದು ಆರ್ಟಿಕಲ್ಸ್ ಗಳಿದಾವೆ. ಸೊ ಬೋರಾ ಕೇವ್ ಬಂದ್ಬಿಟ್ಟು ಆಂಧ್ರ ಪ್ರದೇಶ್, ಅತ್ತಿರಪಾಕಂ ತಮಿಳುನಾಡು ಒಳಗಡೆ ಇರೋದು ನೋಡಿ. ಸೊ ಇದನ್ನ ಯಾರು ಡಿಸ್ಕೌಂಟ್ ಮಾಡಿದಾರೆ ಅಂದ್ರೆ ರಾಬರ್ಟ್ ಬ್ರೂಸ್ ಫುಟ್ ಅಂತೇಳಿ UPSC ಅಲ್ಲಿ ಕೇಳಿದ್ರು. ಓಕೆ, ರಾಬರ್ಟ್ ಬ್ರೂಸ್ ಫುಟ್ ಅಂತೇಳಿ ಕೇಳ್ಬಿಟ್ಟು ವೆದರ್ ಈಸ್ ಅನ್ ಆರ್ಕಿಯಾಲಜಿಸ್ಟ್ ಆರ್ ಪ್ಲೇ ರೈಟರ್ ಅಂತೇಳಿ ಒಂದು 4 ಸ್ಟೇಟ್ಮೆಂಟ್ ಕೇಳಿದ್ರು. ಅದ್ರೊಳಗಡೆ ಇವ್ರನ್ನ ಎಲ್ಲಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಈಸ್ ಅನ್ ಆರ್ಕಿಯಾಲಜಿಸ್ಟ್. ಓಕೆ, ಸೊ ಫಸ್ಟ್ ಎವರ್ ಪೆಲಿಯೋಲಿಥಿಕ್ ಟೂಲ್ಸ್ ಎಟ್ ಅತ್ತಿರಪಾಕಂ ನಿಯರ್ ಪಲ್ಲವರಂ ಆಫ್ ಮದ್ರಾಸ್ ಸಿಟಿ. ಓಕೆ, ಕ್ರಿಸ್ತಶಕ 1863 ರಾಬರ್ಟ್ ಫ್ರೂಟ್ ಏನು ಮದ್ರಾಸ್ ನಗರದ ಪಲ್ಲವರಂ ಬಳಿ ಅತ್ತಿರಪಾಕಂ ಅಂತೇಳಿ ಮೊಟ್ಟ ಮೊದಲ ಪೆಲಿಯೋಲಿಥಿಕ್ ಸಾಧನಗಳನ್ನು ಕಂಡುಹಿಡಿದನು ಅಂತೇಳಿ ಇದೆ. ಓಕೆ, ಈ ದ ಹೆಡ್ ಆಫ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ. ದ ಹೆಡ್ ಕ್ವಾರ್ಟರ್ಸ್ ಆಫ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿದೆ, ಯಾರು ಹೇಳ್ತೀರಾ? ಹೆಡ್ ಕ್ವಾರ್ಟರ್ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಡ್ ಕ್ವಾರ್ಟರ್ ಕೋಲ್ಕತ್ತಾನ? ಎಸ್, ಕೋಲ್ಕತ್ತಾ. ಓಕೆ, ಓಕೆ. ಸೊ ನೋಡಿ, ದ ಫಸ್ಟ್ ಪೆಲಿಯೋಲಿಥಿಕ್ ಟೂಲ್ಸ್ ಇನ್ ಇಂಡಿಯಾ ವಾಸ್ ಡಿಸ್ಕವರ್ಡ್ ಬೈ ಪೆಲಿಯೋಲಿಥಿಕ್ ಟೂಲ್ಸ್. ಓಕೆ, ಡಿಸ್ಕವರ್ಡ್ ಬೈ ಯಾರು ಅಂತ ಕೇಳಿದ್ರೆ ರಾಬರ್ಟ್ ಬ್ರೂಸ್ ಫುಟ್ ಅಂತ ಹೇಳಿ. ಓಕೆ, ಹೂ ಡಿಸ್ಕವರ್ಡ್ ದ ಫಸ್ಟ್ ಪೆಲಿಯೋಲಿಥಿಕ್ ಟೂಲ್ ಇನ್ ಇಂಡಿಯಾ, ದ ಪಲ್ಲವರಂ ನೋಡಿ ಹ್ಯಾಂಡ್ ಆಕ್ಸ್ ಕೊಡ್ಲಿ. ಸೊ ಇಲ್ಲಿ ಸಿಕ್ಕಿದ್ದು ಏನಂತಂದ್ರೆ ಎಕ್ಸಿಕ್ಯೂಷನ್ ಟೈಮ್ ಅಲ್ಲಿ ಹ್ಯಾಂಡ್ ಹ್ಯಾಕ್ಸ್ ಕೊಡ್ಲಿ ಸಿಕ್ಕಿರೋದು. ಓಕೆ, ರಾಬರ್ಟ್ ಬ್ರೂಸ್ ನೋಡಿ. ಸೊ ಏನೇನ್ ಟೈಟಲ್ಸ್ ಗಳಿದಾವೆ? ಸೊ ಭಾರತದ ಇತಿಹಾಸ ಪೂರ್ವ ಪುರಾತತ್ವ ಶಾಸ್ತ್ರದ ಪಿತಾಮಹ, ದ ಫಾದರ್ ಆಫ್ ಹಿಸ್ಟಾರಿಕ್ ಆರ್ಕಿಯಾಲಜಿ ಇನ್ ಇಂಡಿಯಾ, ದ ಫಾದರ್ ಆಫ್ ಸೌತ್ ಇಂಡಿಯನ್ ಆರ್ಕಿಯಾಲಜಿ. ಸೊ ಹೂ ಇಸ್ ದ ಫಾದರ್ ಆಫ್ ಸೌತ್ ಇಂಡಿಯನ್ ಆರ್ಕಿಯಾಲಜಿ ಅಂತ ಕೇಳಿದ್ರೆ ಯಾರಿಗೆ? ದ ರಾಬರ್ಟ್ ಬ್ರೂಸ್ ಫುಟ್ ಅಂತ ಹೇಳಿ. ಫಾದರ್ ಆಫ್ ಜಿಯಾಲಜಿ ಇನ್ ಇಂಡಿಯಾ ಯಾರಂತಂದ್ರೆ ರಾಬರ್ಟ್ ಬ್ರೂಸ್ ಫುಟ್. ಸೊ ನೋಡಿ, ಇದು ನ್ಯೂಸ್ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥ ಆರ್ಟಿಕಲ್ಸ್. ಓಕೆ, ಟೈಮ್ಸ್ ಆಫ್ ಇಂಡಿಯಾದಲ್ಲಿ ನೋಡಿ, ದ ಕಂಟ್ರೀಸ್ ಫಸ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಸ್ಟಾರ್ಟೆಡ್ ಇನ್ 1863 ಅಂಡರ್ ರಾಬರ್ಟ್ ಬ್ರೂಸ್ ಫುಟ್ ಅಂತ ಹೇಳಿ. ಓಕೆ, ಸೋನ್ ವ್ಯಾಲಿ ದ ಟೂಲ್ಸ್ ಯೂಸ್ಡ್ ಬೈ ದ ಮ್ಯಾನ್ ವೇರ್ ಸಿಮಿಲರ್ ಟು ಯುರೋಪಿಯನ್ ಟೂಲ್ಸ್ ಅಂತ ನೋಡಿ. ಅಂದ್ರೆ ಸಿಮಿಲರ್ ಟೂಲ್ಸ್ ಯುರೋಪಿಯನ್ ಅಲ್ಲಿ ಸಿಮಿಲರ್ಸ್ ಇದ್ದು ಅಂತ ಕಂಡು ಬರುತ್ತೆ ಇಲ್ಲಿ. ಓಕೆ, ಮೀಸೋಲಿಥಿಕ್ ಏಜ್ ಬಂದ್ಬಿಟ್ಟು ಮಧ್ಯ ಶಿಲಾಯುಗ ಅಂತ ಹೇಳಿ. ಓಕೆ, 11,000 to 10,000 BC. ಓಕೆ, ಇಲ್ಲಿ ಮೀಸೋ ಅಂತಂದ್ರೆ ಮೈಕ್ರೋ ನೋಡಿ. ದ ಟರ್ಮ್ ಮೀಸೋಲಿಥಿಕ್ ಇಸ್ derived from two Greek words ಮೀಸೋ ಅಂಡ್ ಲಿಥಿಕ್. ಸೊ ಮೀಸೋ ಆಲ್ಸೋ ಕಾಲ್ಡ್ as ಮಿಡಲ್ ಲಿಥಿಕ್ ಮತ್ತೆ ಸ್ಟೋನ್ ಅಂತ ಹೇಳಿ. ಸೊ ಇಲ್ಲಿ ಮೈಕ್ರೋಲಿತ್ ಅಂತಾನು ಕರಿತೀವಿ, ಈ ಪೀರಿಯಡ್ ಗೆ ಮೈಕ್ರೋಲಿತ್ ಅಂತ ಕೂಡ ಕರಿತೀವಿ. ಸೊ ಮೈಕ್ರೋಲಿತ್ ಅಂದ್ರೆ ಏನು, ಬೇಟೆ ಆಡೋಕೆ ಚಿಕ್ಕ ಚಿಕ್ಕ ಸಾಧನಗಳನ್ನ ಬಳಕೆ ಮಾಡ್ಕೊಂಡು ಬೇಟೆ ಆಡ್ತಿದ್ರು ಇವರೆಲ್ಲ. ಓಕೆ, ಇಲ್ಲಿ ನೋಡೋಣ ಯಾವ ರೀತಿ ಇದಾವೆ ಅಂತ ಹೇಳಿ. ಓಕೆ, ಬೋತ್ ಮಿಸೋಲಿಥಿಕ್ ಅಂಡ್ ನಿಯೋಲಿಥಿಕ್ ಪ್ಲೇಸಸ್ ಬಿಲಾಂಗ್ಸ್ ಟು ದ ಹೋಲೋಸಿನ್ ಎರಾ. ನೋಡಿ, ಈ ಹೋಲೋಸಿನ್ ಎರಾ ಒಳಗಡೆ ನಾವು ಮಿಸೋಲಿಥಿಕ್ ಮತ್ತೆ ನಿಯೋಲಿಥಿಕ್ ಫೇಸ್ ನ ಇಲ್ಲಿ ನಾವು ನೋಡಬಹುದು. ದಿಸ್ ಎರಾ ದೇರ್ ವಾಸ್ ರೈಸಿಂಗ್ ಇನ್ ಟೆಂಪರೇಚರ್, ದ ಕ್ಲೈಮೇಟ್ ಬಿಕಮ್ಸ್ ವಾರ್ಮ್ ವಿಚ್ ರಿಸಲ್ಟೆಡ್ ಇನ್ ಮೆಲ್ಟಿಂಗ್ ಆಫ್ ದ ಐಸ್ ಅಂಡ್ ಆಲ್ಸೋ ಬ್ರಾಟ್ ಚೇಂಜಸ್ ಇನ್ ಫ್ಲೋರಾ ಅಂಡ್ ಫೌನಾ. ಓಕೆ, ಸೊ ದ ಫಸ್ಟ್ ಹ್ಯೂಮನ್ ಕಾಲನೈಸೇಷನ್ ಆಫ್ ದ ಗಂಗಾ ಪ್ಲೇನ್ಸ್ ಹ್ಯಾಪನ್ ಡ್ಯೂರಿಂಗ್ ದಿಸ್ ಪೀರಿಯಡ್ ಅಂತಂದ್ರೆ ಎಲ್ಲಿ? ಗಂಗಾ ಬಯಲು ಪ್ರದೇಶದ ಮೊದಲ ವಸಾಹತುಶಾಹಿಗೆ ಏನು ಎಕ್ಸಾಂಪಲ್ಸ್ ಕೊಡ್ತೀರಾ? ಈಗ ನೋಡಿ, ಗುಹೆಗಳಲ್ಲಿ ಬದುಕ್ತಾ ಇದ್ರು. ಗುಹೆಗಳಿಂದ ಗಂಗಾ ಬಯಲು ಇದು ಪ್ಲೇನ್ ರೀಜನ್. ಓಕೆ, ಫರ್ಟೈಲ್ ಲ್ಯಾಂಡ್ ಇದೆ ಇಲ್ಲಿ. ಓಕೆ, ಫರ್ಟೈಲ್ ಲ್ಯಾಂಡ್, ಇಲ್ಲಿ ನಾವು ಅಗ್ರಿಕಲ್ಚರ್ ಮಾಡ್ಬೋದು, ಹೌದಾ? ಆಮೇಲೆ ಮತ್ತೆ ಸಾಕು ಪ್ರಾಣಿಗಳನ್ನ ಡೊಮೆಸ್ಟಿಕೇಟೆಡ್ ಅನಿಮಲ್ ಪ್ರಾಕ್ಟೀಸ್ ಮಾಡ್ಬೋದು. ಸೊ ವಸಾಹತುಶಾಹಿ ಅಂದ್ರೆ ಮನುಷ್ಯ ಏನಂತಂದ್ರೆ ಅಲೆಮಾರಿ ಜೀವನದಿಂದ ಬಂದು ಒಂದು ವಸಾಹತುಶಾಹಿಗೆ ಇಲ್ಲಿ ಎವಲ್ಯೂಷನ್ ಆಗ್ತಾ ಇದೆ, ಇಲ್ಲಿ ವಿಕಸನಗೊಳ್ತಾ ಇದಾರೆ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಓಕೆ, the fire came into practice during Mesolithic time in India. Okay, but Neolithic times in the world. So world ಅಲ್ಲಿ ನೋಡಿ, ಫಸ್ಟ್ Mesolithic times ಅಲ್ಲಿ ಇಂಡಿಯಾದಲ್ಲಿ ಫೈರ್ ಕೇಳ್ಬೋದು. ಫೈರ್ ಕೇಮ್ ಇನ್ ಟು ಪ್ರಾಕ್ಟೀಸ್ ಡ್ಯೂರಿಂಗ್ Mesolithic times in India. ಈ ಬೆಂಕಿ ಆಕ್ಚುಲ್ ಭಾರತ ಇದು ವರ್ಲ್ಡ್ ಜಗತ್ತಿಗೆ ಗೊತ್ತಾಗಿರೋದಂತ ಮುಂಚೆನೆ ನಮ್ಮ ಇಂಡಿಯಾದಲ್ಲಿ ಗೊತ್ತಾಗಿರೋದು Mesolithic ಪೀರಿಯಡ್ ಅಲ್ಲಿ. ಓಕೆ, ಭಾರತದಲ್ಲಿ Mesolithic ಸಮಯದಲ್ಲೇ ಬೆಂಕಿ ಅಭ್ಯಾಸಕ್ಕೆ ಬಂದಿತ್ತು. ಓಕೆ, ಇಲ್ಲಿ Mesolithic ಅಲ್ಲಿ ಇಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಯೂಸ್ ಆಫ್ ಬೋ ಅಂಡ್ ಆರೋ ಅಪಿಯರ್ ಫಾರ್ ದ ಫಸ್ಟ್ ಟೈಮ್. ಇಲ್ಲಿ ಬಿಲ್ಲು ಮತ್ತು ಬಾಣದ ಬಳಕೆ ಕಾಣಸಿಗ್ತಿತ್ತು ಬೇಟೆ ಆಡ್ಲಿಕ್ಕೆ. ಇಲ್ಲ ಬೇಟೆ ಆಡಿದ್ಮೇಲೆ ಪ್ರಾಣಿಗಳ ಮಾಂಸವನ್ನು ಕತ್ತರಿಸಲಿಕ್ಕೆ ಕೂಡ ಇಲ್ಲಿ ಬಿಲ್ಲು ಮತ್ತು ಬಾಣಗಳನ್ನ ಬಳಕೆ ಮಾಡ್ತಿದ್ರು. ಓಕೆ, ದ ಪ್ರಾಕ್ಟೀಸ್ ಆಫ್ ಕವರಿಂಗ್ ಹ್ಯೂಮನ್ ಬಾಡಿ ವಿತ್ ಅನಿಮಲ್ ಸ್ಕಿನ್ಸ್ ಅಂಡ್ ಓಪನ್ ಬರಿಯಲ್ ಸಿಸ್ಟಮ್ ಆಲ್ ಅಫೇರ್ ಫಾರ್ ದ ಫಸ್ಟ್ ಟೈಮ್. ಅಂದ್ರೆ ಇಲ್ಲಿ ದೇಹದ ಚರ್ಮಗಳನ್ನು ಬಳಕೆ ಅಂದ್ರೆ
ಅವರು ಮಾನವ ದೇಹವನ್ನ ಚರ್ಮದಿಂದ, ಪ್ರಾಣಿಗಳ ಚರ್ಮದಿಂದ ಒಂದು ಮುಚ್ಕೊಳ್ತಾ ಇದ್ರು. ಓಕೆ, ಅದಾದ್ಮೇಲೆ ಸಮಾಧಿ ವ್ಯವಸ್ಥೆ ಅಭ್ಯಾಸ ಕೂಡ ಇಲ್ಲೇ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಓಕೆ ನೋಡಿ, ಸೊ ಇವು ಮೈಕ್ರೋಲಿತ್ಸ್. ಬೇಟೆ ಆಗ್ಲಿಕ್ಕೆ ಈ ತರ ಕಲ್ಲುಗಳನ್ನ ತಗೊಂಡು, ಇದು ಸ್ಟೋನ್ ಏಜ್ ಅಂತ ಕರಿತೀವಿ. ಓಕೆ, ಸೊ ಕಲ್ಲುಗಳನ್ನ ಬಳಕೆ ಮಾಡೋದು ಇಲ್ಲಿ ಸ್ಟೋನ್ ಏಜ್ ಅಂತಂದ್ರೆ. ಮುಂದೆ ಹೋಗ್ತಾ ಹೋಗ್ತಾ ಮೆಟಲ್ ಏಜ್ ಬರುತ್ತೆ. ಸೊ ಮೆಟಲ್ ಏಜ್ ಅಲ್ಲಿ ಮತ್ತೆ ಅದ್ರೊಳಗಡೆ ಬಂದ್ಬಿಟ್ಟು ಬ್ರಾಂಜ್ ಏಜ್ ಅಂತ ಬರುತ್ತೆ. ಓಕೆ, ಐರನ್ ಏಜ್ ಅಂತ ಬರುತ್ತೆ. ಸೊ ಐರನ್ ಏಜ್ ಗೆ ವೇದಿಕ್ ಪೀರಿಯಡ್. ಸೊ ಬ್ರಾಂಜ್ ಏಜ್ ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ ನೋಡಿ, ಸೈಟ್ಸ್ ಇಂಪಾರ್ಟೆಂಟ್. ರಾಜಸ್ಥಾನದಲ್ಲಿ ಬಾಗೂರ್ ಅನ್ನೋದೊಂದು ದ ಮೋಸ್ಟ್ ಫೇಮಸ್ ಮೀಸೋಲಿಥಿಕ್ ಸೈಟ್ಸ್ ಇನ್ ಇಂಡಿಯಾ. ಓಕೆ, ಇಲ್ಲಿ ಬೋನ್ ಫ್ಯಾಕ್ಟರಿ ಟು ಫಿಕ್ಸ್ ವಿತ್ ಸ್ಟೋನ್ ಅಂತ, ಇದು ಭಾರತ ಅತ್ಯಂತ ಪ್ರಸಿದ್ಧ ಮೀಸೋಲಿಥಿಕ್ ತಾಣ ಅಂತ ನೋಡಿ. ಇದು ಪ್ರಸಿದ್ಧ ಮೀಸೋಲಿಥಿಕ್ ಸೈಟ್ಸ್. ಓಕೆ, ರಾಜಸ್ಥಾನದ ಬಾಗೂರ್ ಭಾರತ ಅತಿ ದೊಡ್ಡ ಮತ್ತು ಉತ್ತಮವಾಗಿ ದಾಖಲಿಸಲ್ಪಟ್ಟ ಮೀಸೋಲಿಥಿಕ್ ತಾಣಗಳಲ್ಲಿ ಒಂದಾಗಿದೆ. ಬಾಗೂರ್ ಏನ್ಬಿಡ್ರಿ. ಓಕೆ, ಆದಮ್ಗರ್ ಅಂತ ಹೇಳಿ. ಸೊ ಆದಮ್ಗರ್ ಮತ್ತು ಬಾಗೂರ್ ರಾಜಸ್ಥಾನ್, ದೇ ಆರ್ ಕನ್ಸಿಡರ್ಡ್ ಟು ಶೋ ಸಮ್ ಆಫ್ ದ ಅರ್ಲಿಯೆಸ್ಟ್ ಸೈನ್ಸ್ ಆಫ್ ಆನಿಮಲ್ ಡೊಮೆಸ್ಟಿಕೇಶನ್ ಇನ್ ದ ರೀಜನ್. ನಾನೇ ಹೇಳ್ತಿದ್ದೆ. ಸೊ ಇಲ್ಲೇನು ಮನುಷ್ಯ ಡೊಮೆಸ್ಟಿಕೇಟೆಡ್ ಲೈಫ್ ಗೆ ಕನ್ವರ್ಟ್ ಆಗ್ತಾ ಇದ್ದಾನೆ ಆಕ್ಚುಲಿ, ಇಲ್ಲಿ ವಸಾಹತುಶಾಹಿ ಲೈಫ್ ನಲ್ಲಿ. ಓಕೆ ನೋಡಿ, ಅಕಾರ್ಡಿಂಗ್ ಟು ದ ಎಕ್ಸಕವೇಟೆಡ್ ಎವಿಡೆನ್ಸ್ ದ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ ಬಿಗನ್ ಇನ್ ಅಂತ ಕೇಳಿದ್ದಾರೆ. ಸೊ ಡೊಮೆಸ್ಟಿಕೇಶನ್, ಪ್ರಾಣಿಗಳನ್ನ ಸಾಕುವಂಥದ್ದು. ಫಸ್ಟ್ ಯಾವ ಪ್ರಾಣಿ ಹೇಳಿ ಮನುಷ್ಯನ್ಗೆ ಸಾಕಕ್ಕೆ ಬಳಕೆ ಮಾಡಿದ್ದು ಪ್ರಾಣಿ? ಕತ್ತೆನ, ನಾಯಿನ, ಹಂದಿನ, ಬೆಕ್ಕ? ನಾಯಿನ? ಓಕೆ, ಸೊ ನೋಡಿ, ಡಾಗ್ ಆಕ್ಚುಲಿ. ಸೊ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ ಬಿಗನ್ ಇನ್ ಮಿಸೋಲಿಥಿಕ್ ಪೀರಿಯಡ್. ಓಕೆ, ನೀವು ಏನಾದ್ರೂ ಸೆಕೆಂಡ್ ಪ್ರಿಫರೆನ್ಸ್ ಏನಾದ್ರೂ ಮಿಸೋಲಿಥಿಕ್ ಪೀರಿಯಡ್ ಕೊಟ್ಟಿಲ್ಲ ಅಂತಂದ್ರೆ ನಿಯೋಲಿಥಿಕ್ ಏನಾದ್ರು ಇದ್ರೆ ಸೊ ನೀವು ಆನ್ಸರ್ ಹಾಕ್ಬೋದು. ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ನಿಯೋಲಿಥಿಕ್ ಗೆ. ಓಕೆ, ಸೊ ಆಪ್ಷನ್ಸ್ ಗಳು ನೋಡ್ಕೊಂಡು ಮಾಡೋದಿರುತ್ತೆ. ಓಕೆ, ಇವೆಲ್ಲ ಎಕ್ಸಾಮ್ ಅಲ್ಲಿ ಮತ್ತೆ ಕೇಳೋ ತರ ಚಾನ್ಸಸ್ ತುಂಬಾ ಇರುತ್ತೆ ಆಕ್ಚುಲಿ. ಸೊ ಸೈಟ್ಸ್ ಗಳ ಮೇಲೆ ನೀವು KPS ಆಗಿರ್ಬೋದು, KA ಆಗಿರ್ಬೋದು, 1-2 ಕ್ವಶನ್ಸ್ ಕೇಳುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಡಿಫಿಕಲ್ಟ್ ಏನಾದ್ರು ಜಾಸ್ತಿ ಆದ್ರೆ ಇಂಥ ಸೈಟ್ಸ್ ಗಳು ಕೇಳ್ಬಿಟ್ಟು ಹಿಸ್ಟ್ರಿ ಪೇಪರ್ಸ್ ನ ಡಿಫಿಕಲ್ಟ್ ಮಾಡೋದು. ಓಕೆ, ಸೊ ಮಿಸೋಲಿಥಿಕ್ ಕಂಟೆಕ್ಸ್ಟ್ ಅಲ್ಲಿ ದ ಎವಿಡೆನ್ಸ್ ಆಫ್ ಅನಿಮಲ್ ಡೊಮೆಸ್ಟಿಕೇಶನ್ ಹ್ಯಾಸ್ ಬಿನ್ ಫೌಂಡ್ ಎಟ್. ಓಕೆ, ದ ಎವಿಡೆನ್ಸ್ ಆಫ್ ಅನಿಮಲ್ ಇವನ್ ನೀವು ಎರಡು ತಗೋಬಹುದು, ಭಾಗೋರ್ ಅಂಡ್ ಆದಮ್ಗರ್ ಅಂತ ಹೇಳಿ. ಸೊ ಇಲ್ಲಿ ಭಾಗೋರ್ ಅನ್ನೋದು ಒಂದು ಆಪ್ಷನ್ಸ್ ಇಲ್ಲ, ಬಟ್ ನೀವು ಆದಮ್ಗರ್ ಅಂಡ್ ಭಾಗೋರ್, ರಾಜಸ್ಥಾನ್, ಆದಮ್ಗರ್ ಇನ್ ಮಧ್ಯಪ್ರದೇಶ್. ಓಕೆ, ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸೈಟ್ಸ್ ಪ್ರೊವೈಡೆಡ್ ಎವಿಡೆನ್ಸ್ ಆಫ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಇನ್ ಮಿಸೋಲಿಥಿಕ್ ಪೀರಿಯಡ್ ಅಂತ. ಇಲ್ಲಿನೂ ಕೂಡ ಸೇಮ್ ನೋಡಿ, ಭಾಗೋರ್ ಮತ್ತೆ ಓಕೆ ಆದಮ್ಗರ್ ಅಂತ ಹೇಳಿ. ಓಕೆ, ನಿಯೋಲಿಥಿಕ್ ಏಜ್ ಅಲ್ಲಿ ಟರ್ಮ್ ನಿಯೋಲಿಥಿಕ್ ಅಂದ್ರೆ ಏನು? ನಿಯೋ ವಿಚ್ ಮೀನ್ಸ್ ನ್ಯೂ ಅಂಡ್ ದ ಲಿಥಿಕ್ ಮೀನಿಂಗ್ ಸ್ಟೋನ್. ಲಿಥಿಕ್ ಅಂದ್ರೆ ಸ್ಟೋನ್ ಅಂದಂಗ ಅರ್ಥ. ದ ಟರ್ಮ್ ನಿಯೋಲಿಥಿಕ್ ಏಜ್ ರೆಫರ್ಸ್ ಟು ದ ನ್ಯೂ ಸ್ಟೋನ್ ಏಜ್. ಇಟ್ ಇಸ್ ಆಲ್ಸೋ ಟರ್ಮ್ಡ್ ಆಸ್ ನಿಯೋಲಿಥಿಕ್ ರೆವಲ್ಯೂಷನ್ಸ್ ಅಂತ ಹೇಳಿ. So since it introduced a lot of important changes in man's social and economic life. ಯಾಕೆ ಇಲ್ಲಿ ಸೋಷಿಯಲ್ ಅಂಡ್ ಎಕನಾಮಿಕ್ ಲೈಫ್ ಬಗ್ಗೆ ಮಾತಾಡ್ತಿದ್ದಾರೆ, ಅಲ್ಲಿ ಯಾಕೆ ಸೋಷಿಯಲ್ ಅಂಡ್ ಎಕನಾಮಿಕ್ ಲೈಫ್ ಬಗ್ಗೆ ಮಾತಾಡ್ಲಿಲ್ಲ? ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸಿದಾಗಿನಿಂದ ಇದನ್ನು ನವಶಿಲಾಯುಗದ ಕ್ರಾಂತಿ ಅಂತ ಅಂತೀವಿ. ಕೃಷಿ, ಕಲ್ಟಿವೇಶನ್ ಆಫ್ ಕ್ರಾಪ್ಸ್, ಸೊ ಅಗ್ರಿಕಲ್ಚರ್. ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಎಲ್ಲಿ ಅಗ್ರಿಕಲ್ಚರ್ ಇರ್ತದೆ ಅಲ್ಲಿ ಸಮಾಜ ಮತ್ತು ಆರ್ಥಿಕ ಜೀವನದಲ್ಲಿ ನೀವೇನು ಇದು ಬಾರ್ಟರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಾರ್ಟರ್ ಸಿಸ್ಟಮ್. ಇಲ್ಲಿ ಮನುಷ್ಯ ಏನಾಗ್ತಾನಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಬದಲಾವಣೆಗಳು ಇಲ್ಲಿ ಕಂಡು ಬರುತ್ತೆ. ಓಕೆ, ಇಲ್ಲಿ ಡಿಸ್ಕೌಂಟ್ ಅಗ್ರಿಕಲ್ಚರ್ ಸೆಟಲ್ಡ್ ಸೆಟಲ್ಡ್ ವಸಾಹತುಶಾಹಿ ಕಾಣಿಸುತ್ತೆ ಇಲ್ಲಿ. ನೀವು ಅಂದ್ರೆ ಮನೆ ಇರ್ಬೇಕು, ಒಂದು ಸಾಕು ಪ್ರಾಣಿ. ಓಕೆ, ಆದ್ಮೇಲೆ ಅಗ್ರಿಕಲ್ಚರ್ ಲ್ಯಾಂಡ್. ಸೊ ನಿಮ್ಗೆ ಇಲ್ಲಿ ನಿಯೋಲಿಥಿಕ್ ಸೈಟ್ಸ್ ಅಲ್ಲಿ ಇಲ್ಲಿ ಕಂಡು ಬರ್ತಾ. ಓಕೆ, ದ ಡಿಸ್ಕವರಿ ಆಫ್ ಅಗ್ರಿಕಲ್ಚರ್ ಅಂಡ್ ಪ್ರೊಸೆಸ್ ಆಫ್ ಕಲ್ಟಿವೇಶನ್ ವಾಸ್ ಸ್ಟಾರ್ಟೆಡ್. ಓಕೆ, ಕೃಷಿಯ ಅನ್ವೇಷಣೆ ಮತ್ತು ಕೃಷಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಫಾರ್ ದ ಫಸ್ಟ್ ಟೈಮ್ ಟ್ರಾನ್ಸ್ಫಾರ್ಮಿಂಗ್ ದ ಸೊಸೈಟಿ ಫ್ರಮ್ ಫುಡ್ ಗ್ಯಾದರಿಂಗ್ ಟು ಫುಡ್ ಪ್ರೊಸೆಸಿಂಗ್ ಸ್ಟೇಜ್. ಅಂದ್ರೆ ಸೊ ಇಲ್ಲಿ ನೀವು ನೋಡಿ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ ಸೊಸೈಟಿ. ಸೊ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ಕೆಲವೊಂದು ಬದಲಾವಣೆಗಳು ಕಂಡು ಬರ್ತಾ ಇದಾವೆ. ಓಕೆ, ಆಹಾರ ಸಂಗ್ರಹ ಮಾಡ್ಕೊಂತ ಮುಂಚೆ ಪ್ರಾಣಿಗಳ ಮೇಲೆ ಅವಲಂಬನೆ ಆಗಿದ್ದ ಆಹಾರ, ಮಾಂಸ ಆಹಾರದ ಮೇಲೆ ಆಗಿದೆ. ಅದು ಹೋಗ್ತಾ ಏನೋ ಇಲ್ಲಿ ಆಹಾರದನ್ನ ತಂತಾನೆ ಪ್ರೊಡ್ಯೂಸ್ ಮಾಡ್ಬಿಟ್ಟು ಬದುಕಕ್ಕೆ ಸ್ಟಾರ್ಟ್ ಮಾಡಾಗತ್ತ ಇಲ್ಲಿ. ಓಕೆ, ಕ್ರಿಸ್ತಪೂರ್ವ 8000 ಸುಮಾರಿಗೆ ನೈಲ್ ಕಣಿವೆಯಲ್ಲಿ. ಸೊ ನೋಡಿ, ದ ಕಂಟೆಂಪ್ರರಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಯಾವ್ಯಾವ ಅಂತ ಕೇಳಿದ್ರೆ ಆನ್ಸರ್ ಯಾವ್ಯಾವ ಹಾಕ್ತೀರಿ? ಸೊ ಯಾವ ಸಿವಿಲೈಸೇಷನ್ ಗಳಿದ್ದು?
ಕಂಟೆಂಪ್ರರಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜೊತೆ ನಿಮ್ಗೆ ಮತ್ತೆ ಬೇರೆ ಬೇರೆ ಸಿವಿಲೈಸೇಷನ್ ಗಳಿದ್ದು. ಸೊ ಯಾವ್ಯಾವ ಇದ್ದು ಅಂತೇಳಿ, ಈಜಿಪ್ಟ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಸೊ ಈಜಿಪ್ಟ್ ಬಂದಿದ್ದಕ್ಕೆ ಇಲ್ಲಿ ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಬಂದ್ಬಿಟ್ಟು ದ ಕಂಟೆಂಪ್ರರಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ನಾವೇನ್ ಮಾಡ್ತಿದ್ವಿ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಇಂದ ಅಲ್ಲಿಂದ ಕೆಲವು ಒಂದು ನಾವು ಏನು ಪೋರ್ಟ್ಗಳ ಮುಖಾಂತರ ಸೊ ನಾವು ಅಲ್ಲಿಂದ ಏನು ವಿನಿಮಯ ಮಾಡ್ಕೊಂತಿದ್ದೀವಿ ಆಹಾರ ಸಾಮಗ್ರಿಗಳು ಮತ್ತು ಪದಾರ್ಥಗಳು. ಮತ್ತೆ ನಾವು ಆರ್ಥಿಕ ಜೀವನವನ್ನ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ನಮ್ಗೆ ಇತ್ತು. ಸೊ ಡಿಪ್ಲೊಮೆಟಿಕ್ ಸ್ಟ್ರಾಟಜಿ ಕೂಡ ಇತ್ತು ಅವಾಗ, ಕೆಲವು ನೀತಿಗಳಿದ್ವು. ಓಕೆ, ಸೊ ಪೋರ್ಟ್ ಅಲ್ಲಿ ನಿಂದ್ರಿಸೋದಕ್ಕೆ ಅಲ್ಲಿ ದುಡ್ಡು ಕೊಡ್ಬೇಕಾಗಿತ್ತು. ಸೊ ಮತ್ತೆ ಸೀಲ್ಗಳು ಹಾಕ್ತಿದ್ರು ಅಂತ. ಓಕೆ, ಮತ್ತೆ ಏಷ್ಯಾದ ಮೂಲಕ ಭಾರತಕ್ಕೆ ಪ್ರವೇಶಿಸಿದ ಹೊಸ ಬೆಳೆಗಳು ನೀವು ಕೇಳ್ಬೋದು ಆಕ್ಚುಲಿ. ಸೊ ನ್ಯೂ ಕ್ರಾಪ್ ದಟ್ ಎಂಟರ್ಡ್ ಇಂಟು ಇಂಡಿಯಾ ವೈ ಸೆಂಟ್ರಲ್ ಏಷ್ಯಾ ವೇರ್ ವೀಟ್ ಅಂಡ್ ಬಾರ್ಲಿ. ಸೊ ಸ್ಟೆಪೆ ರೀಜನ್ ಏನ್ ಕರಿತೀವಲ್ಲ, ಸೊ ಅಲ್ಲಿ ಫಸ್ಟ್ ಒರಿಜಿನೇಟ್ ಆಗೋದು ವೀಟ್ ಮತ್ತು ಬಾರ್ಲಿ. ಸೊ ಆಲ್ಸ್ ಏನ್ ಬರ್ತಲ್ಲ ಇವೆಲ್ಲವೂ ಅಲ್ಲೇ ಬರ್ತದೆ. ಓಕೆ, ದ ವುಮನ್ ಫಸ್ಟ್ ಟು ಸ್ಟಾರ್ಟ್ ಅಗ್ರಿಕಲ್ಚರ್ ಡ್ಯೂ ಟು ಪ್ರೀ ಹಿಸ್ಟೋರಿಕಲ್ ಸೊಸೈಟಿ ಆಸ್ ಎ ಮೆಟ್ರಾಟಿಕಲ್. ನೋಡಿ, ಮದರ್ ವಾಸ್ ದ ಹೆಡ್ ಆಕ್ಚುಲಿ. ಸೊ ಅಗ್ರಿಕಲ್ಚರ್ ಎಲ್ಲಿ ಇರುತ್ತೆ ಅಂದ್ರೆ ಅಲ್ಲಿ ಜಾಸ್ತಿ ಏನು ನೀವು ಪಿರಿಯಾಡಿಕ್ ಲೇಬರ್ ಫೋರ್ಸ್ ನೋಡಿದ್ರೆ, ಸೊ ಅಗ್ರಿಕಲ್ಚರ್ ಅಲ್ಲಿ ಎಷ್ಟು 60 to 70% ಇನ್ನು ಜಾಸ್ತಿನೇ. ಸೊ ವುಮನ್ಸ್ ವೇರ್ ಪ್ರಾಕ್ಟಿಸ್ಡ್ ಇನ್ ಅಗ್ರಿಕಲ್ಚರ್. ಓಕೆ, ಚಕ್ರದಿಂದ ಮಾಡಿದ ಕುಂಬಾರಿಕೆ ಮೊದಲ ಬಾರಿಗೆ ಕಾಣಿಸ್ಕೊಂಡಿತ್ತು. ಇವು ವೀಲ್ ಮೇಡ್ ಪಾಟರ್ಸ್ ಆಕ್ಚುಲಿ. ಇಲ್ಲಿ ನೋಡಿ, ಕುಂಬಾರಿಕೆ ನಿಮ್ಗೆ ಮೊದಲ ಬಾರಿಗೆ ಕಾಣಿಸ್ಕೊಂಡಿತ್ತು. ವಿಶ್ವದ ಆರಂಭಿಕ ಕುಂಬಾರಿಕೆ ಯುಪಿಯಲ್ಲಿ ಚೋಪಾನಿ ಮುಂಡೋ ಎಂಬ ಸ್ಥಳದಲ್ಲಿ ಕಂಡು ಬರುತ್ತೆ ಅಂತ ನೋಡಿ, ಯುಪಿಯಲ್ಲಿ. ಸೊ ವರ್ಲ್ಡ್ ಅರ್ಲಿಸ್ಟ್ ಪಾಟ್ರಿ ಫೌಂಡ್ ಇನ್ ಅ ಪ್ಲೇಸ್ ಕಾಲ್ಡ್ ಚೋಪಾನಿ ಮುಂಡೋ. ಎಷ್ಟು ನಮ್ ಕಾಂಟ್ರಿಬ್ಯೂಷನ್ ಇದೆ ನೋಡಿ ಆಕ್ಚುಲಿ, ಜಗತ್ತಿಗೆ ಪರ್ಚೇಸ್ ಮಾಡ್ತಾ ಇದೆ ಆಕ್ಚುಲಿ. ಇವನ್ ಫೈರ್ ಆಗಿರ್ಬೋದು, ಕೆಲವೊಂದು ಏನು ಮತ್ತೆ ಈ ರೀಸನ್ ಆಕ್ಚುಲಿ ಬಾರ್ಲಿ ಮತ್ತಂದ್ರೆ ಯಾವ್ದು ವೀಟ್, ಕಾಟನ್ ನಾವೇ ಏನು ಬೇರೆ ದೇಶಗಳು ಪರಿಚಯ ಮಾಡಿಕೊಟ್ಟಿರೋದು. ಸೊ ಇವೆಲ್ಲವೂ ಕೂಡ ಇಲ್ಲಿ ಮೂಲ ಬೆಳೆಗಳು ಇವೆಲ್ಲ. ಓಕೆ, ಸೊ ನೋಡಿ ಇಲ್ಲಿನೂ ಕೂಡ ಪಾಟ್ರಿ ಕೂಡ ನಾವು ವರ್ಲ್ಡ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ ಭಾಗದಿಂದನೇ ಅಂತ ಹೇಳಿ ಹೆಮ್ಮೆ ಆಗುತ್ತೆ. ಅದಕ್ಕಾಗಿ ನಾವು ಇಷ್ಟಿನ ಓದ್ಕೊಂಡಿರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಾಮಾಜಿಕ ರಾಜಕೀಯದ ಸ್ಥಿತಿ ಯಾವ ರೀತಿ ಇತ್ತು, ಸಾಮಾಜಿಕ ಸ್ಥಿತಿಗತಿ ಏನಿತ್ತು, ಮತ್ತೆ ಏನು ಮತ್ತೆ ಇನ್ನೊಂದು ಎಕನಾಮಿಕಲ್, ಓಕೆ, ಆರ್ಥಿಕ ಸ್ಥಿತಿಗತಿ ಏನಿತ್ತು ಅಂತ ನೋಡ್ಬೋದು. ಓಕೆ, ಟ್ರಾನ್ಸ್ಪೋರ್ಟೇಷನ್ ಸ್ಟಾರ್ಟೆಡ್ ಫ್ರಮ್ ಫಸ್ಟ್ ಟೈಮ್ ವಿತ್ ಕಾಸ್ಟ್ ಡ್ರಾನ್ ಬೈ ಬಫೆಲ್. ಸೊ ನೋಡಿ, ಇಲ್ಲಿ ಎಮ್ಮೆಗಳು ಎಳೆದ ಬಂಡಿಗಳೊಂದಿಗೆ ಮೊದಲ ಬಾರಿಗೆ ಸಾರಿಗೆ ಪ್ರಾರಂಭವಾಯಿತು. ಸೊ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಸ್ಟಾರ್ಟೆಡ್ ಆಯ್ತು ಇಲ್ಲಿ. ಆಲ್ ದಿಸ್ ಡೆವಲಪ್ಮೆಂಟ್ ವೇರ್ ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಕಲ್ಚರ್ ಇಂಟು ಸಿವಿಲೈಸೇಷನ್. ನೋಡಿ, ಇವಾಗೇನು ಸಿವಿಲೈಸೇಷನ್ ಹೋಗ್ತಾ ಇದ್ದೀವಿ. ಎಲ್ಲಾ ಬೆಳವಣಿಗೆಗಳು ಸಂಸ್ಕೃತಿಯನ್ನು ನಾಗರಿಕತೆಯಾಗಿ, ನಮ್ಮಲ್ಲಿ ಏನು ಅಗ್ರಿಕಲ್ಚರ್ ಅನ್ನೋದು ಇದೊಂದು ಕಲ್ಚರ್ ಆಕ್ಚುಲಿ. ಸೊ ಇದೊಂದು ಸಂಸ್ಕೃತಿ. ಸೊ ಅದು ಒಂದು ನಾಗರಿಕತೆಯಾಗಿ ಸೊ ಇಂಟು ಸಿವಿಲೈಸೇಷನ್ ಪರಿವರ್ತಿಸಲು ಕಾರಣವಾಗಿದೆ. ಓಕೆ, ನೋಡಿ ನೋಟ್ ಅನ್ನು ಕೊಟ್ಟಿದ್ರೆ, ನ್ಯೂಲಿಥಿಕ್ ಪೀಪಲ್ ಡಿಡ್ ನಾಟ್ live far away from the hilly areas. Okay, they inhabited mainly the hilly river valleys, rock shelters and the slope of the hills. Okay, since they were entirely dependent on weapons and tools made up of stone. Okay, ಬಟ್ ಇಲ್ಲಿ ಏರಿಯಾ ಇರ್ತತ್ತಲ್ಲ, ಸೊ ತಗೊಂಡ್ರೆ ಸೊ ಅವ್ರು ಸೆಟ್ಲ್ ಆಗೋದು ಈ ಭಾಗದಲ್ಲಿ. ಓಕೆ, ಈ ಭಾಗದಲ್ಲಿ ಸೆಟ್ಲ್ ಆಗ್ತಿದ್ರು. ಇಲ್ಲಿ ಅಗ್ರಿಕಲ್ಚರ್ ಬಹಳ ದೂರ ಇಲ್ಲಿ ಏರಿಯಾಸ್ ಇಂದ ಏನಿಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್, ದ ಫಸ್ಟ್ ಟ್ರೇಸಸ್ ಆಫ್ ಸೆಟಲ್ಡ್ ಪ್ಯಾಟರ್ನ್ ಆಫ್ ಲೈಫ್. ನೋಡಿ, ಸೆಟಲ್ಡ್ ಪ್ಯಾಟರ್ನ್ ಆಫ್ ಲೈಫ್ ಬರೋದು ನಿಯೋಲಿಥಿಕ್ ಸೈಟ್ಸ್ ಅಲ್ಲಿ. ಸೊ ನಿಯೋಲಿಥಿಕ್ ಸೈಟ್ಸ್ ಎಕ್ಸಾಂಪಲ್ಸ್ ಯಾವ್ಯಾವ ಅಂತಂದ್ರೆ ಇನ್ನಮ ಗಾಂವ್ ಅಂತ ಹೇಳಿ ಇಲ್ಲಿ ಟ್ರೇಸ್ ಕಂಡು ಬಂದಿದೆ ಆಕ್ಚುಲಿ. ಓಕೆ, ಇನ್ನಮ ಗಾಂವ್ ಎಕ್ಸಾಂಪಲ್ UPSC ಅಂತೂ ಕೂಡ ಕೇಳಿದಾನೆ, ಬೇರೆ ಬೇರೆ CDS ಎಕ್ಸಾಮ್ ಅಲ್ಲಿ ಕೇಳಿದಾನೆ, CAPF ಎಕ್ಸಾಮ್ ಅಲ್ಲಿ ಕೂಡ ಇನ್ನಮ ಗಾಂವ್ ಬಗ್ಗೆ ಮಹಾರಾಷ್ಟ್ರ. ಸೊ ಇದನ್ನ ಏನು ಮಹಾರಾಷ್ಟ್ರ ಹೋಗಿ ಮಧ್ಯಪ್ರದೇಶ ಆಗ್ತಾನೆ, ಯಾವ ಕನ್ಫ್ಯೂಷನ್ ಮಾಡ್ತಿರ್ತಾರೆ ಆಕ್ಚುಲಿ. ಇನ್ನಮ ಗಾಂವ್ ಅಲ್ಲಿ ಫಸ್ಟ್ ಟ್ರೇಸಸ್ ಆಫ್ ಸೆಟಲ್ಡ್ ಪ್ಯಾಟರ್ನ್ ಆಫ್ ಲೈಫ್ ಕಂಡು ಬಂದಿದ್ದು ಮಹಾರಾಷ್ಟ್ರದಲ್ಲಿ. ಇಲ್ಲಿ ನೋಡಿ, ಊಫ್ ಅಂತೇಳಿ ಕರೀತಿದ್ರು, ಬಟ್ ಟುಡೇ ಡಾಗ್ ವಾಸ್ ದ ಫಸ್ಟ್ ಡೊಮೆಸ್ಟಿಕ್ ಅನಿಮಲ್ ಇನ್ ಇಂಡಿಯಾ. ಓಕೆ, ಸೊ ಭಾರತದ ಮೊದಲು ಸಾಕು ಪ್ರಾಣಿ. ಆದಮ್ಗರ್ ಅಂತೇಳಿ ಏನ್ ನಾವು ನೋಡಿದ್ವಲ್ಲ ಮಧ್ಯಪ್ರದೇಶ, ಪ್ರೊವೈಡ್ಸ್ ದ ಅರ್ಲಿಯಸ್ಟ್ ಎವಿಡೆನ್ಸ್ ಆಫ್ ದ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್. ಅದನ್ನ ನೋಡಿ ಬಾಗೂರು. ಓಕೆ, ಭಾರತೀಯ ಉಪಖಂಡದ ಮೊಟ್ಟ ಮೊದಲ ಕೃಷಿ ಕ್ಷೇತ್ರ ಅಗ್ರಿಕಲ್ಚರ್ ಫೀಲ್ಡ್ ಮೆಹರ್ಗರ್ ಅಂತೇಳಿ ಬಲೂಚಿಸ್ತಾನದಲ್ಲಿ ಇರೋದು, ಅಲ್ಲಿ ಬಂದ್ಬಿಟ್ಟು ಅಗ್ರಿಕಲ್ಚರ್ ಫೀಲ್ಡ್ ಗಳು ಕಂಡು ಬಂದಿದೆ. ದ ಕಲ್ಟಿವೇಶನ್ ಆಫ್ ಸೀರಿಯಲ್ಸ್ ವಾಸ್ ಫಸ್ಟ್ ಸ್ಟಾರ್ಟೆಡ್ ಇನ್,
ಯಾವ ಏಜ್ ಅಲ್ಲಿ ಅಂತಂದ್ರೆ ನಿಯೋಲಿಥಿಕ್ ಏಜ್ ಅಲ್ಲಿ. ಓಕೆ, ಸೈಟ್ ಇಂಪಾರ್ಟೆಂಟ್ ಬರ್ಜೋಮ್ ಅಂತ ಹೇಳಿ ಜಮ್ಮು ಅಂಡ್ ಕಾಶ್ಮೀರ, ಕೊಲ್ಡಿವಾ ಅಂತ ಹೇಳಿ UP, ಸಾಲ್ಬಾಲ್ ಗಿರಿ ಅಂಡ್ ಪಾಂಡು ಏನಿದು ಸಾಲ್ಬಾಲ್ ಗಿರಿ ಅಂಡ್ ಪಾಂಡು ರಾಜ ಢಾಬಿ ಅಂತ ಹೇಳಿ. ಆಕ್ಚುಲಿ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ನೋಡಿ ಢಾಬಿ ಅಂತ ಹೇಳಿ. ದೇ ಆರ್ ನೋನ್ ಫಾರ್ ದ ಪ್ರಾಕ್ಟಿಸಿಂಗ್ ಅಗ್ರಿಕಲ್ಚರ್ ವಿತೌಟ್ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್. ಅಂದ್ರೆ ಪ್ರಾಣಿಗಳನ್ನು ಸಾಕದೆ ಕೃಷಿಯನ್ನು ಅಭ್ಯಾಸ ಮಾಡಲು ಹೆಸರುವಾಗಿರೋದು ಯಾವ್ದಂತಂದ್ರೆ ಪ್ಲೇಸ್ ಸಾಲ್ಬಾಲ್ಗಿರಿ ಅಂಡ್ ಪಾಂಡು ರಾಜ ಢಾಬಿ ಅಂತ ಹೇಳಿ ವೆಸ್ಟ್ ಬೆಂಗಾಲ್ ಅಲ್ಲಿ. ಓಕೆ ನೋಡಿ, ಕ್ವಾಲ್ಡಿ ವಹಾದಲ್ಲಿ UP, ಇವು ನೋಡಿ ಇಂಪಾರ್ಟೆಂಟ್, ಇವನ್ನಂತೂ ನೆನ್ಪಿಟ್ಕೊಳ್ಬೇಕು, ಎಕ್ಸಾಮ್ ಅಲ್ಲಿ ಕೇಳಿದಾಗ. ಬರ್ಜೋಮ್ ಬಹಳಷ್ಟು ಕೇಳುವಂತ ಚಾನ್ಸಸ್ ಇರ್ತವೆ. ಫಸ್ಟ್ ಸ್ಟೇಜಸ್ ಆಫ್ ಡಬಲ್ ಬರಿಯಲ್ ಸಿಸ್ಟಮ್ ವಾಸ್ ಫೌಂಡ್ ಇನ್ ಬರ್ಜೋಮ್ ಅಲ್ಲಿ. ಅಂದ್ರೆ ಡಬಲ್ ಸಮಾಧಿ ವ್ಯವಸ್ಥೆ, ಮೊದಲ ಕುರುಗಳು. ಓಕೆ, ಇವು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಕಾಶ್ಮೀರಲ್ಲಿ ಗುಫ್ಖಾಲ್ ಅಂತ ಹೇಳಿ, ಚಿರಂಡ್ ಅಂತ ಹೇಳಿ ಬಿಹಾರ್ ಒಳಗಡೆ, ಬೇಲನ್ ವ್ಯಾಲಿ ಒಳಗಡೆ, ವಿಚ್ ಇಸ್ ಲೊಕೇಟೆಡ್ ಇನ್ ದ ನಾರ್ಥನ್ ಸ್ಪರ್ಸ್ ಆಫ್ ವಿಂಧ್ಯಸ್ ಅಂಡ್ ಮಿಡಲ್ ಪಾರ್ಟ್ ಆಫ್ ನರ್ಮದಾ ವ್ಯಾಲಿ. ಓಕೆ, ಇನ್ ಕರ್ನಾಟಕ ಒಳಗೆ ನೋಡಿ, ಚಂದ್ರವಳ್ಳಿ ಅಂಡ್ ಬ್ರಹ್ಮಗಿರಿ ಆರ್ ದ ಮೋಸ್ಟ್ ಫೇಮಸ್ ನಿಯೋಲಿಥಿಕ್ ಸೈಟ್ಸ್. ಬೋತ್ ಆರ್ ಚಿತ್ರದುರ್ಗ ಡಿಸ್ಟಿಕ್. ಮತ್ತೆ ಇದ್ರ ಬಿಟ್ಟು ಬೇರೆ ಯಾವ ಇದಾವ? ಪಿಕ್ಲಿ ಹಾಳು, ಏನಾದ್ರು ಪಿಕ್ಲಿ ಹಾಳು ಬರುತ್ತಾ ನಿಯೋಲಿಥಿಕ್ ಸೈಟ್ಸ್ ಅಲ್ಲಿ? ಬರುತ್ತೆ ಆಕ್ಚುಲಿ. ಓಕೆ, ಸೊ ಇಂಪಾರ್ಟೆಂಟ್ ಪಾಯಿಂಟ್, ಸೌತ್ ಇಂಡಿಯನ್ ನಿಯೋಲಿಥಿಕ್ ಕಲ್ಚರ್ ಬೈ ಫಸ್ಟ್ ಟು ಕಲ್ಟಿವೇಟ್ ದ ಕ್ರಾಪ್ ಯಾವ್ದಂತಂದ್ರೆ ಸೌತ್ ಇಂಡಿಯನ್ ನಿಯೋಲಿಥಿಕ್ ಕಲ್ಚರ್ ಅಲ್ಲಿ ನೋಡಿ, ದಕ್ಷಿಣ ಭಾರತದ ಶಿಲಾಯುಗದ ಸಂಸ್ಕೃತಿಯು ರಾಗಿ ಬೆಳೆಗಳನ್ನು ಮೊದಲು ಬೆಳೆಸಿತ್ತು. ಹಂಗಂತೇಳಿ ದ ಒರಿಜಿನೇಟೆಡ್ ಬಂದ್ಬಿಟ್ಟು ರಾಗಿದ್ದು ಎಲ್ಲಿ? ರಾಗಿ ಇಸ್ ಒರಿಜಿನಲಿ ನೇಟಿವ್ ಟು ದ ಇಥೋಪಿಯನ್ ಐಲ್ಯಾಂಡ್. ಓಕೆ, ಆಫ್ರಿಕಾದಲ್ಲಿ ಒರಿಜಿನ್ ಇದು. ಫಸ್ಟ್ ಟು ಕಲ್ಟಿವೇಟ್ ದ ಕ್ರಾಪ್ ರಾಗಿ ಆಕ್ಚುಲಿ. ಮೇರ್ಗರ್ ಅಂತ ಹೇಳಿದೆ ನಾನು, ಬಲೂಚಿಸ್ತಾನ್ ಎಲ್ಲಿ ಬರುತ್ತೆ? ಅಫ್ಘಾನಿಸ್ತಾನ್ ರೀಜನ್, ಬಲೂಚಿಸ್ತಾನ್. It was the first places where agriculture started in Indian subcontinent. Okay, ಮೇಹರ್ಗರ್ ಜನರು ವಿದೇಶಿ ಸಂಸ್ಕೃತಿಗಳೊಂದಿಗೆ ಮೊದಲ ಬಾರಿಗೆ ಸಾಂಸ್ಕೃತಿಕ ಸಂಪರ್ಕ ಹೊಂದರು. ಅಂದ್ರೆ ಫಸ್ಟ್ ಟು ಹ್ಯಾವ್ ಕಲ್ಚರಲ್ ಕಾಂಟ್ಯಾಕ್ಟ್ ವಿತ್ ಫಾರಿನ್ ಕಲ್ಚರ್. ಸೊ ನೋಡಿ, ಮೇಹರ್ಗರ್ ಪ್ಲೇಸ್ ಇಂಪಾರ್ಟೆಂಟ್. ಮೆಸೊಪೊಟೇಮಿಯನ್ ಕಲ್ಚರ್ ಜೊತೆಗೆ ಇವರು ಒಂದು ಸಂಪರ್ಕ ಹೊಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಎಲ್ಲಿ ಬರುತ್ತೆ ಮೆಸೊಪೊಟೇಮಿಯನ್? ಟಿಗ್ರಿಸ್ ಮತ್ತೆ ಯುಪ್ರಿಟಿಸ್ ರಿವರ್ ಅಂತ ಹೇಳಿ. ಸೊ ಇರಾಕ್, ಸೊ ನೀವು ಇರಾಕ್ ರೀಜನ್ ಅಲ್ಲಿ ನಿಮ್ಗೆ ಇದು ಟಿಗ್ರಿಸ್ ಮತ್ತೆ ಯುಪ್ರಿಟಿಸ್ ರಿವರ್ ಅಲ್ಲಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ನಿಮ್ಗೆ ಕಂಡು ಬರುತ್ತೆ. ಓಕೆ, ಯಾವಾಗಾದ್ರೂ ಮ್ಯಾಪ್ ಅಲ್ಲಿ ಇದ್ದಕ್ಕಾದ್ರೆ ನೋಡ್ಕೊಳ್ರಿ. ಸೊ ಟಿಗ್ರಿಸ್ ಮತ್ತೆ ಯುಪ್ರಿಟಿಸ್ ರಿವರ್ ಅಂತೇಳಿ. ಯಾಕೆಂತಂದ್ರೆ ಸೊ ದಿಸ್ ಲ್ಯಾಂಡ್ ಈಸ್ ವೆರಿ ಫರ್ಟೈಲ್. ದ ಮಾಡರ್ನ್ ಡೇಸ್ ರಫ್ಲಿ ಕರೆಸ್ಪಾಂಡಿಂಗ್ ಟು ದ ಮೋಸ್ಟ್ ಆಫ್ ಇರಾಕ್, ಕುವೈತ್ ಅಂಡ್ ಈಸ್ಟರ್ನ್ ಪಾರ್ಟ್ಸ್ ಆಫ್ ಸಿರಿಯಾ, ಸೌತ್ ಈಸ್ಟರ್ನ್ ಟರ್ಕಿ, ದ ರೀಜನ್ ಅಲಾಂಗ್ ವಿತ್ ಟರ್ಕಿಸ್, ಸಿರಿಯನ್ ಅಂಡ್ ಇರಾಕ್ ಬಾರ್ಡರ್. ಓಕೆ, ಇಲ್ಲಿ ನೋಡಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಇಲ್ಲಿ ಯುಪ್ರಿಟಿಸ್ ಮತ್ತೆ ಟಿಗ್ರಿಸ್. ಸೊ ನೈಲ್ ಎಲ್ಲಿ? ಈಜಿಪ್ಟ್ ಅಲ್ಲಿ. ಸೊ ಇಲ್ಲಿ ಸಿಂಧ್ ರೀಜನ್ ಅಲ್ಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಹೇಳಿ. ಸೊ ಇಂಡಸ್ ರಿವರ್ ಅಲ್ಲಿ ನಮ್ಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ಕಾಣಸಿಗುತ್ತೆ. ಸೊ ಮೇಹರ್ಗರ್ ಜನರು ತಮ್ಮ ಇತಿಹಾಸದ ಮೊದಲ ಸಮುದ್ರ ಪ್ರಯಾಣಿಕರು, ಫಸ್ಟ್ ಸೀ ಫೇರರ್ ಇನ್ ಅವರ್ ಹಿಸ್ಟ್ರಿ ಅಂತಂದ್ರೆ ಮೇಹರ್ಗರ್ ಅವರು. ದಿಸ್ ಹ್ಯಾಸ್ ಲಾಂಗ್ ಕಲ್ಚರಲ್ ಕಂಟಿನ್ಯೂಟಿ ಫ್ರಮ್ ನಿಯೋಲಿಥಿಕ್ ಏಜ್. ಓಕೆ, ಇದು ಒಂದು ದೀರ್ಘ ಸಾಂಸ್ಕೃತಿಕ ನಿರಂತರತೆಯನ್ನು ಹೊಂದಿದೆ ಅಂತ ಹೇಳ್ತಾರೆ. ಒರಿಜಿನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ, ಮೇಹರ್ಗರ್ ಆದ್ಮೇಲೆ ಸೊ ಇಲ್ಲಿ ಮೇಹರ್ಗರ್ ಅಲ್ಲಿ ಸಿಂಧು ಕಣಿವೆ ನಾಗರಿಕತೆ ಮೂಲವಾಯ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ. ಓಕೆ, ಮೇಹರ್ಗರ್ ರೆಸ್ಪಾನ್ಸಿಬಲ್ ಫಾರ್ ದ ಬಿಗಿನಿಂಗ್, ಅಂದ್ರೆ ಇದೇ ಒಂದು ಮೂಲ ಕಾರಣ ಇತ್ತು ಆಕ್ಚುಲಿ ಮೇಹರ್ಗರ್, ಬಿಗಿನಿಂಗ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಯಾಕಂದ್ರೆ ಇಲ್ಲಿ ಸಂಪರ್ಕ ಹೋಗ್ತಾ ಇದೆ ಆಕ್ಚುಲಿ. ಕಲ್ಚರ್ ಟು ಟ್ರಾನ್ಸ್ಫಾರ್ಮೇಶನ್ ಆಫ್ ಸಿವಿಲೈಸೇಷನ್ಸ್. ಓಕೆ, ವಿಚ್ ಅಮಂಗ್ ದ ಫಾಲೋವಿಂಗ್ ಪ್ಲೇಸಸ್ ಹ್ಯಾಸ್ ಗಿವನ್ ದ ಅರ್ಲಿಯಸ್ಟ್ ಎವಿಡೆನ್ಸ್ ಆಫ್ ಅಗ್ರಿಕಲ್ಚರ್ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್ ಅಂದ್ರೆ ಮೇಹರ್ಗರ್ ಅಂತ ಹೇಳಿ. ಬಲೂಚಿಸ್ತಾನ್ ಇಲ್ಲಿ ನೋಡಿ, ಮೇಹರ್ಗರ್ ಪಂಜಾಬ್ ಪ್ರಾಂತ. ಸೊ ಹರಪ್ಪನ್ ಸಿವಿಲೈಸೇಷನ್ ನೀವು ಇಲ್ಲೇ ನೋಡ್ಬೋದು, ಸಟ್ಲಜ್ ರಿವರ್ ಹೋಗುತ್ತೆ ಇಲ್ಲಿ. ಇಲ್ಲೇ ಮೆಹಂಜೋದಾರ್ ಅಂತ ಬರುತ್ತೆ. ಯಾವ್ದು ಮೆಹಂಜೋದಾರ್ ಹತ್ರ ಯಾವ ರಿವರ್? ಎಕ್ಸಾಮ್ ಎಕ್ಸಾಂಪಲ್ ಆಗಿ ಕೇಳ್ತಾರೆ, ರಾವಿ ರಿವರ್ ಯಾವ ರಿವರ್ ಅಂತ ಹೇಳಿ. ಓಕೆ, ಇಲ್ಲಿ ಇದಕ್ಕೆ ಬಂದು ಹರಪ್ಪನ್ ಸಿವಿಲೈಸೇಷನ್ ಅಂತೀವಿ. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಮತ್ತೆ ಹರಪ್ಪನ್ ಸಿವಿಲೈಸೇಷನ್ ಅಂತ ಹೇಳಿ. ಓಕೆ ನೋಡಿ, ಇದು ಹುಣಸಿಗಿ, ಇವೆಲ್ಲ ಪ್ಲೇಸಸ್ ಇದಾವೆ. ಸೊ ಇದನ್ನ ನಾನು ಕಳಿಸಿರ್ತೀನಿ. ಓಕೆ, ಸೊ ನಿಯೋಲಿಥಿಕ್ ಸೈಟ್ಸ್ ಬಳ್ಳಾರಿ ಜಿಲ್ಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಆದವ. ಸಂಗನಕಲ್ಲು ಮತ್ತೆ ತೆಕ್ಕಲ ಕೋಟ ಅಂತೇಳಿ, ಮಸ್ಕಿ ಮತ್ತು ಪಿಕ್ಲಿ ಹಾಳ್ ರಾಯಚೂರು ಜಿಲ್ಲೆ ಒಳಗಡೆ, ಚಂದ್ರವಳ್ಳಿ ಮತ್ತು ಬ್ರಹ್ಮಗಿರಿ, ಟಿ ನರಸೀಪುರ ಹೆಮ್ಮಿಗೆ ಪ್ಲೇಸ್ ಮೈಸೂರು ಜಿಲ್ಲೆ ಒಳಗಡೆ, ಬನ್ನಿಹಳ್ಳಿ ಕೋಲಾರ ಜಿಲ್ಲೆ ಒಳಗಡೆ, ಅಳ್ಳೂರು ಬಂದ್ಬಿಟ್ಟು ಧಾರವಾಡ ಡಿಸ್ಟಿಕ್. ಓಕೆ,
ಸೊ ಇದು ನೋಡಿ ನೆಕ್ಸ್ಟ್ ಇವೆಲ್ಲ ಸ್ಟೋನ್ ಏಜ್ ಆಯ್ತು. ಮೆಟಲಿಕ್ ಏಜ್ ಬಂದ್ಬಿಟ್ಟು ಇದಕ್ಕೆ ಕನ್ನಡದಲ್ಲಿ ಏನಂತೀವಿ ಲೋಹ ಯುಗ ಅಂತೇಳಿ. ಶಿಲಾಯುಗದಿಂದ ಲೋಹ ಯುಗದೆಡೆಗಿನ ಪರಿವರ್ತನೆಯು ನಿಧಾನ ಪ್ರಕ್ರಿಯೆ, ಅಂದ್ರೆ ವೆರಿ ಸ್ಲೋ ಪ್ರೊಸೆಸಿಂಗ್ ಆಕ್ಚುಲಿ, ಎಷ್ಟು ಬೇಗ ಆಗುವಂತವಲ್ಲ. ಓಕೆ, ಭಾರತದಲ್ಲಿ ಮನುಷ್ಯನಿಗೆ ಮೊದಲು ತಿಳಿದಿರೋ ಲೋಹ ಅಂದ್ರೆ ಯಾವ್ದು? ಗೋಲ್ಡ್ ಅಂತ ನೋಡಿ. ಅದಕ್ಕಾಗಿ ಹೆಣ್ಮಕ್ಳು ಬಹಳ ಇಷ್ಟಪಡ್ತಾರೆ ಗೋಲ್ಡ್ ಯಾವಾಗ್ಲೂ. ಓಕೆ, ಗೋಲ್ಡ್ ಭಾರತದಲ್ಲಿ ಮನುಷ್ಯನಿಗೆ ಮೊದಲು ತಿಳಿದಿರೋ ಲೋಹ ಅಂತ. ಓಕೆ, ಬಟ್ ದೇ ಡೋಂಟ್ ನೋ ಹೌ ಟು ಯೂಸ್. ಆಕ್ಚುಲಿ ಇನ್ನಮಾಗಾಂವ್ ಒಳಗಡೆ ನಾನು ಏನ್ ಮಹಾರಾಷ್ಟ್ರ ಹೇಳ್ದಲ್ಲ, ಸೊ ನಿಯೋಲಿಥಿಕ್ ಸೈಟ್ಸ್ ಅಲ್ಲಿ, ಸೊ ಅದನ್ನ ಯಾವ ರೀತಿ ಬಳಕೆ ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಆಕ್ಚುಲಿ. ಫಸ್ಟ್ ಸೆಟಲ್ಡ್ ಸ್ಟಾರ್ಟ್ ಆಗೋದಂತಂದ್ರೆ ಇನ್ನಮಾಗಾಂವ್ ಒಳಗಡೆ. ದ ಕಾಪರ್ ವಾಸ್ ಫಸ್ಟ್ ಮೆಟಲ್ ಯೂಸ್ ಬೈ ಮ್ಯಾನ್. ನೋಡಿ, ನೋನ್ ಬೇರೆ ಆಕ್ಚುಲಿ, ಗೊತ್ತಿರೋದು ಬೇರೆ, ಬಟ್ ಯೂಸ್ ಮಾಡ್ತಾ ಇರೋದು ಬೇರೆ. ಎಕ್ಸಾಮ್ ಅಲ್ಲಿ ಕನ್ಫ್ಯೂಷನ್ ಮಾಡ್ಬೋದು. ಸೊ ಯೂಸ್ ಮಾಡ್ತಾ ಇರೋದು ಮತ್ತೆ ಏನು ನೋನ್ ಗೊತ್ತಿರೋದು ಎರಡು ಕನ್ಫ್ಯೂಷನ್ ಮಾಡಕ್ ಹೇಳ್ಬೋದು. ಬಟ್ ಯೂಸ್ ಮಾಡ್ತಾ ಇರೋದು ಯಾವ್ದಂತಂದ್ರೆ ಕಾಫರ್. ಸೊ ಕೇತ್ರಿ ಗೊತ್ತಲ್ಲ ಪ್ಲೇಸ್, ರಾಜಸ್ಥಾನದ ಕೇತ್ರಿನ ಕಾಫರ್ ಎಲ್ಲಿ? ಸಿಂಗ್ಭೂಮ್ ಇನ್ ಎಲ್ಲಿ? ಜಾರ್ಖಂಡ ಎಲ್ಲಿ? ಸಿಂಗ್ಭೂಮ್ ರೀಜನ್. ಸೊ ಅಲ್ಲಿ ಕಾಫರ್. ದ ಫಸ್ಟ್ ಮೆಟಲ್ ಯೂಸ್ ಬೈ ಮ್ಯಾನ್ ಇಸ್ ಬಂದ್ಬಿಟ್ಟು ಕಾಪರ್. ಇಂಪಾರ್ಟೆಂಟ್ ಮೆಟಲಿಕ್ ಏಜ್ ಕಲ್ಚರ್ ನೋಡಿ. ಈ ಮೆಟಲಿಕ್ ಏಜ್ ಕಲ್ಚರ್ ಅಲ್ಲೇ ಡಿಫ್ರೆಂಟ್ ಕಲ್ಚರ್ಸ್ ನಾವ್ ಇಲ್ಲಿ ನೋಡ್ತೀವಿ. ಗಣೇಶ್ವರ್ ಮತ್ತು ಬಾಣಾಸ್ ಕಲ್ಚರ್ ಅಂತ ಹೇಳಿ ರಾಜಸ್ಥಾನ್ ರೀಜನ್. ಈ ತರ ಕೇಳ್ಬೋದು ಕ್ವಶನ್ಸ್. ಗಣೇಶ್ ಮತ್ತು ಬಾಣಾಸ್ ಕಲ್ಚರ್ ಅಲ್ಲಿ ರಾಜಸ್ಥಾನ ಒಳಗಡೆ. ಸಾಲ್ವದ ಮತ್ತು ಪ್ರಭಾಸ್ ಕಲ್ಚರ್ ಬಂದ್ಬಿಟ್ಟು ಗುಜರಾತ್ ಒಳಗಡೆ. ಜೋವಿಯನ್ ಕಲ್ಚರ್ ಬಂದ್ಬಿಟ್ಟು ಮಹಾರಾಷ್ಟ್ರ. ಮಾಲ್ವಾ ಕಲ್ಚರ್ ಬಂದ್ಬಿಟ್ಟು ಮಧ್ಯಪ್ರದೇಶ್. ಸೊ ಮ್ಯಾಚ್ ದ ಫಾಲೋಯಿಂಗ್ಸ್ ಅಲ್ಲಿ ಕೇಳ್ಬಿಟ್ಟು ಒಂದು ಮೆಟಲಿಕ್ ಏಜ್ ಕಲ್ಚರ್ ಕೇಳ್ಬಿಟ್ಟು ಅದರದ್ದು ಲೊಕೇಶನ್ಸ್ ಕೇಳ್ಬೋದು. ಓಕೆ, ಸೊ ಇವನ್ನ ನೆನ್ಪಿಟ್ಕೊಡಿ. ಬಟ್ KNF ಎಕ್ಸಾಮ್ಗೆ ಇಷ್ಟು ಡೀಟೇಲ್ ಆಗಿ ಕೇಳಲ್ಲ ಆಕ್ಚುಲಿ. ಓಕೆ, ಜಸ್ಟ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಯಾವ ಏಜ್ ಅಲ್ಲಿ ನೋಡಿದ್ರಿ ಅಂತ ಒಂದು ಸಿಂಪಲ್ ಕೇಳ್ಬೋದು. ಇಲ್ಲಾಂದ್ರೆ ಫಸ್ಟ್ ಸಾಕು ಪ್ರಾಣಿಗಳನ್ನ ಯಾವ ಸಾಕು ಪ್ರಾಣಿನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಶಿಲಾಯುಗ ಒಳಗಡೆ ಕೇಳ್ಬೋದು. ಸಿಂಪಲ್ ಇರ್ತವೆ ಆಕ್ಚುಲಿ. ಸೊ KMF ಅಲ್ಲಿ ಬಹಳಷ್ಟು ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಏನ್ ಬರಲ್ಲ. ಬಟ್ ಇವು ಬಂದ್ಬಿಟ್ಟು KPSC ಮತ್ತು KE ಎಕ್ಸಾಮ್ಸ್ ಗಳಲ್ಲಿ ಕೇಳುವಂತ ಚಾನ್ಸಸ್ ತುಂಬಾ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಮೆಟಲಿಕ್ ಏಜ್ ಒಳಗಡೆ ಚಾಲ್ಕೊಲಿಥಿಕ್ ಏಜ್. ಸೊ ಚಾಲ್ಕೊಲಿಥಿಕ್ ಯುಗ ಅಥವಾ ತಾಮ್ರ ಯುಗ ಅಂತ ಕರಿತೀವಿ. ಸೊ 4500 to 2500 BC. ಹತ್ತತ್ರ ಇವಾಗ ಎಷ್ಟು ಟೈಮ್ ಆಗಿರ್ತದೆ ಅಂದ್ರೆ ಒಂದು 3000 ಇಯರ್ಸ್ ನಾವು ಏನ್ ಹಿಂದಕ್ಕೆ ಹೋದ್ರೆ ಸೊ ಈ ಏಜ್ ಗಳನ್ನ ನಾವು ನೋಡ್ತಿದೀವಿ. ಓಕೆ, ಸೊ ಚಾಲ್ಕೋ ಅಂದ್ರೆ ಕಾಪರ್, ಲಿಥಿಕ್ ಅಂದ್ರೆ ಸ್ಟೋನ್. ದ ಕಾಪರ್ ಕೇಮ್ ಇನ್ ಟು ಯೂಸೇಜ್. ಪಾಸ್ಲಿ ಸ್ಟೋನ್ ವಾಸ್ ಆಲ್ಸೋ ಯೂಸ್ಡ್ ಇನ್ ಚಾಲ್ಕೊಲಿಥಿಕ್ ಏಜ್. ನೋಡಿ, ತಾಮ್ರ ಬಳಕೆ ಬಂದಿತ್ತು. ಭಾಗಶಃ ಕಲ್ಲನ್ನೇ ಚಾಲ್ಕೊಲಿಥಿಕ್ ಅಂದ್ರೆ ತಾಮ್ರ ಬಳಕೆಗೆ ಬಂದಿತ್ತು, ಆದ್ರೆ ಬಟ್ ಇಲ್ಲಿ ಕಲ್ಲನ್ನೇ ಚಾಲ್ಕೊಲಿಥಿಕ್ ಯುಗದಲ್ಲಿ ಬಳಸಲಾಗ್ತದಂತಿದೆ. ದ ಸ್ಕ್ರಿಪ್ಟ್ ಕೇಮ್ ಇನ್ ಟು ಪ್ರಾಕ್ಟಿಸಸ್ ಇನ್ ಚಾಲ್ಕೊಲಿಥಿಕ್ ಏಜ್. ನೋಡಿ, ಸ್ಕ್ರಿಪ್ಟ್ ಗಳನ್ನ ಸ್ಟಾರ್ಟ್ ಮಾಡತಾ ಇದಾರೆ, ಲಿಪಿ ರೂಢಿಗೆ ಬರ್ತಾ ಇದಾವೆ. ಸೊ ಇದು ಬಂದ್ಬಿಟ್ಟು ನೋಡಿ ಪ್ರೋಟೋ ಹಿಸ್ಟ್ರಿಗೆ ಎಕ್ಸಾಂಪಲ್ ಆಕ್ಚುಲಿ. ಓಕೆ, ಸ್ಕ್ರಿಪ್ಟ್ ಬರ್ತಾ ಇದೆ ಬಟ್ ಡೆಸಿಫೈಡ್ ಮಾಡಕ್ ಆಗ್ತಾ ಇಲ್ಲ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಪೀರಿಯಡ್ ಇಸ್ ಆಲ್ಸೋ ನೋನ್ ಆಸ್ ಚಾಲ್ಕೊಲಿಥಿಕ್ ಏಜ್ ಅಂತ ಕೇಳಿದ್ದಾರೆ. ಚಾಲ್ಕೋ ಅಂತಂದ್ರೆ ಕಾಪರ್ ಏಜ್. ವಿಚ್ ಅಮಂಗ್ ದ ಫಾಲೋಯಿಂಗ್ ಕಲ್ಚರ್ಸ್ ವೇರ್ ಫಸ್ಟ್ ಟು ಪೇಂಟ್ ದೇರ್ ಪಾಟ್ರಿ. ಓಕೆ, ಪೇಂಟ್ ಮಾಡ್ತಿದ್ರು. ಪಾಟ್ರಿ ಆಕ್ಚುಲಿ ಕಂಡು ಬಂದಿದ್ದು ನಾನು UP ರೀಜನ್ ಹೇಳಿದೆ ಆಕ್ಚುಲಿ. ಸೊ ಬಟ್ ಪೇಂಟ್ ಮಾಡೋದು ಬೇರೆ. ಪೇಂಟ್ ನ ಫಸ್ಟ್ ಟು ಪೇಂಟ್ ದೇರ್ ಪಾಟ್ರಿ ಚಾಲ್ಕೊಲಿಥಿಕ್ ಏಜ್ ಒಳಗಡೆ. ಓಕೆ, ಬ್ರಾಂಜ್ ಏಜ್ ಬಂದ್ಬಿಟ್ಟು 2500 to 900 BC. ಅಂದ್ರೆ ಒಂದು 4600 ವರ್ಷಗಳ ಹಿಂದೆ ಹೋದ್ರೆ ನಾವು ಕಂಚಿನ ಯುಗ ಅಥವಾ ಬ್ರಾಂಜ್ ಏಜ್ ನೋಡ್ಬೋದು. ಓಕೆ, ಸೊ ಇದು ಎಷ್ಟಿದೆ? 1600 ವರ್ಷಗಳು ಇದು ಡಿಫ್ರೆನ್ಸ್ ಇದೆ ಆಕ್ಚುಲಿ. 2500 ಇದೇ ಬ್ರಾಂಜ್ ಏಜ್ ಇತ್ತು ಆಕ್ಚುಲಿ. ಓಕೆ, ಸೊ 900 BC ಇಂದ 2026 ನೀವೆಲ್ಲ ತಗೊಂಡ್ ಬಂದ್ರೆ ಎಷ್ಟಾಗುತ್ತೆ ಇಲ್ಲಿ? ಸೊ ಎಲ್ಲ ಸೇರಿ 200 BC ಇಂದ 2026 ತಗೊಂಡ್ ಬಂದ್ರೆ ನೀವು ಒಂದು 4600 ವರ್ಷಗಳ ಕಾಲ ಹಿಂದಿಂದು. ಓಕೆ, ಸೊ ದ ಟಿನ್ ವಾಚ್ ಡಿಸ್ಕವರ್ಡ್. ಟಿನ್ ಅನ್ನ ಮಿಕ್ಸಿಂಗ್ ಅಪ್ ಕಾಫರ್ ಅಂಡ್ ಯಾವ್ದು ಹೇಳಿ? ಇದು ಯಾವ ಮಿಕ್ಸರ್? ಕಾಫರ್ ಅಂಡ್ ಬ್ರಾಂಜ್. ಕಾಫರ್ ಅಂಡ್ ಟಿನ್ ನೋಡಿ, ಕಾಫರ್ ಅಂಡ್ ಟಿನ್ ಫಸ್ಟ್ ಬ್ರಾಂಜ್ ವಾಸ್ ಬೇಸ್ಡ್. ಇದು ಕೇಳ್ತಾರೆ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ಒಂದು ಕ್ವಶನ್ ಕೇಳ್ತಾರೆ ಬ್ರಾಂಜ್. ಸೊ ಯಾವ್ದ್ರಿಂದ ಮೇಡಪ್ ಅಪ್ ಆಗಿರ್ತಂತೆ? ಕಾಪರ್ ಅಂಡ್ ಟಿನ್. ಓಕೆ, ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಲ್ಸೋ ಇನ್ ಕಾಪರ್ ಅಂಡ್ ಬ್ರಾಂಜ್ ಏಜ್. ನೋಡಿ, ಕಾಪರ್ ಮತ್ತು ಬ್ರಾಂಜ್ ಏಜ್ ಮಧ್ಯದಲ್ಲಿನೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯುಗ ಅಂತ ಹೇಳಿ ನೋಡ್ಬೋದು ನಾವು. ಐರನ್ ಏಜ್ ನೋಡಿ, 900 BC ಟು ಟಿಲ್ ದ ಡೇಟ್. ಅಂದ್ರೆ ಇದು ಒಂದು 2500 ಇಯರ್ಸ್ ಅಲ್ವಾ. ವಿ ಆರ್ ಲಿವಿಂಗ್ ಇನ್ ಐರನ್ ಏಜ್ ಆಕ್ಚುಲಿ. ಓಕೆ, ನಾವೀಗ ಕಬ್ಬಿಣ ಯುಗದಲ್ಲಿ ವಾಸಿಸ್ತಿದೀವಿ. ಓಕೆ, ಸ್ಟಾರ್ಟೆಡ್ ಡ್ಯೂರಿಂಗ್ ಲೇಟರ್ ವೇದಿಕ್ ಏಜ್ ಹೇಳಿದೆ ನಾನು. ಸೊ ನಂತರ ವೇದ ಯುಗದಲ್ಲಿ ಪ್ರಾರಂಭವಾಯಿತು. ಆರೆಂಟ್ಸ್ ಕಾಲ್ಡ್ ಇಟ್ ಹ್ಯಾಸ್ ದಿ ಕೃಷ್ಣ
ಅಯಾಸ್ ಅಂತ ಹೇಳಿ, ಬ್ಲಾಕ್ ಮೆಟಲ್. ಇದನ್ನು ಆರ್ಯರು ಕೃಷ್ಣನ್ ಅಯಾಸ್ ಎಂದು ಕರೆದಿದ್ದಾರೆ. ಓಕೆ, ಇನ್ ಕರ್ನಾಟಕ ಸಂಗನಕಲ್ಲು ನೋಡಿ, ಎಕ್ಸಾಂಪಲ್ಗೆ ಸಂಗನಕಲ್ಲು ಅಂಡ್ ಬ್ರಹ್ಮಗಿರಿ ಬಂದ್ಬಿಟ್ಟು ತಾಮ್ರದ ಕೊಡಗಲ್ಲಿಗಳು, ತಾಮ್ರದ ಕಾಫರ್ ಕೊಡಲಿಗಳು ಪತ್ತೆಯಾಗಿದಾವಂತೆ. ಓಕೆ, ದ ಡಿಫರೆನ್ಸ್ ಬಿಟ್ವೀನ್ ಪ್ರೀ ಹಿಸ್ಟರಿ ಅಂಡ್ ಪ್ರೋಟೋ ಹಿಸ್ಟರಿ ನಾನು ಹೇಳಿದೆ. ದೋ ದ ರಿಟರ್ನ್ ಇನ್ಫಾರ್ಮೇಶನ್ಸ್ ಆರ್ ಅವೈಲೇಬಲ್, ಬಟ್ ಇಫ್ ದೇ ಆರ್ ನಾಟ್ ಯೂಸ್ಫುಲ್, ದ ಹಿಸ್ಟರಿ ಇಸ್ ನೋನ್ ಆಸ್ ಪ್ರೋ ಹಿಸ್ಟರಿ. ಓಕೆ, ಪ್ರೋ ಹಿಸ್ಟರಿ ಅಥವಾ ಪ್ರೋಟೋ ಹಿಸ್ಟರಿ ಅಂತನೂ ಕರಿಬಹುದು. ಓಕೆ, ಸೊ ಎಕ್ಸಾಂಪಲ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಲ್ಲಿ ನೋಡಿ, ಲಿಖಿತ ಮೂಲಗಳು ಲಭ್ಯತೆಗೆ ಮೊದಲು ದಾಖಲಿಸಿದ ಘಟನೆಗಳು. ಸೊ ಇಲ್ಲಿ ನೀವು ಕೇವ್ಗಳು, ಬಿಂಬೆಟ್ಕ ಅವೆಲ್ಲ ನೋಡ್ಬೋದು. ಸೊ ದಾಖಲೆ ಮಾಡಿದ್ದಾರೆ ಆಕ್ಚುಲಿ. ಸೊ ಅವ್ರು ಬಂದ್ಬಿಟ್ಟು ಪ್ರೀ ಹಿಸ್ಟರಿ ಅಂತ ಕರೀತಾರೆ. ಅಮಂಗ್ ದ ಫಾಲೋಯಿಂಗ್ ಆರ್ ಕನ್ಸಿಡರ್ ದ ಫಸ್ಟ್ ರಿಟರ್ನ್ ಸೋರ್ಸ್ ಆಫ್ ಇಂಡಿಯನ್ ಹಿಸ್ಟರಿ. ಯಾವ್ದಂತಂದ್ರೆ ಯಾವುದು ಫಸ್ಟ್ ರಿಟರ್ನ್ ಸೋರ್ಸಸ್ ಇನ್ ಇಂಡಿಯನ್ ಹಿಸ್ಟರಿ? ಇಂಡಸ್ ಸ್ಕ್ರಿಪ್ಟ. ರಿಟರ್ನ್ ಸೋರ್ಸಸ್ ಬಂದ್ಬಿಟ್ಟು ವೇದಿಕ್ ಲಿಟ್ರೇಚರ್, ಪುರಾಣಸ, ಅಶೋಕಸ್ ಎಡಿಕ್ಸ. ಫಸ್ಟ್ ರಿಟರ್ನ್ ಸೋರ್ಸಸ್ ಇಂಡಸ್ ಸ್ಕ್ರಿಪ್ಟ್ ಅಲ್ಲ, ರಿಟರ್ನ್ ಸೋರ್ಸಸ್ ಇನ್ ಇಂಡಿಯನ್ ಹಿಸ್ಟರಿ. ಓಕೆ, ಸೊ ಇಂಡಸ್ ನಾಟ್ ಡಿಸ್ಪೆಡೆಡ್, ಒಂದು ಅದನ್ನ ಓರಲ್ ನಾಟ್ ರಿಟರ್ನ್. ಓಕೆ, ಸೊ ನೋಡಿ, ಇಂಡಸ್ ಸಿವಿಲೈಸೇಷನ್ ಎಕ್ಸಿಸ್ಟೆಡ್ ಇನ್ ಯಾವುದು? ಪ್ರೋ ಹಿಸ್ಟರಿ ಅಥವಾ ಪ್ರೋಟೋ ಹಿಸ್ಟರಿ. ಓಕೆ, ಸೊ ಇದು ಬಂದ್ಬಿಟ್ಟು ಏನಾಗಿತ್ತು? ಸ್ಟೋನ್ ಏಜ್ ಮತ್ತು ಮೆಟಲ್ ಏಜ್ ಆಗಿತ್ತು. ಮುಂದೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೆ ಹೋಗೋಣ. ಸೊ ಗೈಸ್, ಕೇಳಿಸ್ತಾ ಇದೆಯಲ್ಲ? ಅರ್ಥ ಆಗ್ತಾ ಇದೆಯಾ? ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ. ಏನಾದ್ರು ಡೌಟ್ಸ್ ಇದೆ, ಏನಾದ್ರು ಏನು ಅರ್ಥ ಆಗ್ತಾ ಇದೆಯಾ, ಅರ್ಥ ಆಗ್ತಾ ಇಲ್ವಾ, ಏನಾದ್ರು ಒಂದು ಹೇಳಿ. ಮುಂದೆ ನನ್ಗೆ ಗೊತ್ತಾಗುತ್ತೆ ಏನ್ ಹೇಳ್ಬೇಕು, ಏನ್ ಬಿಡ್ಬೇಕಂತ ಹೇಳಿ. ಅರ್ಥ ಆಯ್ತಾ ಇವಾಗ ಹೇಳಿದ್ದು? ಸೊ ಎಕ್ಸಾಮ್ಗೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಹೇಳ್ತೀನಿ ಅಷ್ಟೇ. ಸೊ ಅದನ್ನ ಆಲ್ರೆಡಿ ನೀವು ಓದ್ಕೊಂಡ್ರು ಅರ್ಥ ಆಗುತ್ತೆ, ಬಟ್ ಹಿಸ್ಟ್ರಿ ಪದೇ ಪದೇ ಓದ್ತಾನೆ ಇರ್ಬೇಕು. ಇವಾಗ ಚೆನ್ನಾಗಿ ಅರ್ಥ ಆಗಿರ್ತೈತಿ, ಬಟ್ ಅವ್ ಫೈಟ್ಸ್ ಗಳೆಲ್ಲ ಒಂದ್ ಕಡೆ ನೋಟ್ ಮಾಡ್ಕೊಂಡು ಇಟ್ಕೊಂಡು ಪ್ರತಿ ಸಲ ನೋಡಿದ್ರೆ ಮಾತ್ರ ನಿಮ್ಗೆ ಎಕ್ಸಾಮ್ ಅಲ್ಲಿ ರೈಟ್ ಮಾಡಕ್ ಸಾಧ್ಯ. ಓಕೆ, ಇಂಥವನ್ನ ಲಾಸ್ಟ್ ಎಕ್ಸಾಮ್ ಮೂಮೆಂಟ್ ಅಲ್ಲಿ ಅವನ್ನ ಒಂದು ಡೈರಿ ಒಳಗಡೆ ಇಲ್ವಾ ಒಂದು ಯಾವ್ದೋ ಒಂದು ನೋಟ್ಸ್ ಅಲ್ಲಿ ಬರ್ದಿಟ್ಕೊಂಡು ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಇವೆಲ್ಲ ನೋಡಿದ್ರೆ ಸ್ವಲ್ಪ ನಿಮ್ಗೆ ಒಂದು 2, 3 ಮಾರ್ಕ್ಸ್ ಜಾಸ್ತಿ ಬರುವಂತ ಚಾನ್ಸಸ್ ಇರುತ್ತೆ. ಓಕೆ, ನೀವು ಎಕ್ಸಾಮ್ ಕ್ಲಿಯರ್ ಆಗೋದು ಮೀನ್ಸ್ ಸೆಲೆಕ್ಟ್ ಆಗೋದು 1, 2 ಮಾರ್ಕ್ಸ್ ಅಲ್ಲಿನೇ ಡಿಸೈಡ್ ಆಗುತ್ತೆ. ಓಕೆ, ಸೊ ಜಸ್ಟ್ ನೀವು ಕೇಳಿದ್ರು ಕ್ಲಾಸ್ ಒಂದೇನೋ ಒಂದು ನಿಮ್ಗೆ ಆ ಥಾಟ್ ಪ್ರೊಸೆಸ್ ಅಲ್ಲಿ ಏನಾದ್ರು ಒಂದು ರೈಟ್ ಮಾಡ್ತೀರಾ, ಮತ್ತೆ ಹಾಗೆ ಪಿಕ್ಚರ್ಸ್ ನಿಂದ ತೋರಿಸ್ತಾ ಇರೋದ್ರಿಂದ ಸೊ ಅದು ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಸೊ KMF ಗೆಲ್ಲ ಹೆಂಗಿರ್ತದೆ ಅಂತಂದ್ರೆ 1 ಲೈನರ್ ಇರ್ತವೆ. ಸೊ ನೀವು ಕೆಲವೊಂದು ಕ್ವಶನ್ ಪೇಪರ್ಸ್ ನೋಡ್ಬಿಟ್ರೆ ಆಲ್ಮೋಸ್ಟ್ ಸ್ಟ್ಯಾಟಿಕ್ ಕ್ವಶನ್ ಬಂದ್ಬಿಟ್ಟು ಅಲ್ಲಿದೆ ಕೇಳ್ತಾರೆ. ಓಕೆ, ಸೊ ನೋಡೋಣ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತೇಳಿ. ಸೊ ನೋಡಿ, ಸೊ ಇದು ಬಂದ್ಬಿಟ್ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಲ್ಲಿ ಹಿಂದೂ ಕುಶ್ ರೀಜನ್ ಆಕ್ಚುಲಿ ಗಂಗಾ. ಓಕೆ, ನೋಡಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇದು ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ಸಮಕಾಲೀನ ನಾಗರಿಕತೆ ಆಗಿದೆ. ದಟ್ ಮೀನ್ಸ್ ಒನ್ ಆಫ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ಆಫ್ ದ ವರ್ಲ್ಡ್. ಓಕೆ, ಸಮಕಾಲೀನ ಅಂದ್ರೆ ಕಂಟೆಂಪ್ರರಿ. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಈಜಿಪ್ಟ್ ಮತ್ತು ಮೆಸೊಪೊಟೇಮಿಯಾ ನಾಗರಿಕತೆಗಳ ಒಂದು ಸಮಕಾಲೀನ ಒಂದು ನಾಗರಿಕತೆ ಅಂತ ಹೇಳ್ತಾ ಇದ್ದಾರೆ. ಇನ್ ಟರ್ಮ್ಸ್ ಆಫ್ ಕಲ್ಚರ್, ಇಟ್ ಇಸ್ ಓನ್ಲಿ ಸರ್ವೈವಿಂಗ್ ಸಿವಿಲೈಸೇಷನ್ ಇನ್ ವರ್ಲ್ಡ್. ಇಲ್ಲಿವರೆಗೂ ಏನಾದ್ರು ಜೀವಂತವಾಗಿರುವ ಏಕೈಕ ನಾಗರಿಕತೆ ಅಂದ್ರೆ ಅದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಎಕ್ಸಾಂಪಲ್ ಕೇಳ್ಬೋದು, ದ ಓನ್ಲಿ ಸರ್ವೈವಿಂಗ್ ಸಿವಿಲೈಸೇಷನ್ ಇನ್ ದ ವರ್ಲ್ಡ್ ಯಾವ್ದಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ದ 4 ರಿವರ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಯಾವುದು ಇಲ್ಲಿದೆ ನೋಡಿ, ಮೆಸೊಪೊಟೇಮಿಯನ್ ಸಿವಿಲೈಸೇಷನ್, ಆಮೇಲೆ ಈಜಿಪ್ಟಿಯನ್ ನೈಲ್ ರಿವರ್. ಓಕೆ, ಆಮೇಲೆ ಹರಪ್ಪನ್, ಕಾಲಿಬಂಗನ್, ಇವೆಲ್ಲ ಮೊಹೆಂಜೊದಾರೋ. ಸೊ ಇಂಡಸ್ ರಿವರ್ ಅಲ್ಲಿ ಇಲ್ಲೊಂದು, ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಚೀನಾ ಸಿವಿಲೈಸೇಷನ್ ಇಲ್ಲಿ ನೋಡ್ಬೋದು ನಾವು. ಓಕೆ, ಸೊ ವಿಚ್ ಇಸ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ಅಂತ ಕರೆದ್ರೆ ಯಾವುದು? ಓಲ್ಡೆಸ್ಟ್ ಸಿವಿಲೈಸೇಷನ್ ಹಳೆಯ ನಾಗರಿಕತೆ ಯಾವ್ದಂತಂದ್ರೆ ಸುಮೇರಿಯನ್ ಸಿವಿಲೈಸೇಷನ್ ಇಸ್ ದ ಓಲ್ಡೆಸ್ಟ್ ಸಿವಿಲೈಸೇಷನ್ ನೋನ್ ಟು ಮ್ಯಾನ್ ಕೈಂಡ್. ಓಕೆ, ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓಲ್ಡ್ ಅಲ್ಲ. ಓಕೆ, ಸೊ ಓನ್ಲಿ ಸರ್ವೈವಿಂಗ್, ಇಲ್ಲಿವರೆಗೂ ಸರ್ವೈವಿಂಗ್ ಸಿವಿಲೈಸೇಷನ್ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕಂಟೆಂಪ್ರರಿ ಅಂತಂದ್ರೆ ಈಜಿಪ್ಟಿಯನ್ ಮತ್ತೆ ಮೆಸೊಪೊಟೇಮಿಯನ್. Sumerian civilization is the oldest civilization known to mankind. The term Sumer is today used to designate the southern Mesopotamia. Okay, the 3000 BC flourishing the urban civilization existed. Sumerian civilization was predominantly agriculture and community of life and had community of life. Okay,
ಕೃಷಿ ಆಗಿತ್ತು, ಅದರ ಸಮುದಾಯ ಜೀವನವನ್ನು ಹೊಂದಿತ್ತಂತೆ ನೋಡಿ. ಇಲ್ಲಿ ಪ್ರಧಾನವಾಗಿ ಕೃಷಿ ಮತ್ತೆ ಸಮುದಾಯ ಜೀವನವನ್ನು ಹೊಂದಿತ್ತಂತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ವಾಸ್ ಎ ಕಂಟೆಂಪ್ರರಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಇಲ್ಲಿ ಕೇಳ್ತಾರೆ ಕ್ವಶನ್, ಈಜಿಪ್ಟ್ ಮತ್ತೆ ಮೆಸೊಪಟೋಮಿಯನ್. ಓಕೆ, ನೋಡಿ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಸಿವಿಲೈಸೇಷನ್ ಫ್ಲರಿಶ್ಡ್ ಆನ್ ದ ಬ್ಯಾಂಕ್ ಆಫ್ ರಿವರ್ ನೈಲ್? ಸೊ ಯಾವುದು? ರಿವರ್ ನೈಲ್ಗೆ ಈಜಿಪ್ಟಿಯನ್ ಸಿವಿಲೈಸೇಷನ್. ಸಿಂಧು ಕಣಿವೆ ನಾಗರಿಕತೆಯು ವಿಶ್ವದ 3 ಪ್ರಮುಖ ಪ್ರಾಚೀನ ನಾಗರಿಕತೆಗಳಲ್ಲಿ ಒಂದಾಗಿದೆ. ಉಳಿದ 2 ಪ್ರಾಚೀನ ಈಜಿಪ್ಟ್ ಮತ್ತು ಮೆಸೊಪಟೋಮಿಯಾ ಅಂತ ಹೇಳಿ. ಓಕೆ, ಇವೆಲ್ಲ ಬಂದ್ಬಿಟ್ಟು ಏನಿವು ಪ್ರಾಚೀನ ಸಿವಿಲೈಸೇಷನ್, ಏನ್ಷಿಯಂಟ್ ಸಿವಿಲೈಸೇಷನ್ ಅಂತ ಕರಿತೀವಿ. ಓಕೆ, ಚೀನಾ ಸಿವಿಲೈಸೇಷನ್ ಸ್ಟಾರ್ಟೆಡ್ ಕ್ವೈಟ್ ಲೇಟರ್ ದೆನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಆಕ್ಚುಲಿ ಚೀನಾ ಸಿವಿಲೈಸೇಷನ್ ಅದೇ ಅಲ್ಲ, ಬಟ್ ಆಫ್ಟರ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಚೀನಾ ಸಿವಿಲೈಸೇಷನ್ ಉಟ್ಕೊಂಡಿರೋದು. ಓಕೆ, ಸೊ ಇಷ್ಟೇ ನೋಡ್ ಪ್ರಕಾರ. ಸೊ ಯಾವಾಗ ಇದನ್ನ ಡಿಸ್ಕವರ್ ಮಾಡಿದ್ರು ಅಂತ ಹೇಳಿ ನೋಡೋಣ. ಸೊ ಇದನ್ನ ಯಾಕೆ ಮಾಡಿದ್ರು ಮತ್ತೆ ಇದರಿಂದ ಏನ್ ತಿಳ್ಕೊಬೇಕು ನಾವು, ಸೊ ಇಷ್ಟಿನ ಅನ್ನೋದು ನಿಮ್ಗೆ ಗೊತ್ತಾಗ್ಬೇಕಲ್ಲ. ಯಾಕೆ ತಿಳ್ಕೊಂಡು ಏನ್ ಮಾಡ್ತಾರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ನಮ್ ಹಿಸ್ಟ್ರಿ ಹೆಂಗೈತಿ, ಅವ್ರ ಕಲ್ಚರ್ ಏನಿತ್ತು, ಸೊ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗಿತ್ತು, ಸೊ ಇವೆಲ್ಲ ಬೇಕಾಗಿರುವಲ್ಲ ಯಾವ್ದೇ. ಓಕೆ, ಸೊ ಇವೆಲ್ಲ ನಾವು ಪ್ರಿಸರ್ವ್ ಮಾಡ್ಬೇಕು. ಸೊ ಈ ಮತ್ತೆ ಯೂನಿಟಿ ಅಂಡ್ ಡೈವರ್ಸಿಟಿ ಅಂತ ಹೇಳ್ತಿದ್ವಿ ಆಕ್ಚುಲಿ. ಸೊ ಇಷ್ಟೆಲ್ಲ ಏನು ಭಾರತ ಹಿಂದೂಗಳ ರಾಷ್ಟ್ರ, ಮತ್ತೆ ಅದ್ರ ಜೊತೆಗೆ ಸೊ ಬೇರೆ ಮೈನಾರಿಟಿ ಸ್ಟೇಟಸ್ ಕೂಡ ಬೇರೆ ಬೇರೆ ಅವರು ಧರ್ಮಗಳನ್ನ ಇಲ್ಲಿ ಪಾಲನೆ ಮಾಡ್ಬೋದು, ಅಂದ್ರೆ ಸೆಕ್ಯುಲರ್ ಸ್ಟೇಟ್ ಅಂತ ಹೇಳ್ತೀವಲ್ಲ. ಸೊ ಯಾಕೆ ಇವೆಲ್ಲ ಹಿಸ್ಟ್ರಿ ಓದ್ಕೊಂಡಾಕರೆ ಗೊತ್ತಾಗುತ್ತೆ ಆಕ್ಚುಲಿ. ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನೇನ್ ಕೊಟ್ಟಿದೆ, ಸೊ ಹಿಸ್ಟ್ರಿ ಪ್ರಕಾರ ನೋಡ್ಕೊಂಡು ನಮ್ಗೆ ಯಾವ್ದು ರೀತಿ ಅಡಾಪ್ಟೆಡ್ ಆಗುತ್ತೆ ಆಕ್ಚುಲಿ. ಸೊ ಕಂಪ್ಲೀಟ್ಲಿ ಬಾರೋ ಮಾಡಿಲ್ಲ. ಸೊ ನಮ್ ಇಂಡಿಯನ್ ಹಿಸ್ಟ್ರಿ ತಕ್ಕಂತೆ ಸೊ ನಮ್ ಕಾನ್ಸ್ಟಿಟ್ಯೂಷನ್ ನಾವು ಮಾಡ್ಕೊಂತ ಹೋಗಿದ್ದೀವಿ. ಓಕೆ, ಒಂದ್ ಸಬ್ಜೆಕ್ಟ್ ಇಂದ ಇನ್ನೊಂದ್ ಸಬ್ಜೆಕ್ಟ್ ಕನೆಕ್ಟ್ ಮಾಡೋದಂದ್ರೆ ಇದು ಆಕ್ಚುಲಿ ಓದೋದು. ಓಕೆ, ಸೊ 1856 ಸಿಂಧ್ ನಲ್ಲಿ ರೈಲು ಮಾರ್ಗ ಹಾಕುವಾಗ ಕೆಲವು ಮುದ್ರೆಗಳು ಅಥವಾ ಸುಟ್ಟ ಇಟ್ಟಿಗೆಗಳು ಪತ್ತೆಯಾದವು. ಸೊ ಅಲ್ಲಿವರೆಗೂ ನಮ್ಗೆ ಗೊತ್ತಿರ್ಲಿಲ್ಲ. 1856 ಬೆಳಕಿಗೆ ಬರ್ತೈತಿ. ಓಕೆ, ಹೌ ಡಿಡ್ ಬ್ರಿಟಿಷ್ ಯುಟಿಲೈಸ್ ದಿ ರಿಮೇನ್ಸ್ ಫ್ರಮ್ ಎಕ್ಸಿಕ್ಯೂಟಿವ್ ಸೈಟ್ಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಓಕೆ, so in 1856 when the British were building the East Indian Railway Company line from Karachi to Lahore, they faced a shortage of bricks. ಅವಾಗ ಅಲ್ಲಿ ಬ್ರಿಕ್ಸ್ ಶಾರ್ಟೇಜ್ ಆಗಿತ್ತು. The British used 4000 years old bricks from the nearby villages of Arafah. ಓಕೆ, ಏನು ಬ್ರಿಕ್ಸ್ ಗಳನ್ನ ಬಳಕೆ ಮಾಡ್ತಾ ಇದ್ರು. ಸೊ ಹರಪ್ಪನ್ ಏನು ಸಿಕ್ಕಂತ ಅಲ್ಲಿ ಇಟ್ಟಂಗಿಗಳು. ದೇ ಫೌಂಡ್ ಬ್ರಿಕ್ಸ್ ಫ್ರಮ್ ಎ ruined city actually. So lay down 93 miles ಅಂದ್ರೆ 150 ಕಿಲೋಮೀಟರ್ ವರೆಗೂ ರೈಲ್ವೆ ಟ್ರ್ಯಾಕ್, ಅಲ್ಲಿವರೆಗೂ ಕೂಡ ಪಾಳ್ ಬಿದ್ದ ನಗರ ಒಂದು ಅವರೇನು ಡಿಸ್ಕವರ್ ಮಾಡ್ತಾ ಇದ್ರು. ಸೊ ಯಾರು ಇದಕ್ಕೆ ಮೇನ್ ಅಂತಂದ್ರೆ ಜನರಲ್ ಕನ್ನಿಂಗ್ಹಾಮ್ ಮತ್ತೆ ಕೆಲವು ಮುದ್ರೆಗಳನ್ನು ಕಂಡುಹಿಡಿದ್ರು, ಬಟ್ ನಾಟ್ ಎಕ್ಸಿಕ್ಯೂಟೆಡ್ ಬಿಕಾಸ್ ಆಫ್ ಫಿಯರ್ ನೋ ಬಡಿ ಇಸ್ ಅಕ್ಸೆಪ್ಟೆಡ್ ಟು ಡಿಗ್. ಅಂದ್ರೆ ಅಲ್ಲಿ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂತ. ಓಕೆ, ಸೊ ಫಸ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಡೈರೆಕ್ಟರ್ ಜನರಲ್ ಯಾರು ಅಂತ ಕೇಳಿದ್ರೆ ಅಲೆಕ್ಸಾಂಡರ್ ಕನ್ನಿಂಗ್ಹಾಮ್. ಓಕೆ, ಸೊ 1862 ಅಲ್ಲಿ. ಸೊ ಯಾರು ದೈರಮ್ ಸಾಯ್ನಿ ಮತ್ತಂದ್ರೆ ಓದ್ತಿರಲ್ಲ ನೀವು ಆಕ್ಚುಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ. ಹರಪ್ಪನ್ ಸಿವಿಲೈಸೇಷನ್ ಮೆಂಜೋದಾರ ಇವನ್ನ ಡಿಸ್ಕವರ್ ಮಾಡಿದ್ರು ಯಾರು ಅಂತ ಹೇಳಿ. ಯಾವ್ದು ಹರಪ್ಪನ್ ನಾಗರಿಕತೆ ಯಾರು ಡಿಸ್ಕವರ್ ಮಾಡಿದ್ದಾರೆ ಹೇಳಿ? ಕೇಳಿಸ್ತಾ ಇಲ್ಲ ಹೇಳಿ. ದೈರಮ್ ಸಾಯ್ನಿನಾ? ಜಾನ್ ಮಾರ್ಷಲ್? ದೈರಮ್ ಸಾಯ್ನಿ ಡಿಸ್ಕವರ್ ದ ಸೈಟ್ ಆಫ್ ಹರಪ್ಪ. ಹೌದಾ, ಪಾಕಿಸ್ತಾನ ಒಳಗಡೆ ಏನು ಇರ್ತದೆ ಆಕ್ಚುಲಿ. ಸೊ ಮತ್ತೆ ಅಲಾಂಗ್ ವಿತ್ ಆರ್ ಡಿ ಬ್ಯಾನರ್ಜಿ ಡಿಸ್ಕವರ್ ದ ಇವು ಆರ್ ಡಿ ಬ್ಯಾನರ್ಜಿ ಬಂದ್ಬಿಟ್ಟು ಮೆಹಂಜೋದಾರನ. ಓಕೆ, ಸೊ ದೈರಮ್ ಸಾಯ್ನಿ ಬಂದ್ಬಿಟ್ಟು ಹರಪ್ಪ. ಓಕೆ, ಸೊ ಇಲ್ಲಿ ಯಾರಿದ್ದ ಅಂತಂದ್ರೆ ರ್ಯಾಂಕ್ ಜನರಲ್ ಜಾನ್ ಮಾರ್ಷಲ್ ಇದ್ದ. ಓಕೆ, ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಸೊ ಇವ್ರು ಇರ್ಬೇಕಾದ್ರೆ ದೈರಮ್ ಸಾಯ್ನಿ ಮತ್ತು ಯಾರು ಬ್ಯಾನರ್ಜಿ. ಓಕೆ, ದ ಪ್ರೆಸೆಂಟ್ ಆರ್ಗನೈಸೇಷನ್ ಇಸ್ ದ ಸಕ್ಸೆಸರ್ ಆಫ್ ಏಸೆಟಿಕ್ ಸೊಸೈಟಿ ಆಫ್ ಇಂಡಿಯಾ. ಓಕೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೆಂಗಾಗಿದೆ ಅಂದ್ರೆ ಏಸೆಟಿಕ್ ಸೊಸೈಟಿ ಆಫ್ ಇಂಡಿಯಾ ಅಂತ ಕರಿತೀವಿ ಇವಾಗ. ವಾಸ್ ಫೌಂಡೆಡ್ ಇನ್ ಕರೆಂಟ್ ಫ್ರಮ್ 1861 ಬೈ ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹಾಮ್ ವಿತ್ ಹೆಲ್ಪ್ ಆಫ್ ದ ವೈಸ್ರಾಯ್ ಕ್ಯಾನಿಂಗ್. ನೋಡಿ ವೈಸ್ರಾಯ್ ಯಾರಿದ್ರು ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ವೈಸ್ರಾಯ್ ಯಾರಿದ್ರು? ಕ್ಯಾನಿಂಗ್ ಇದ್ದ. ಸೊ ಆ ಟೈಮ್ ಅಲ್ಲಿ 1861 ಸರ್ ಅಲೆಕ್ಸಾಂಡರ್ ಕನ್ನಿಂಗ್ಹಾಮ್ ಬಂದ್ಬಿಟ್ಟು ಸೊ ಡೈರೆಕ್ಟ್ ಜನರಲ್, ಇಸ್ ದ ಫಸ್ಟ್ ಡೈರೆಕ್ಟ್ ಜನರಲ್. ಓಕೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ.
ನೋಡಿ, ದ ಫಸ್ಟ್ ಆರ್ಕಿಯಾಲಜಿಸ್ಟ್ ಹೂ ಎಕ್ಸಿಕ್ಯೂಟೆಡ್ ಹರಪ್ಪ ಬಟ್ ಕುಡ್ ನಾಟ್ ರಿಕಗ್ನೈಸ್ ಇಟ್ ಸಿಗ್ನಿಫಿಕೆನ್ಸ್. ಈ ತರನು ಕೂಡ ನಿಮ್ಗೆ ಟ್ವಿಸ್ಟ್ ಕೇಳ್ಬೋದು. ಆಕ್ಚುಲಿ ಫಸ್ಟ್ ಆರ್ಕಿಯಾಲಜಿಸ್ಟ್ ಅಂದ ತಕ್ಷಣ ಹಾಕ್ಬಿಡ್ತೀರಿ ಬಟ್ ಈ ಆಲ್ಸೋ ಕುಡ್ ನಾಟ್ ರಿಕಗ್ನೈಸ್ ಇಟ್ ಸಿಗ್ನಿಫಿಕೆನ್ಸ್. ಅದ್ರ ಬಗ್ಗೆ ಅವ್ನಿಗೆ ಅಷ್ಟು ಮಹತ್ವ ತಿಳಿಲಿಲ್ಲ ಅವನಿಗೆ ಅವಾಗ. ಆಮೇಲೆ ಏನ್ ಮಾಡ್ತಾರೆ, ಲಾರ್ಡ್ ಕರ್ಜನ್ ಹ್ಯಾಸ್ ಪಾಸ್ ದ ಏನ್ಸಿಯಂಟ್ ಮಾನ್ಯುಮೆಂಟ್ಸ್ ಪ್ರೊಟೆಕ್ಷನ್ ಆಕ್ಟ್. ಅಂದ್ರೆ ಈ ಕರ್ಜನ್ ಅವರು ಏನ್ಸಿಯಂಟ್ ಮಾನ್ಯುಮೆಂಟ್ ಪ್ರೊಟೆಕ್ಷನ್ ಆಕ್ಟ್ ನ 1904 ಅಲ್ಲಿ ಇದು ಕಾಯ್ದೆನ್ ತಗೊಂಡ್ ಬರ್ತಾರೆ. ಸೊ ಈ ಕಾಯ್ದೆನ್ ತಗೊಂಡ್ ಬಂದ್ಮೇಲೆ ಸೊ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಆಗುತ್ತೆ ಆಕ್ಚುಲಿ. ಓಕೆ, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವಾಗ ಏನಾಗಿದೆ, ಎಸ್ಥೆಟಿಕ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳಿರೋದು. ಓಕೆ, ಭಾರತ ಪುರಾತತ್ವ ಇಲಾಖೆ ಅಂತ ಹೇಳಿ ಒಂದು ಡಿಪಾರ್ಟ್ಮೆಂಟ್ ನ ತೆಗಿತಾರೆ. ಓಕೆ, ಅವಾಗ ಬಂದು ಜಾನ್ ಮಾರ್ಷಲ್ ವಾಸ್ ದ ಫಸ್ಟ್ ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇನ್ 1904. ಓಕೆ, ಮೊದಲ ಡೈರೆಕ್ಟರ್ ಜನರಲ್. ಓಕೆ, ಸೊ ಈ ಲಾರ್ಡ್ ಕರ್ಜನ್ ಟೈಮ್ ಅಲ್ಲಿ, ಸೊ ಅವರು ಕ್ಯಾನಿಂಗ್ ಟೈಮ್ ಅಲ್ಲಿ ಈ ಕಾನ್ಸ್ಟಿಟ್ಯೂಟೆಡ್ ದ ಟೀಮ್ ಆಫ್ ಆರ್ಕಿಯಾಲಜಿಸ್ಟ್ ಅಂಡ್ ಸ್ಟಾರ್ಟೆಡ್ ಎಕ್ಸಿಕ್ಯೂಷನ್. ಓಕೆ, ಸೊ ಇಲ್ಲಿದೆ ನೋಡಿ, ಜಾನ್ ಮಾರ್ಷಲ್ ಮತ್ತೆ ಲಾರ್ಡ್ ಕರ್ಜನ್. ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ ಯಾರು ಸ್ಟಾರ್ಟ್ ಮಾಡ್ತಾರೆ ಹೇಳಿ? ಡಾಕ್ಟರ್ ಲ್ಯಾಬ್ಸ್ ಯಾರು ತಗೊಂಡ್ ಬರ್ತಾರ? ಯಾರು ತಗೊಂಡ್ ಬರ್ತಾರೆ? ಲಾರ್ಡ್ ಕರ್ಜನ್ ಯಾರು? ಡಾಕ್ಟರ್ ಲ್ಯಾಬ್ಸ್. ಲಾರ್ಡ್ ಕರ್ಜನ್ ಅಲ್ಲ, ಯಾರು? ಲಾರ್ಡ್ ಡಾಲ್ಹೌಸಿ. ಓಕೆ, ಸೊ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ. ಓಕೆ, ಫ್ರಮ್ 1921 to 1925 AD 4 ಇಂಪಾರ್ಟೆಂಟ್ ಸೈಟ್ಸ್ ವೇರ್ ಎಕ್ಸಿಕ್ಯೂಟೆಡ್. ದೇ ವೇರ್ ಯಾವ್ಯಾವ ಅಂತಂದ್ರೆ ನೋಡೋಣ. ಸೊ 1921 RD ದಯಾರಾಮ್ ಸಾನಿ ಮತ್ತು RD ಬ್ಯಾನರ್ಜಿ. ದ ಅನೌನ್ಸ್ಮೆಂಟ್ ಆಫ್ ದ ಡಿಸ್ಕವರ್ ಆಫ್ ಎನ್ಸಿಯಂಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇನ್ ದ ಇಲುಸ್ಟ್ರೇಟೆಡ್ ಲಂಡನ್ ನ್ಯೂಸ್ ಒಳಗಡೆ. ಓಕೆ, ಇವೆಲ್ಲ ಬೇಕಾಗಿಲ್ಲ ಎಕ್ಸಾಮ್ಗೆ, ಬಟ್ ಇಷ್ಟು ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ 1924 ಅಲ್ಲಿ ಲಂಡನ್ ನಲ್ಲಿ ಈ ಹೊಸ ನಾಗರಿಕತೆಯ ಬಗ್ಗೆ ಸರ್ ಜಾನ್ ಮಾರ್ಷಲ್ ಅಧಿಕೃತವಾಗಿ ಘೋಷಿಸ್ತಾರೆ. ನೋಡಿ, ಸ್ಟಾರ್ಟಿಂಗ್ ಎಕ್ಸಿಕ್ಯೂಷನ್ ಮಾಡ್ಬೇಕಾದ್ರೆ ಈ ರೀತಿ ಸಿಗ್ತಾ ಇದೆ. ಒಂದು ಪಾಳು ಬಿದ್ದದ ನಗರ, ಬಿಲ್ಟ್ ಮೋರ್ ದೆನ್ 200 years ago ಅಂತ ಹೇಳಿ ಅವ್ರು ಹೇಳ್ತಾರ. ಬಟ್ ಕವರಿಂಗ್ 2 strata ಆಫ್ ಅರ್ಲಿಯರ್ ರಿಮೇನ್ಸ್ ದ ಸೆಕೆಂಡ್ ಸೆಂಚುರಿ ಬುದ್ಧಿಸ್ಟ್. ಓಕೆ, ಇಲ್ಲಿ 2 ಬುದ್ಧಿಸ್ಟ್ ಸ್ತೂಪ ಒಂದೈತಿ ಮ್ಯಾಂಜೋದಾರೋ ಅಂದ ಐಲ್ಯಾಂಡ್ಸ್ ಆಫ್ ದ ಡ್ರೈ ರಿವರ್ ಬೆಡ್ ಅಂತೆ. ಓಕೆ, ಓಕೆ, ಜಾನ್ ಮಾರ್ಷಲ್ ಸಿಂಧೂ ಕಣಿವೆ ನಾಗರಿಕತೆ ಎಂಬ ಹೆಸರನ್ನು ಸೃಷ್ಟಿಸಿದರು. ಓಕೆ, ಅವರೇ ಇದನ್ನ ಸೃಷ್ಟಿ ಮಾಡಿದ್ದಾರೆ. ಯಾಕಂದ್ರೆ ಇಂಡಸ್ ಆಕ್ಚುಲಿ ರಿವರ್ ಇರೋದ್ರಿಂದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಇಂಡಿಯನ್ ಹಿಸ್ಟ್ರಿ ವಾಸ್ ಸ್ಟಾರ್ಟೆಡ್ ವಿತ್ ವೇದಿಕ್ ಕಲ್ಚರ್ ದ ಫಸ್ಟ್ ಚಾಪ್ಟರ್. ಅಪ್ ಟು 1921 ಒಳಗಡೆ ಭಾರತ ಇತಿಹಾಸ ಹೆಂಗ್ ಓದ್ತಿದ್ದೇವೆ ಅಂತ ನಾವು ವೇದಿಕ್ ಕಲ್ಚರ್ ಇಂದ ಓದ್ತಿದೀವಿ. ಅದಾದ ನಂತರ ಏನು, ದ ಡಿಸ್ಕವರ್ ಆಫ್ IVC ಪುಸ್ಟ್ ಬ್ಯಾಕ್ ಟು ದ ಹಿಸ್ಟ್ರಿ ಆಫ್ ಇಂಡಿಯಾ ಫಾರ್ 2000 years ago. ಅಂದ್ರೆ 200 ವರ್ಷಗಳ ಹಳೆದನ್ನ ಆವಿಷ್ಕಾರ ಮಾಡ್ತಾರ. ದ ಡಿಸ್ಕವರಿ ಆಫ್ ಹರಪ್ಪನ್ ಸಿವಿಲೈಸೇಷನ್ ವಾಸ್ ಇನ್ ಅಂತ ಯಾವ ಇಯರ್ಸ್ ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? 1921. ದ 2 ಇಂಡಿಯನ್ಸ್ ಅಂತಂದ್ರೆ ದ RD ಬ್ಯಾನರ್ಜಿ ಮತ್ತು ದಯಾರಾಮ್ ಸೈನಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ರಿಲೇಟೆಡ್ ಟು ಹರಪ್ಪನ್ ಸಿವಿಲೈಸೇಷನ್? ಗೊತ್ತೇ ಇದೆ. ಸೊ ಹೂ ಆರ್ ದ ಡೈರೆಕ್ಟರ್ ಆಫ್ ಆರ್ಕಿಯಾಲಜಿಕಲ್ ಎಕ್ಸಿಕ್ಯೂಷನ್ ದಟ್ ಲೀಡ್ಸ್ ಟು ಡಿಸ್ಕವರಿ ಆಫ್ ಹರಪ್ಪ ಅಂಡ್ ಮ್ಯಾಂಜೋದಾರೋ ಅಂತಂದ್ರೆ ಕೂಡ ಜಾನ್ ಮಾರ್ಷಲ್. ಬಟ್ KMF ಅಲ್ಲಿ ಈ ತರ ಒಬ್ರು ಬಂದ್ರು ಕೇಳಂತಂದ್ರೆ ಕೇಳ್ಬೋದು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾರು ಅದನ್ನ ಡಿಸ್ಕವರ್ ಮಾಡಿದ್ದಾರೆ ಹರಪ್ಪ ಮ್ಯಾಂಜೋದಾರೋ ಅಂತಂದ್ರೆ ಜಾನ್ ಮಾರ್ಷಲ್. ಓಕೆ, IVC ವಿಸ್ತರಣೆ ಏನಿತ್ತು, ಸೊ ಎಲ್ಲಿಂದ ಎಲ್ಲಿವರೆಗಿತ್ತು? ಓಕೆ, ಸೊ ಆಧುನಿಕ ಭಾರತ, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಮೇಲೆ. ಓಕೆ, ಸೊ ಎಷ್ಟು ನೋಡಿ, I think 12,60,000 ಸ್ಕ್ವೇರ್ ಕಿಲೋಮೀಟರ್ ಎಕ್ಸ್ಪ್ಯಾನ್ಷನ್ ಇತ್ತಂತ ಹೇಳ್ತಾರೆ ಆಕ್ಚುಲಿ. ಸೊ ಅದು ನೋಡೋಣ ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಇದಾಗಿದೆ ಅಂತೇಳಿ. ಜಮ್ಮು ಮತ್ತು ಕಾಶ್ಮೀರ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್. ಓಕೆ, ಆಮೇಲೆ ವೆಸ್ಟರ್ನ್ UP, ಹರಿಯಾಣ, ಪಂಜಾಬ್, ರಾಜಸ್ಥಾನ್, ಗುಜರಾತ್, ಮಹಾರಾಷ್ಟ್ರಗಳಲ್ಲಿ IVC ಅಡಿಕೊಂಡಿತ್ತು. ಮಧ್ಯಪ್ರದೇಶ ನೋಡಿ, ಮಧ್ಯಪ್ರದೇಶ ಇಲ್ಲ. ಆದಮ್ಗರ್ ಆಕ್ಚುಲಿ ಯಾರು ಕ್ವಶನ್ ಕೇಳ್ತಿದ್ರ? Indus Valley Civilization was the largest among the 4 civilization of the world. Okay, ನೋಡಿ ಇದು ಬಂದ್ಬಿಟ್ಟು ದ ಲಾರ್ಜೆಸ್ಟ್ ಅಮಾಂಗ್ ದಿ 4 civilization, Egypt, China ಮತ್ತು ಮೆಸೊಪೊಟೇಮಿಯಾ. ದ ಫಾಲೋಯಿಂಗ್ ವೇರ್ ಫ್ರಂಟಿಯರ್ ಆಫ್ ಇಂಡಸ್ ವ್ಯಾಲಿ. ನೋಡಿ, ಮಂಡ ಅಂತೇಳಿ ಜಮ್ಮು ಅಂಡ್ ಕಾಶ್ಮೀರ್. ಸೊ ಜಮ್ಮು ಅಂಡ್ ಕಾಶ್ಮೀರ್ ಇನ್ನೊಂದು ಟೆರಿಟರೀಸ್ ಇಲ್ಲ. ಸಾಲ್ಟುಗೈ, ಆಮೇಲೆ ಅಲ್ಲ
ಆಲಂಗೀರ್ಪುರ್ ಯುಪಿ, ದೈಮಾಬಾದ್ ಅಂತ ಹೇಳಿ. ಸೊ ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಚರ್. ಸೊ ಯಾವಾಗ ಏನಾಗುತ್ತೆ ಯಾವಾಗ ಹೇಳಿ, ಜಮ್ಮು ಅಂಡ್ ಕಾಶ್ಮೀರ್ ರಿಆರ್ಗನೈಸೇಷನ್ ಇದ್ರ ಪ್ರಕಾರ ದೇರ್ ಆರ್ 2 ಯೂನಿಯನ್ ಟೆರಿಟರಿ ವಿತ್ ಲೆಜಿಸ್ಲೇಷನ್ ಬಂದ್ಬಿಟ್ಟು ಜಮ್ಮು ಕಾಶ್ಮೀರದಲ್ಲಿ, ಲಡಾಖ್ದಲ್ಲಿ ಲೆಜಿಸ್ಲೇಷನ್ ಇಲ್ಲ. ಓಕೆ, ಶಾರ್ಟ್ಗೆ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಅಂತ ಕೇಳಿದ್ರೆ ಎಲ್ಲಿ ಹೇಳ್ತೀರಾ? ಶಾರ್ಟ್ಗೆ ಅಫ್ಘಾನಿಸ್ತಾನ್. ಸೊ ಇದು ಏನಾಗುತ್ತೆ, ವೆಸ್ಟ್, ಈಸ್ಟ್ ಸೈಡ್ ಮತ್ತೆ ನಾರ್ತ್, ಸೌತ್. ದೈಮಾಬಾದ್ ಮಹಾರಾಷ್ಟ್ರ, ಇದು ದಕ್ಷಿಣ ತುತ್ತ ತುದಿ. ಸೊ ಪೂರ್ವದ ತುದ ತುದಿಯಲ್ಲಿ ಆಲಂಗೀರ್ಪುರ್ ಅಂತೇಳಿ ಯುಪಿ. ಸೊ ಮಧ್ಯಪ್ರದೇಶದಲ್ಲಿ ಇಲ್ಲ ಯಾವುದು ಸೈಟ್ಸ್ ಗಳು, ನೆನ್ಪಿಡ್ರಿ. ಸೊ ಈ ರೀತಿ ಕೇಳ್ತಿರ್ತಾರೆ ಎಕ್ಸಾಮ್ ಅಲ್ಲಿ. ಓಕೆ ಓಕೆ ಮೆನಿ ಸೈಟ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವಾಸ್ ಪ್ಲೇಸ್ಡ್ ಆನ್ ದ ಬ್ಯಾಂಕ್ ಆಫ್ ದ ರಿವರ್ಸ್. ಯಾವುದು ಐಡೆಂಟಿಫೈ ದ ರಿವರ್ಸ್ ಅಸೋಸಿಯೇಟೆಡ್ ವಿತ್ ದಿಸ್ ಸಿವಿಲೈಸೇಷನ್. ಯಾವ್ಯಾವ ರಿವರ್ ಅಂತ ಕೇಳಿದ್ದಾರೆ ಇಲ್ಲಿ. ಐಡೆಂಟಿಫೈ ದ ರಿವರ್ಸ್. ಸಿಂಧ್ ಅಂದ್ರೂ ಐತಿ, ಚಿನಾಬ್, ಜಿಲಮ್. ಗಂಗಾ ನೋಡಿ, ಗಂಗಾದ್ರಲ್ಲಿ ಇಲ್ಲ ಆಕ್ಚುಲಿ. ಸೊ ಇದು ವೇದಿಕ್ ಕಲ್ಚರ್ ಯಾವಾಗ ಬರ್ತಲ್ಲ, ಸೊ ವೇದಿಕ್ ಕಲ್ಚರ್ ಯಾವಾಗ ಬರ್ತಾ ಅವಾಗ ಗಂಗಾ ಮತ್ತೆ ಯಮುನಾ ಅಂತ ಬರ್ತವೆ, ಸರಸ್ವತಿ. ಓಕೆ, ಸೊ ಇಲ್ಲೇನು ಟ್ರೈ ಜಂಕ್ಷನ್ ಆಗ್ತಾವ ಅಂತ ಹೇಳಿ. ಸೊ ಇವಾಗೇನು ಪ್ರಯಾಗ್ರಾಜ ಯಾವ್ದು, ಸೊ ಕುಂಭಮೇಳ ನಡೀತಲ್ಲ, ಟ್ರೈ ಜಂಕ್ಷನ್ ಅವಾಗ ಸರಸ್ವತಿ, ಗಂಗಾ, ಯಮುನಾ ಪ್ರಯಾಗ್ರಾಜ್ ಅಲ್ಲಿ. ಸೊ ಎಷ್ಟು ಅದು ಅಷ್ಟೋ ವರ್ಷಗಳಿಂದ ಏನೋ ಪುಣ್ಯ ಸ್ನಾನ ಮಾಡ್ಬೇಕಂತ ಹೇಳಿ ಹೋಗಿದ್ದವ್ರು ಎಲ್ಲರೂ. ಸೊ ಆ ರೀತಿ ಅದು ನೋಡಿ, ಯಾಕೆ ಅಂತಂದ್ರೆ ನಮ್ದು ಸಂಸ್ಕೃತಿನ ಹೇಳುತ್ತೆ ಆಕ್ಚುಲಿ ಇವೆಲ್ಲವೂ ಕೂಡ, ಇತಿಹಾಸ. ಓಕೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಹರಪ್ಪನ್ ಕಲ್ಚರ್. ಹರಪ್ಪನ್ ಕಲ್ಚರ್ ಮ್ಯಾಚುರೇಟೆಡ್ ಇನ್ ಸಿಂಧ್ ಅಂಡ್ ಪಂಜಾಬ್. ಇಟ್ ಸ್ಪ್ರೆಡ್ ಫ್ರಮ್ ದೇರ್ ಟು ಸೌತ್ ವರ್ಡ್ಸ್ ಅಂಡ್ ಈಸ್ಟ್ ವರ್ಡ್ಸ್ ಅಂತೆ. ದ ಏರಿಯಾ ವೇರ್ ಇಟ್ ಸ್ಪ್ರೆಡ್ ವಾಸ್ ಬಿಗರ್ ದೆನ್ ಈಜಿಪ್ಟ್ ಅಂಡ್ ಮೆಸೊಪಟೋಮಿಯಂ. ಈಗ ಜಸ್ಟ್ ನೋಡಿದೀವಿ ನಾವು ಹರಪ್ಪನ್ ಕಲ್ಚರ್, ಹೌದಾ? ಬಿಗರ್ ದೆನ್ ಮೆಸೊಪಟೋಮಿಯನ್, ಈಜಿಪ್ಟ್ ಮತ್ತೆ ಮೆಸೊಪಟೋಮಿಯಂ, ಚೀನಾ. ಓಕೆ, ಇದೇನು ಸ್ಪ್ರೆಡ್ ದೇರ್ ಟು ಸೌತ್ ವರ್ಡ್ ಮತ್ತೆ ಈಸ್ಟ್ ವರ್ಡ್. ಆಮೇಲೆ ಇಲ್ಲಿ ಮ್ಯಾಚೂರ್ಡ್ ಇನ್ ಸಿಂಧ್ ಮತ್ತೆ ಪಂಜಾಬ್ ರೀಜನ್ ಅಲ್ಲಿ ಕೂಡ ಇವು ಕಂಡು ಬಂದಿದ್ದಾವೆ. ಸೊ ಆಪ್ಷನ್ಸ್ ಬಂದ್ಬಿಟ್ಟು 1, 2, 3. ಈಗ ನಾನು ಯಾಕೆ ಕ್ವಶನ್ಸ್ ತೋರಿಸ್ತಿದ್ವಿ ಅಂತಂದ್ರೆ, ಸೊ ಕ್ವಶನ್ಸ್ ಈ ರೀತಿ ಕೇಳೋದು ಚಾನ್ಸಸ್ ಇರುತ್ತೆ ಅಂತ ಹೇಳಿ ಕ್ವಶನ್ಸ್ ತೋರಿಸ್ತಾ ಇದೀನಿ. ಓಕೆ, ಫ್ಯೂಚರ್ಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನೋಡಿ, ಯಾವ ಫ್ಯೂಚರ್ಸ್ ಏನೇನಿದೆ, ಲಕ್ಷಣಗಳು ಇಂಡಸ್ ವ್ಯಾಲಿ ಸಿವಿಲ್. ಟೌನ್ ಪ್ಲಾನಿಂಗ್, ನಗರ ಯೋಜನೆ ಹೆಂಗಿತ್ತು? ದ ಮೋಸ್ಟ್ ಇಂಪ್ರೆಸಿವ್ ಸ್ಟ್ರಕ್ಚರ್ ವೇರ್ ಲೊಕೇಟೆಡ್ ಇನ್ ಅಪ್ಪರ್ ಟೌನ್ ಓನ್ಲಿ. ಓಕೆ, ಸ್ಟ್ರಕ್ಚರ್ಸ್, ಹೆಚ್ಚಿನ ಸುಂದರವಾದ ರಚನೆಗಳು ಮೇಲಿನ ಪಟ್ಟಣ. ಓಕೆ, ದೇ ವೇರ್ ಪ್ರೊಟೆಕ್ಟೆಡ್ ಬೈ ಸಿಟಾಡೆಲ್ ಅಂತೇಳಿ, ಪುರದುರ್ಗ ಅಂತೇಳಿ ಒಂದು ಕಾಂಪೌಂಡ್ ಆಕ್ಚುಲಿ. ಪ್ರೊಟೆಕ್ಟೆಡ್ ಸಿಟಾಡೆಲ್, ಒಂದು ಪುರದುರ್ಗ ಅಂತೇಳಿ ಕಾಂಪೌಂಡ್ ನ ಕಟ್ಕೊಂಡಿದ್ರು ನಗರ ಯೋಜನೆ, ಟೌನ್ ಪ್ಲಾನಿಂಗ್. ಅಪ್ಪರ್ ಟೌನ್ ಮತ್ತು ಲೋವರ್ ಟೌನ್ ಅಂತೇಳಿ ಎರಡು ಇರ್ತವೆ. ಏನು, ರಿಚ್ ಕ್ಲಾಸ್ ಗಳೆಲ್ಲ ಅಪ್ಪರ್ ಟೌನ್ ಅಲ್ಲಿ ವಾಸ ಮಾಡುದು, ಲೋವರ್ ಟೌನ್ ಅಲ್ಲಿ ಒಂದು ಸಾಮಾನ್ಯ ನಾಗರಿಕರು. ದಿಸ್ ಶೋಸ್ ಸೋಷಿಯಲ್ ಡಿವಿಷನ್ ಬಿಟ್ವೀನ್ ರಿಚ್ ಅಂಡ್ ಪೂರ್. ಇಲ್ಲಿ ಹೇಳ್ತಾ ಇದೆ ಆಕ್ಚುಲಿ. ಸೊ ಶ್ರೀಮಂತ ಮತ್ತು ಬಡವರ, ಈಗ ನೀವು ಇನ್ಇಕ್ವಾಲಿಟಿ ಇಂಡೆಕ್ಸ್, ಗಿನಿ ಕೋಎಫಿಷಿಯಂಟ್ ಇಂಡೆಕ್ಸ್, ಲೋರೆನ್ಸ್ ಕರ್ವ್ ಅಂತ ಏನು ಓದ್ತಿರಲ್ಲ, ಸೊ ಇವೆಲ್ಲವೂ ಕೂಡ ಇನ್ಇಕ್ವಾಲಿಟಿ ಬಗ್ಗೆ ತೋರಿಸುತ್ತಾ. ಸೊ ಇಲ್ಲಿ ಶ್ರೀಮಂತನೇ ಆಗ್ತಿದ್ದಾನೆ, ಬಡವಾಗೆ ಹೊಡಿತಾ ಇದ್ದಾರೆ ಆಕ್ಚುಲಿ. ಇವನ್ನ ಹೋಗ್ಲಾಡ್ಸಿಕ್ಕೆ ಕೆಲವೊಂದು ಸ್ಕೀಮ್ಸ್ ಗಳು ಬೇಕಾಗ್ತವೆ. DPSP ಅಲ್ಲಿ ಸರ್ಕಾರಗಳು ಯೋಜನೆ ತಂದು ಅದನ್ನ ಕಡಿವಾಣ ಹಾಕ್ಬೇಕಾಗಿರೋದು. ಓಕೆ, ದ ಟೌನ್ಸ್ ವೇರ್ ಪ್ಲಾನ್ಡ್ ಇನ್ ಎ ರೆಕ್ಟಾಂಗುಲರ್ ಶೇಪ್ ಎಕ್ಸೆಪ್ಟ್ ಧೋಲಾವೀರ. ಸೊ ಎಕ್ಸೆಪ್ಟ್ ಧೋಲಾವೀರ ಒಳಗಡೆ ಟೌನ್ಸ್ ಹೆಂಗಿತ್ತು? ಸೊ ಟೌನ್ಸ್ ನೋಡಿದೇವೆ ಯಾವ ರೀತಿ ಇತ್ತು ಅಂತೇಳಿ, 2 ಭಾಗ ಆಗಿದ್ದು. ಅದ್ರೊಳಗಡೆ ಟೌನ್ಸ್ ಗಳು ಹೆಂಗಿದ್ವು? ರೌಂಡ್ ಇದ್ವಾ, ಸರ್ಕ್ಯುಲರ್ ಇದ್ವಾ, ರೆಕ್ಟಾಂಗುಲರ್ ಇದ್ವಾ, ಟ್ರಯಾಂಗುಲರ್ ಶೇಪ್ ಅಲ್ಲಿ ಇದ್ವಾ ಅಂತಂದ್ರೆ ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇತ್ತು. ಓಕೆ, ದ ಶೇಪ್ ಎಕ್ಸೆಪ್ಟ್ ಧೋಲಾವೀರ ಒಳಗಡೆ ನೀವು ಏನು ರೌಂಡ್ ಶೇಪ್ ಕಾಣಿಸುತ್ತೆ ನಿಮ್ಗೆ ಅಲ್ಲಿ ಟೌನ್. ಓಕೆ, ಚಾನುದಾರು ಅಂತೇಳಿ ಪಾಕಲ್ಲಿ. ಸೊ ಇಲ್ಲಿ ಬೀಡ್ ಇಂಡಸ್ಟ್ರಿ ಎಲ್ಲಿ ಸಿಗುತ್ತೆ? ಚಾನುದಾರಲ್ಲಿ. ಸೊ ಧೋಲಾವೀರ್ ಬಂದ್ಬಿಟ್ಟು ದೇ ಹ್ಯಾವ್ ನೋ ಸಿಟಾಡಲ್, ಅಂದ್ರೆ ಅವಕ್ಕೆ ಯಾವುದೇ ಒಂದು ಬಾರ್ಡರ್ ಇರ್ಲಿಲ್ಲ. ಧೋಲಾವೀರ ಬಂದ್ಬಿಟ್ಟು ಪೋರ್ಟ್, ಗುಜರಾತ್ ಪೋರ್ಟ್ ಸಿಟಿ ಆಗಿತ್ತು ನೋಡಿ. ವೆಸ್ಟ್ ಟು ಈಸ್ಟ್ ಕಾಂಪೌಂಡ್ ಕಾಲ್ ಸಿಟಾಡಲ್ ನೋಡಿ, ಈ ರೀತಿ ಹೋಗ್ತಾ ಇತ್ತು. ಸೊ ಟೌನ್ ಪ್ಲಾನಿಂಗ್ ವೆಸ್ಟ್ ಟು ಈಸ್ಟ್ ಗೆ, ಲೋವರ್ ಟೌನ್ ಈ ರೀತಿ, ಸೊ ಅಪ್ಪರ್ ಟೌನ್ ಇದಕ್ಕೆ ಕಾಂಪೌಂಡ್ ಕಾಲ್ಡ್ ಎ ಸಿಟಾಡೆಲ್. ಪೋರ್ಟ್ ಸಿಟೀಸ್ ಲೋಥಲ್ ಅಲ್ವಾ? ಲೋಥಲ್, ಎಸ್ ಲೋಥಲ್. ಸೊ ಲೋಥಲ್ ಅಲ್ಲಿ ನ್ಯಾಷನಲ್ ಹೆರಿಟೇಜ್ ಮ್ಯೂಸಿಯಂ ಅಂತ ಹೇಳಿ ಓಪನ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಹೌದು, ಲೋಥಲ್. ಸೊ ಧೋಲಾವೀರಲ್ಲಿ ನೋಡಿ, ಧೋಲಾವೀರಲ್ಲಿ ನಿಮ್ಗೆ ಏನು ಸರ್ಕಲ್ ಶೇಪ್ ಟೌನ್ ಪ್ಲಾನಿಂಗ್ ಕಾಣ್ ಬರೋದು. ಓಕೆ, ಈ ರೀತಿ ನೋಡಿ.
ಈ ರೀತಿ ಇರ್ತಾವೆ ಆಕ್ಚುಲಿ. ಇದು ಎಕ್ಸಾಕ್ಟ್ ಅಲ್ಲ, ಜಸ್ಟ್ ಎಕ್ಸಾಂಪಲ್ ಇದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಕ್ಸಾಂಪಲ್. ಈಗ ಈ ರೀತಿ ಕೋಟೆ ಇರುತ್ತೆ, ಕೋಟೆ ಒಳಗಡೆ ಏನು ಶ್ರೀಮಂತರು ವಾಸ ಮಾಡ್ತಿದ್ರು. ಸೊ ಇನ್ನೇನು ಹೊರಗಡೆ ಬಂದ್ಬಿಟ್ಟು ಸಾಮಾನ್ಯ ಜನರು, ಬಡವರು ಮತ್ತೆ ಶ್ರೀಮಂತರು ಅಂತ ಹೇಳಿ. ಓಕೆ, ಸೊ ಈಗ ಟೌನ್ ಪ್ಲಾನಿಂಗ್ ನೋಡಿದ್ವಿ. ಸೊ ಸ್ಟ್ರೀಟ್ಸ್, ಬೀದಿಗಳು ಹೆಂಗಿತ್ತು. ಓಕೆ, ದ ಲೇನ್ಸ್ ಆರ್ ಸ್ಟ್ರೀಟ್ಸ್ ವೇರ್ ಪ್ಲಾನ್ಡ್ ಇನ್ ದ ಪ್ಯಾಟರ್ನ್ ಆಫ್ ಗ್ರಿಡ್ ಸಿಸ್ಟಮ್ with vertical and horizontal lanes, each crossing the other in right angles 90 degree. Okay, streets ಗಳಿದ್ದು ಗ್ರಿಡ್ ಸಿಸ್ಟಮ್ ಎಕ್ಸಾಂಪಲ್ ಹೇಳಿ ನೋಡ. ಈ ಸ್ಟ್ರೀಟ್ ಸಿಸ್ಟಮ್ ಈಗ ಗ್ರಿಡ್ ಸಿಸ್ಟಮ್ ಈಗ ಬಳಕೆ ಮಾಡ್ಕೊಂಡಿರೋದು ಯಾವ ಪ್ಲೇಸ್? ಇಂಡಿಯಾ ಒಳಗಡೆ ಗ್ರಿಡ್ ಸಿಸ್ಟಮ್ ಟೌನ್ ಪ್ಲಾನಿಂಗ್ ಇವಾಗ ಕೂಡ ಇದಾವೆ. ಹರಿಯಾಣನ ಅಲ್ಲಿ ಪಂಜಾಬ್ ಒಂದು ಚಂಡೀಗಢ ಗೊತ್ತಾ? ಚಂಡೀಗಢ ಗ್ರಿಡ್ ಸಿಸ್ಟಮ್. ಈ ಸಿಟಿ ಎಕ್ಸೆಪ್ಟ್ ಲೋಥಲ್ ಬಂದ್ಬಿಟ್ಟು ಹ್ಯಾಡ್ ನಾರ್ತ್ ಎಂಟ್ರೆನ್ಸ್ ಅಂಡ್ ಸೌತ್ ಎಕ್ಸಿಸ್ಟ್. ನೋಡಿ, ಲೋಥಲ್ ಹೊರತುಪಡಿಸಿ ಪ್ರತಿ ನಗರವು ಉತ್ತರ ಪ್ರವೇಶ ಮತ್ತು ದಕ್ಷಿಣ ನಿರ್ಗಮನ ಹೊಂದಿತ್ತಂತೆ ಆಕ್ಚುಲಿ. ಲೋಥಲ್ ಹೊರತುಪಡಿಸಿ. ಓಕೆ, ಈಸ್ಟ್ ಟು ವೆಸ್ಟ್. ಇಷ್ಟೆಲ್ಲ ಡೀಟೇಲ್ ಆಗಿ ಕೇಳಲ್ಲ, ಬಟ್ ಸ್ಟ್ರೀಟ್ಸ್ ಹೆಂಗಿತ್ತು ನೆನ್ಪಿಟ್ಕೊಂಡು ಗ್ರಿಡ್ ಸಿಸ್ಟಮ್ ಇತ್ತು. ಸೊ ಏನು ವರ್ಟಿಕಲ್ ಮತ್ತು ಹಾರಿಜೆಂಟಲ್ ರೋಡ್ ಗಳೇನ್ ಬರ್ತಾವಲ್ಲ ಅವೆಲ್ಲವೂ ಕೂಡ ಒಂದು ರೈಟ್ ಆಂಗಲ್ಸ್ ಅಲ್ಲಿ ಇದ್ದು. ಓಕೆ, ಅಂದ್ರೆ ಅಷ್ಟು ಪರ್ಫೆಕ್ಟ್ ಆಗಿತ್ತು ಆ ಟೈಮಲ್ಲೇ ಆಕ್ಚುಲಿ ಸ್ಟ್ರೀಟ್ಸ್ ಗಳು ಕೂಡ. ಎಟ್ ದ ಎಂಡ್ ಆಫ್ ದ ಸ್ಟ್ರೀಟ್ ವಿ ಫೈಂಡ್ ಲೈಟ್ ಪೋಲ್ಸ್ ಫಾರ್ ದ ನೈಟ್ ಲೈಟಿಂಗ್ ಅಂತ. ನೋಡಿ, ಲೈಟ್ ಪೋಲ್ಸ್ ಇತ್ತು ಅಂತ. ಹರಪ್ಪನ್ ಸ್ಟ್ರೀಟ್ಸ್ ವೇರ್ ಪೇವ್ಡ್ ವಿತ್ ಬರ್ನ್ಟ್ ಬ್ರಿಕ್ಸ್ ಟು ಫೆಸಿಲಿಟೇಟ್ ಈಸಿ ಮೂವ್ಮೆಂಟ್ ಆಫ್ ಆಕ್ಸ್ ಕಾರ್ಟ್ಸ್. ಎತ್ತಿನ ಬಂಡಿಗಳಲ್ಲಿ ಸುಲಭ ಚಲನೆಗೆ ಅನುಕೂಲವಾಗುವಂತೆ ಏನು ಹರಪ್ಪನ್ ಬೀದಿಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ಸುಗಮಗೊಳಿಸಲಾಗುತ್ತಂತೆ. ನೋಡಿ, ಈ ರೀತಿ ಗ್ರಿಡ್ ಸಿಸ್ಟಮ್. ಓಕೆ, ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೈನ್ಸ್ ಗಳು ಇರ್ತವೆ. ಸೊ ನೋಡಿ, ರಿಂಗ್ ರೋಡ್ ಆಕ್ಚುಲಿ. ಸೊ ಕಿಂಗ್ಸ್ ಬಂದ್ಬಿಟ್ಟು ಸಾಯ್ದ ಹಿಂಗ ಎಲ್ಲ ನಾರ್ಮಲ್ ಇಲ್ಲಿ ನಡ್ಕೊಂಡು ಬರೋ ಅವಶ್ಯಕತೆ ಇಲ್ಲ. ಸೊ ಏನು ಒಂದು ರಿಂಗ್ ರೋಡ್ ಸಿಸ್ಟಮ್ ಇದಕ್ಕೆ ಎಕ್ಸಾಂಪಲ್ ಸ್ಟ್ರೀಟ್ಸ್ ಮತ್ತು ಲೇನ್ಸ್ಗೆ. ನೋಡಿ, ಈ ರೀತಿ ಇದು ನೋಡಿ. ಸೊ ಕರೆಕ್ಟ್ ಆಗಿ ಬಂದ್ಬಿಟ್ಟು ರೈಟ್ ಆಂಗಲ್ ಅಲ್ಲಿ ಜಾಯಿನ್ ಆಗ್ತಿದ್ವು. ವರ್ಲ್ಡ್ ಓಲ್ಡೆಸ್ಟ್ ಸೈನ್ ಬೋರ್ಡ್ ಬಿಲಾಂಗ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಐವಿಸಿ ಸೇರಿದ ವಿಶ್ವದ ಹಳೆಯ ಸೈನ್ ಬೋರ್ಡ್ ಮತ್ತು ಸಂಕೇತ ಫಲಕ ಅಂತ ಕರೀತಾರೆ. ಓಕೆ, ಸೊ ಎ ಬೋರ್ಡ್ ವಿತ್ ಸ್ಟೋನ್ ಸಿಂಬಲ್ಸ್ ಲೆಟರ್ಸ್ ಓವರ್ 30 cm in height in wooden frame was discovered at Dholawari in 1919. ಇವೆಲ್ಲ ಬೇಕಾಗಿಲ್ಲ ಆಕ್ಚುಲಿ. ಸೊ ಜಸ್ಟ್ ನೋಡಿ, ಇದು ವಿಶ್ವದ ಮೊದಲ ಸಂಕೇತ ಫಲಕ ಎಂದು ಪುರಾತತ್ವಜ್ಞರು ನಂಬಿದ್ದಾರೆ. ಓಕೆ, ಇಟ್ಸ್ ಥಾಟ್ ಟು ಹ್ಯಾವ್ ಬೀನ್ ಪ್ಲೇಸ್ಡ್ ಎಟ್ ದ ಸೆಕೆಂಡ್ ಆಫ್ ದ ನಾರ್ದರ್ನ್ ಗೇಟ್ ಆಫ್ ದ ಸಿಟಿ. ಇವೆಲ್ಲ ಬೇಕಾಗಿಲ್ಲ. ಸೊ ಜಸ್ಟ್ ನೋಡಿ ಸ್ಟ್ರೀಟ್ಸ್ ಯಾವ ರೀತಿ ಇತ್ತು, ಸೊ ಟೌನ್ ಪ್ಲಾನಿಂಗ್ ಯಾವ ರೀತಿ ಇತ್ತು. ಇಂಡಸ್ ವ್ಯಾಲಿ ಹೌಸಸ್ ಕುಡ್ ಕೀಪ್ ಆಫ್ ದ ಡಸ್ಟ್ ಅಂಡ್ ನಾಯ್ಸ್. ಸೊ ಯಾವ ರೀತಿ ದೂರ ಶಬ್ದದಿಂದ ದೂರ ಇದ್ದು ಅಂತ ನೋಡಿ, ಅವೆಲ್ಲ ಅಷ್ಟು ದೂರ ಇದ್ದು. ನನ್ ಆಫ್ ದ ಹೌಸಸ್ ಇನ್ ಇಂಡಸ್ ವ್ಯಾಲಿ ವಿಂಡೋಸ್ ಫೇಸಿಂಗ್ ದ ಮೇನ್ ಸ್ಟ್ರೀಟ್ಸ್. ಆಕ್ಚುಲಿ ಮೇನ್ ಸ್ಟ್ರೀಟ್ ಗೆ ವಿಂಡೋಸ್ ಗಳು ಮಖ ಇರ್ಲಿಲ್ಲ ಅಂತ ಹೇಳ್ತಿದ್ದಾನೆ. ಆಕ್ಚುಲಿ ಮುಖ್ಯ ಬೀದಿಗಳಿಗೆ ಎದುರಾಗಿ ಕಿಟಕಿಗಳಿರ್ಲಿಲ್ಲ. ಕಿಟಕಿಗಳಿದ್ದು ಬಟ್ ಬಾಗಿಲುಗಳಿರ್ಲಿಲ್ಲ, ಬಟ್ ಡೈರೆಕ್ಟ್ ಆಗಿ ರೋಡ್ಗೆ ಇರ್ಲಿಲ್ಲ ಕಿಟಕಿಗಳು. ಓಕೆ, ದ ಹೌಸಸ್ ಹ್ಯಾಡ್ ಓನ್ಲಿ ಒನ್ ಡೋರ್. ಮನೆಗಳಿಗೆ ಒಂದೇ ಬಾಗಿಲಿತ್ತು. ಓಕೆ, ಆಲ್ ದ ವಿಂಡೋಸ್ ಅಂಡ್ ದ ಡೋರ್ಸ್ ಆಫ್ ದ ಹೌಸಸ್ ವುಡ್ ಓಪನ್ ಇನ್ ಟು ದ ಸೆಂಟ್ರಲ್ ಕೋರ್ಟ್ ಹ್ಯಾಂಡ್. ಎಲ್ಲಾ ಕಿಟಕಿಗಳು ಮನೆಗಳ ಬಾಗಿಲು ಕೇಂದ್ರ ಪ್ರಾಂಗಣಕ್ಕೆ ತೆರೆದುಕೊಳ್ತಿದ್ವು ಅಂತ ನೋಡಿ. ದೇ ವೇರ್ ಸ್ಟ್ರಾಟಜಿಕಲಿ ಡಿಸೈನ್ ಟು ಅವಾಯ್ಡ್ ನಾಯ್ಸ್ ಅಂಡ್ ಡಸ್ಟ್. ಹೀಗಾಗಿ ಈ ತರ ಇತ್ತು ಅಂತ ಹೇಳ್ತಿದ್ದಾರೆ ಆಕ್ಚುಲಿ. ವರ್ಲ್ಡ್ಸ್ ಫಸ್ಟ್ ಪ್ಲಾನ್ ಸಿಟೀಸ್ ವೇರ್ ಫೌಂಡ್ ಇನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಸೊ ಯೋಜಿತ ನಗರಗಳು ಕಂಡು ಬಂದಿವೆ ಅಂತ ಹೇಳ್ಬೋದು. ಸೊ ಈ ರೀತಿ ಕ್ವಶನ್ಸ್ ಕೇಳ್ತಿರ್ತಾರೆ, ಕಿಟಕಿಗಳಿದ್ವು ಬಾಗಿಲುಗಳಿದ್ವು ಅಂತ ಹೇಳಿ. ಒಂದೊಂದ್ ಕಡೆ ಆಕ್ಚುಲಿ ಬಾಗಿಲು ಇರ್ಲಿಲ್ಲ, ಓನ್ಲಿ ಕಿಟಕಿಗಳಿದ್ವು ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಓನ್ಲಿ ಒನ್ ಡೋರ್ ಇತ್ತಂತ ಕೊಟ್ಟಿದ್ದಾರೆ ಆಕ್ಚುಲಿ. ನೋಡಿ, ಆಪ್ಷನ್ಸ್ ಒಳಗಡೆ ಇಲ್ಲ ಅನ್ನಕ್ಕೆ ಬರೋದಿಲ್ಲ, ಬಟ್ ಓನ್ಲಿ ಒನ್ ಡೋರ್. ಕೆಲವೊಂದ್ಸಲ ಎಕ್ಸಾಮ್ ಕ್ರಿಟೆಡ್ ಕೇಳಿರ್ತಾರೆ ಕ್ವಶನ್ಸ್ ಬರೀಬೇಕಾದ್ರೆ. ಎಕ್ಸಾಮ್ ಕ್ರಿಟೆಡ್ ನಮ್ ಕಲ್ಚರ್ ಅಂತ ತಕ್ಷಣ ಕೆಲವೊಂದು ಭಾವನೆಗೆ ಒಳಗಾಗಿ ಬರೀತಿರ್ತಾರೆ. ಸೊ ಅವು ಅರ್ಥ ಕಾಂಟ್ರವರ್ಷಿಯಲ್ ಕ್ವಶನ್ಸ್ ಕೇಳಲ್ಲ ಎಕ್ಸಾಮ್ಗೆ. ಓಕೆ, ದ ಕಂಟೆಂಪರರಿ ಸಿವಿಲೈಸೇಷನ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ಸಿಟೀಸ್ ಬಟ್ ನಾಟ್ ಪ್ಲಾನ್ ಸಿಟೀಸ್ ಅಂತ ನೋಡಿ. ಸಮಕಾಲೀನ ನಾಗರಿಕತೆ ನಗರಗಳನ್ನು ಹೊಂದಿದ್ದು, ಬಟ್ ಆದ್ರೆ ಯೋಜಿತ ನಗರಗಳಲ್ಲ. ಅಂದ್ರೆ ಈಗ ಈಜಿಪ್ಟ್ ತಗೋಬಹುದು, ಮಿಸೋಪೊಟೇಮಿಯಾ ಒಳಗಡೆ ಇದು ಆಕ್ಚುಲ್ ನಗರಗಳು, ಬಟ್ ಆದ್ರೆ ಒಂದು ಪ್ಲಾನ್ಡ್ ಸಿಟಿ ಇರ್ಲಿಲ್ಲ ಅಂತ. ಓಕೆ, ಇಂಡಸ್ ಪೀಪಲ್ ಯೂಸ್ ಬರ್ನ್ಟ್ ಬ್ರಿಕ್ಸ್, ಅದಂತೂ ಗೊತ್ತೇ ಆಕ್ಚುಲಿ. ಸೊ ಯಾವ ರೇಷಿಯೋ ಅಂದ್ರೆ
1:2:4 ರೇಷಿಯೋದಲ್ಲಿ ಇತ್ತು ಅಂತೆ ಬರ್ನ್ ಬ್ರಿಕ್ಸ್. ಆಮೇಲೆ ಲಾರ್ಜ್ ಸ್ಕೇಲ್ ಯೂಸಸ್ ಆಫ್ ಬರ್ನ್ ಬ್ರಿಕ್ಸ್ ಅಂಡ್ ಟೋಟಲ್ ಅಬ್ಸೆನ್ಸ್ ಆಫ್ ಸ್ಟೋನ್ ಬಿಲ್ಡಿಂಗ್. ಓಕೆ, ಸೊ ಓನ್ಲಿ ಜಸ್ಟ್ ನಿಮ್ಗೆ ಇಟಗಿಗಳ ದೊಡ್ಡ ಪ್ರಮಾಣದ ಬಳಕೆ ಇರೋದ್ರಿಂದ ಅಲ್ಲಿ ಕಲ್ಲಿನ ಕಟ್ಟಡಗಳು ಒಟ್ಟು ಅನುಭವಿಸಿದ್ರೆ ಆಕ್ಚುಲಿ ಟೋಟಲ್ ಅಬ್ಸೆನ್ಸ್ ಆಫ್ ಸ್ಟೋನ್ ಬಿಲ್ಡಿಂಗ್. ಸೊ ಕಟ್ಟಡಗಳದ್ದು ಮನೆಗಳಲ್ಲಿ ಕಂಡು ಬರ್ತಾ ಇಲ್ಲ. ಈಚ್ ಹೌಸ್ ವಾಸ್ ಬಿಲ್ಟ್ ವಿತ್ ವೆಲ್ ಬೇಕ್ಡ್ ಬ್ರಿಕ್ಸ್. ಏನು ಸುಟ್ಟ ಇಟಂಗಿಗಳು ಸಿಗ್ತಿದ್ವು. ದ ಸೈಜ್ ಆಫ್ ಬ್ರಿಕ್ ಈಸ್ ಯೂನಿಫಾರ್ಮ್ ಸಜೆಸ್ಟಿಂಗ್ ಸೆಂಟ್ರಲೈಸೇಷನ್ ಆಫ್ ಪ್ರೊಡ್ಯೂಸರ್. ಓಕೆ, ಕೇಂದ್ರೀಕರಣವನ್ನ ಅಂದ್ರೆ ಒಂದೇ ರೀತಿ, ಸೊ ಸೇಮ್ ಸೈಜ್ ನೋಡಿ, ಈ ರೀತಿ ನಿಮ್ಗೆ ಒಂದು ನೆಲ್ ನೋಡಿದ್ರು ಕರೆಕ್ಟ್ ಸೇಮ್ ಸೈಜ್ ಅಲ್ಲಿ ಸಿಗ್ತಿದ್ವು ಅಂತೆ. ಸೊ ನೋಡಿ, ಓನ್ಲಿ ಬ್ರಿಕ್ ಸೈಜ್ ಬರೀ 1:2:4. ಓಕೆ, ಬಟ್ ಆಲ್ ಅಸ್ಪೆಕ್ಟ್ಸ್ ಅಂತ ನೋಡಿ, ರೇಷಿಯೋ 1:2:4 was not limited to bricks but all aspects. The ratio was followed in the houses, public structures ಮತ್ತೆ neighborhood regions and even city ಒಳಗಡೆ. Okay, underground drainage system, very hygiene peoples, the advanced sanitation system. Okay, neither contemporary civilization nor successive civilization had this underground drainage system. ಸಮಕಾಲೀನ ನಾಗರಿಕತೆಗಳು ಈ ಒಳಚರಂಡಿ ಇದೆ ಯುನಿಕ್. ನಮ್ದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಚರಂಡಿ ವ್ಯವಸ್ಥೆ ಬೇರೆ ಯಾವ ನಾಗರಿಕತೆಗಳಲ್ಲೂ ಕಂಡು ಬಂದಿಲ್ಲ. ಓನ್ಲಿ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ ಕಂಡು ಬಂದಿರೋದು. ಮ್ಯಾನ್ಹೋಲ್ಸ್ ಇಸ್ ಆಲ್ಮೋಸ್ಟ್ ಯೂನಿಕ್ ಆಸ್ಪೆಕ್ಟ್ಸ್ ಆಫ್ ಮ್ಯಾನ್ಹೋಲ್ಗಳು ಕೂಡ ಒಂದು ಯೂನಿಕ್ ಆಸ್ಪೆಕ್ಟ್ಸ್ ಅಲ್ಲಿ ಇರ್ತಿದ್ವು ಅಂತ ಹೇಳ್ತಾ ಇದ್ದಾರೆ ನೋಡಿ, ಈ ರೀತಿ. ಸೊ ಕಟ್ಟಡಗಳಲ್ಲಿ ಇದು ಓಕೆ, ಬಿಲ್ಡಿಂಗ್ಸ್ ಸಾಮಾನ್ಯವಾಗಿ ನಾವು 2 ಅಂತಸ್ತಿನ ಕಟ್ಟಡಗಳು 2 ಸ್ಟೋರಿ ಬಿಲ್ಡಿಂಗ್ಸ್. ಬಟ್ ಎಕ್ಸೆಪ್ಷನ್ ಕೇಸ್ ಧೋಲಾವೀರಲ್ಲಿ ಐ ಥಿಂಕ್ 3 ಸ್ಟೋರ್ಡ್ ಏನೋ ಕಾಣ್ ಸಿಗುತ್ತೆ ಆಕ್ಚುಲಿ ಧೋಲಾವೀರ ರೀಜನ್ ಅಲ್ಲಿ. ದ ಕನ್ಸ್ಟ್ರಕ್ಷನ್ ಆಫ್ ಪಿಲ್ಲರ್ಸ್ ವಾಸ್ ನಾಟ್ ನೋನ್ ಟು ದ ಹರಪ್ಪನ್ಸ್. ಓಕೆ, ಪಿಲ್ಲರ್ ಗಳಲ್ಲಿ ಅಲ್ಲಿ ಗೊತ್ತಿರಲಿಲ್ಲ ಅವ್ರಿಗೆ. ಟಾಯ್ಲೆಟ್ಸ್ ಔಟ್ಸೈಡ್ ದ ಹೌಸಸ್, ಮನೆಯವರೆಗೆ ಶೌಚಾಲಯ ಇತ್ತು. ಸೊ ಬಾತ್ರೂಮ್ ಇನ್ಸೈಡ್ ದ ಹೌಸ್, ಮನೆಯೊಳಗಿನ ಸ್ನಾನಗೃಹ ಇತ್ತು. ಓಕೆ, ಸೊ ಹೌಸಸ್ ವಿತ್ ನೀವು ನೋಡಿರ್ಬೋದು ಮೂವಿ ಋತಿಕ್ ರೋಷನ್ ಮತ್ತಂದ್ರೆ ಪೂಜಾ ಹೆಗ್ಡೆ ಮಾಡಿದ್ದು ಮೆಹಂಜೋದಾರೋ ಅಂತ ಹೇಳಿ ಮೂವಿ. ಸೊ ಮೆಹಂಜೋದಾರೋ ಮೂವಿ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಹರಪ್ಪನ್ ಇವನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಯಾವ ರೀತಿ ಹೆಣ್ಮಕ್ಳು ಮತ್ತೆ ಗಂಡ್ ಮಕ್ಳು ಏನು ಆಭರಣ ಪ್ರಿಯರಾಗಿದ್ರು ಅಂತ ಹೇಳಿ ಗೊತ್ತಾಗುತ್ತೆ. ಆಮೇಲೆ ಪರ್ಫ್ಯೂಮ್ ಯೂಸ್ ಮಾಡ್ತಿದ್ರು, ಏನು ಆಟಿಕೆಗಳು ಯೂಸ್ ಮಾಡ್ತಿದ್ರು. Okay, Indus Valley civilization was perhaps the first in the world to have houses with attached bathrooms. Okay, the world first rainwater harvesting was here. ಯಾವುದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲಿ ಮಾಡಿದ್ರು? ರೈನ್ ವಾಟರ್ ಹಾರ್ವೆಸ್ಟಿಂಗ್ ಯಾವ ರೀಜನ್ ಹೇಳಿ ನೋಡೋ, ಎಕ್ಸಾಂಪಲ್ ಕೊಡಿ. ಯಾವುದು? ಧೋಲಾವೀರ. ಎಸ್, ಧೋಲಾವೀರ. ಫಸ್ಟ್ ಫಾರ್ಮ್ ಫ್ಲೋ ಫೀಲ್ಡ್ ಕಂಡು ಬಂದಿದೆ ಅಲ್ಲಿ. ಫಾರ್ಮ್ ಫ್ಲೋ ಫೀಲ್ಡ್ ನಮ್ಮ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ. ಕಾಲಿಬಂಗನ್ ಎಲ್ಲಿ ಬರುತ್ತೆ? ಕಾಲಿಬಂಗನ್ ರಾಜಸ್ಥಾನ. ಫಸ್ಟ್ ಫ್ಲೋ ಫೀಲ್ಡ್ ಕಂಡು ಬಂದಿದ್ದು ಕಾಲಿಬಂಗನ್ದಲ್ಲಿ. ವರ್ಲ್ಡ್ ಫಸ್ಟ್ ರೈನ್ ವಾಟರ್ ಹಾರ್ವೆಸ್ಟಿಂಗ್. ಇದು UPSC ಕ್ವಶನ್ಸ್ ಡೈರೆಕ್ಟ್ ಒಂದೇ ಸ್ಟೇಟ್ಮೆಂಟ್ ಕೇಳಿದ್ದಾರೆ. ಈ ರೀತಿ ಕೇಳ್ತಿರ್ತಾರೆ ಕ್ವಶನ್ಸ್. ಕೆಲವೊಂದು ಕ್ವಶನ್ ಪೇಪರ್ಗಳು ಚೆನ್ನಾಗಿ ತೆಗಿತಾ ಇದಾರೆ. ಈಗ ಆ ಎಕ್ಸಾಮ್ಸ್ ಈ ಎಕ್ಸಾಮ್ಸ್ ಏನ್ ಡಿಫ್ರೆನ್ಸ್ ಇಲ್ಲ, ನೀವು ಜಸ್ಟ್ ಓದ್ತಾ ಇದ್ರೆ ಸಾಕು, ಹೆಂಗೋ ಒಂದು ಕನೆಕ್ಟ್ ಮಾಡಬಹುದು ಆಪ್ಷನ್ಸ್ ಗಳಿಗೆ. ಓಕೆ, ದ ಹರಪ್ಪನ್ ಸಿಟೀಸ್ ಹ್ಯಾಡ್ ವಾಟರ್ ರಿಸರ್ವಾಯರ್ಸ್. ಓಕೆ, ಸೊ ಹರಪ್ಪನ್ ನಗರಗಳಲ್ಲಿ ನೀರು ಜಲಾಶಯಗಳಿದ್ವು ಅಂತೆ. ಹೌದಾ? ಜಲಾಶಯಗಳಿದ್ವಾ? ಇತ್ತು ಆಕ್ಚುಲಿ. ನೀವು ನ್ಯಾಷನಲ್ ಮ್ಯೂಸಿಯಂ ಡೆಲ್ಲಿಗೆ ಯಾರು ಹೋದ್ರೆ ಸೊ ದೊಡ್ಡದಾಗಿ ನೀವು ನೋಡ್ಬೋದು. ಅಲ್ಲಿ ನಿಮ್ಗೆ ಅಲ್ಲಿ ಒಂದು ಪೋರ್ಟ್ರೇ ಮಾಡಿದ್ದಾರೆ ಆಕ್ಚುಲಿ. ಸೊ ಡ್ಯಾಮ್ಗಳು, ಆಮೇಲೆ ಯಾವ ರೀತಿ ಅಗ್ರಿಕಲ್ಚರ್ ನ ಯೂಸ್ ಮಾಡ್ಕೋತಿದ್ರಿ ಏರಿಯಾನ. ಸೊ ಸಿಟಾಡೆಲ್ ಇತ್ತು. ತುಂಬಾ ಚೆನ್ನಾಗಿ ಅಲ್ಲಿ ನೀವು ಯಾವ್ದಾದ್ರು ದೆಹಲಿಗೆ ಹೋದ್ರೆ ಸೊ ನ್ಯಾಷನಲ್ ಮ್ಯೂಸಿಯಂ ಐತಿ, ಅಲ್ಲಿ ಹೋಗಿ ಬರ್ರಿ. ಓಕೆ, ಓಕೆ, ದೀಸ್ ರಿಸರ್ವಾಯರ್ಸ್ ಸರ್ವ್ ದ twin purpose of protecting the city from the floods and ensuring water supply throughout the year, even during dry season. ಸೊ ಗೊತ್ತು ರಿಸರ್ವಾಯರ್ಸ್ ಎದಕ್ಕೆ ಬಳಕೆ ಆಗ್ತವೆ? ಒಂದು ಸಿಟಿನ ಫ್ಲಡ್ ಇಂದ ಕಂಟ್ರೋಲ್ ಮಾಡಕ್ಕೆ, ಇನ್ನೊಂದು ಡ್ರೈ ಸೀಸನ್ ಅಲ್ಲಿ ನೀರಿನ ಬಳಕೆ ಮಾಡ್ಕೊಂಡು ಕೃಷಿಗೆ ಅಳವಡಿಸ್ಕೊಳ್ಳೋದು. ಓಕೆ, ದ ಬಿಲ್ಟ್ ದ ಡ್ಯಾಮ್ ದಟ್ ಕುಡ್ ಕಂಟ್ರೋಲ್ ದ ಫ್ಲೋ ಆಫ್ ವಾಟರ್ ಬಟ್ ಸ್ಟೋರ್ಡ್ ಇನ್ ಹ್ಯೂಜ್ ರಿಸರ್ವಾಯರ್ಸ್. ನೋಡಿ, ಇವಾಗೂ ಕೂಡ ನಾವು ಅದೇನೆ ಮಾಡ್ತಿದೀವಲ್ಲ. ಅಂದ್ರೆ ಆ ಟೈಮಲ್ಲಿ ನಾವು ಅಷ್ಟು ಗೊತ್ತಿದ್ದವ್ರು ಇದ್ದೀವಿ ಅಂತ ಹೇಳಿ. ಬಟ್ ಕೆಲವೊಂದು ಊರುಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ, ಅದು ನಮ್ದು ಪ್ರಾಬ್ಲಮ್ ಆಕ್ಚುಲಿ. ಸೊ ಈಗಿನ ಸ್ಥಿತಿ ಒಂದೊಂದು ಹಳ್ಳಿಗಳಿಗೆ ಒಂದೊಂದು ಶೌಚಾಲಯಗಳಿಲ್ಲ, ಒಂದು ಒಳಚರಂಡಿ ಇಲ್ಲ, ಲೈಟ್ ಇಲ್ಲ, ಏನಿಲ್ಲ ಆಕ್ಚುಲಿ. ಆದ್ರೂ ನಾವು ಹೆಮ್ಮೆಯಿಂದ ಓದ್ತೀವಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲ ಹಿಂಗಿತ್ತು, ಇಲ್ಲಿ ಹಿಂಗಿತ್ತು ಅಂತ. ಬಟ್ ಇದಕ್ಕೆಲ್ಲ ಕಾರಣ ಏನು? ನಾವೆಲ್ಲರೂ ಕಾರಣ ಆಕ್ಚುಲಿ. ನಾವು ಎಲೆಕ್ಟ್ ಮಾಡಿ ಏನು ಕಳಿಸ್ತೀವಿ, ಸೊ ಅಲ್ಲಿ ದುಡ್ಡು ತಿಂದು ಕುಂದಿರ್ತಾರ, ಏನು ಕೆಲಸ ಮಾಡಲ್ಲ. ಓಕೆ, ಸೊ ಹೌಸಿಂಗ್ ಫಾರ್ ಆಲ್ ಅಂತ ಹೇಳಿರೋದು 2022 ಅಂತ ಹೇಳಿ.
ಬಟ್ ಎಲ್ರಿಗೂ ಮನೆಗಳೇ ಸಿಗ್ಲಿಲ್ಲ ಇನ್ನು. ಓಕೆ, ಸೊ ಇದು ನಮ್ದು ಈಗಿನ ಪರಿಸ್ಥಿತಿ. ಸೊ ಇನ್ನು ಏನೋ ಟೈಮ್ ಕೊಟ್ರೆ ಅಲ್ಲಿಗೆ ಹೋಗ್ಬಿಡೋಣ ಅನ್ಸುತ್ತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ. ಯಾರಾದ್ರೂ ಬರ್ತೀರಾ? ನೀವು ಬರಕ್ ಆಗಲ್ಲ ಬಿಡಿ ಸರ್ ಆಕ್ಚುಲಿ ಅಂತ ಹೇಳ್ತೀರಲ್ಲ. ಜಸ್ಟ್ ಒಂದು ಫೋಟೋ ಕ್ಲಿಕ್ ಮಾಡ್ಕೊಂಡು ಇದು ನಮ್ ಸಿಟಿ ಅಂತ ಹೇಳಿ ತೋರ್ಸಕ್ಕಷ್ಟೇ ಇವಾಗ. ಓಕೆ, ಸೊ ಹೌ ವೇರ್ ದ ಸ್ಟ್ರೀಟ್ ಆಫ್ ಸಿಟೀಸ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನೋಡಿ ಆಲ್ರೆಡಿ ಕ್ವಶನ್ ಅಲ್ಲಿ ಓದಿರ್ತೀರಾ, ಸೊ ಅದರ ಪ್ರಕಾರನೇ ಕ್ವಶನ್ಸ್ ಗಳು ಕೇಳಿದ್ದಾರೆ ಕೆಲವೊಂದು. ಓಕೆ, ಬ್ರಾಡ್ ಸ್ಟ್ರೀಟ್ ನಮ್ ಬೆಂಗಳೂರಲ್ಲಿ ಸ್ಟ್ರೀಟ್ ಗಳು ಹೆಂಗಿದಾವ ಅಂತಂದ್ರೆ ನಾನು ಅಡ್ಡಾಡೋದೇ ಕಷ್ಟ ಆಗ್ಬಿಟ್ಟೈತಿ. ಅಷ್ಟು ಟ್ರಾಫಿಕ್, ಅಷ್ಟು ಕಂಜೆಸ್ಟೆಡ್ ರೋಡ್ಸ್ ಗಳು. ಸೊ ಅವಾಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬ್ರಾಡ್ ಮತ್ತೆ ಸ್ಟ್ರೇಟ್ ಆಗಿದ್ವು ಅಂತೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ನಾಟ್ ರಿಲೇಟೆಡ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಕನ್ಸ್ಟ್ರಕ್ಷನ್ ಸ್ಟ್ರೀಟ್ಸ್, ವೆಲ್ಸ್, ಡ್ಯಾಮ್ಸ್, ಬಟ್ ಪಿಲ್ಲರ್ಸ್ ಗಳಿರಲಿಲ್ಲ. ಓಕೆ, ಸೊ ವಿಚ್ ಆರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಹರಪ್ಪನ್ ಸಿವಿಲೈಸೇಷನ್? ಎಕ್ಸ್ಟ್ರಾರ್ಡಿನರಿ ಇನ್ಫಾರ್ಮಿಟಿ ಇನ್ ಆರ್ಟಿಫ್ಯಾಕ್ಟ್ಸ್ is evident in pottery, seals, bricks and weights. ಹೌದಾ? ಆಕ್ಚುಲಿ ಹೌದು, ಇನ್ಫಾರ್ಮಿಟಿ ಇತ್ತು. ಪಾಟ್ರಿ ಸೀಲ್ಸ್ ಆಗಿರ್ಬೋದು, ಬ್ರಿಕ್ಸ್ ಆಗಿರ್ಬೋದು, ನಾವೇನು ರೇಷಿಯೋದಲ್ಲಿ ನೋಡಿದಿವಲ್ಲ, weights and measures ಕೂಡ. The late Harappa sites also maintained the same construction techniques were used in mature Harappa sites. Okay, same construction techniques. Later Harappa sites maintained the same construction techniques mature Harappan sites ಅಲ್ಲಿ ಕೂಡ. So granaries were built at higher level to protect the granary from threats of floods. ಅಂದ್ರೆ ಮೀನ್ಸ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವ ಅವನತಿ ಕಾರಣ ಆಯ್ತು ಅಂತಂದ್ರೆ, ಒನ್ ಆಫ್ ದ ಎಕ್ಸಾಂಪಲ್ಸ್ ಫ್ಲಡ್ ಅಂತ ಹೇಳ್ತಾರೆ, ಕೆಲವೊಂದು ರೋಗಗಳು ಬಂದು ಹೋದ್ರು ಅಂತ ಹೇಳ್ತಾರೆ. ಓಕೆ, ಕ್ಲೈಮೇಟ್ ಚೇಂಜ್ ಇವೆಲ್ಲ ನೋಡಿ. ಮತ್ತೆ ಇನ್ನೊಂದು, ಸೊ ಆರ್ಯನ್ ಇನ್ವೇಜನ್ ಥಿಯರಿ ಅಂತ ಹೇಳಿ ಕೆಲವೊಂದ್ ಕಡೆ ವೀಲರ್ ಅವ್ರು ಬರೀತಾರೆ. ಸೊ ಆರ್ಯನ್ ಇನ್ವೇಜನ್ ಥಿಯರಿ ಅಂತ ಹೇಳಿ ಅವರು ಏನು ಆರ್ಯನ್ ಇನ್ವೇಜನ್ ಇಂದ ಇವರು ಬಂದ್ಬಿಟ್ಟು ಸೊ ದ್ರಾವಿಡಿಯನ್ ಕಲ್ಚರ್, ದ್ರಾವಿಡದವರು ಅಂತ ಹೇಳಿ ಹೇಳ್ತೀವಿ. ಸೊ ಇಂಡಸ್ ವ್ಯಾಲಿ ಸಿವಿಲೈಸ್ಡ್ ಏನ್ ಪೀಪಲ್ಸ್ ಇದಾರಲ್ಲ, ಸೊ ಇವರು ಈ ಅಂತ ಹೇಳಿ ಭಾಷೆನ, ದ್ರಾವಿಡ ಭಾಷೆ ಇವಾಗ ಪ್ರೆಸೆಂಟ್ ಈಗ ಪಾಕಿಸ್ತಾನದಲ್ಲಿ ಎವಿಡೆನ್ಸ್ ಇದೆ. ಸೊ ಪಾಕಿಸ್ತಾನದಲ್ಲಿ ಈ ಭಾಷೆನ ಬಳಕೆ ಮಾಡ್ತಿದ್ದಾರೆ, ಬ್ರಾವಿ ಅಂತ ಹೇಳಿ ಭಾಷೆ. ಸೊ ಇದು ದ್ರಾವಿಡಿಯನ್ ಭಾಷೆ. ಸೊ ಆರ್ಯನ್ ಇನ್ವೇಜನ್ ಥಿಯರಿ ಹೇಳ್ತದೆ ಆಕ್ಚುಲಿ ನಾವು ದ್ರಾವಿಡರು ಈ ಭಾರತದ ಮೂಲ ಏನು ಅಂತ ಹೇಳಿ ಕರಿತೀವಿ, ಮೂಲ ವ್ಯಕ್ತಿಗಳು ಅಂತ ಹೇಳ್ತೀವಿ. ಓಕೆ, ಬಿಕಾಸ್ ಆಫ್ ಆರ್ಯನ್ ಇನ್ವೇಜನ್ ಥಿಯರಿ. ಸೊ ಆರ್ಯನ್ ಅವ್ರು ಬಂದ್ಬಿಟ್ಟು, ಸೊ ಇಟ್ ಇಸ್ ಲ್ಯಾಂಗ್ವೇಜ್. ಆರ್ಯನ್ ಅಂತ ಹೇಳಿ ಅನ್ನೋದು ಅದು ಲ್ಯಾಂಗ್ವೇಜ್, ಅದು ರೇಸ್ ಅಲ್ಲ. ಓಕೆ, ಕಲರ್ ಮೇಲೆ ಐಡೆಂಟಿಫೈ ಮಾಡಕ್ ಆಗಲ್ಲ. ಆರ್ಯನ್ ಅಂತಂದ್ರೆ ಅದು ಒಂದು ಭಾಷೆಯ ಮೇಲೆ ಇದನ್ ಮಾಡಿದ್ದು. ಓಕೆ, ಸೊ ನೋಡಿ ಈಜಿನ ಕೊಳ ಈ ರೀತಿ ಇತ್ತು. ಓಕೆ, ಈ ನೀರು ಮತ್ತೆ ಹೊರಗಡೆ ತಗೊಂಡೋಗಕ್ಕೂ ಕೂಡ ಹೊರಗಡೆ ಸಣ್ಣ ಸಣ್ಣ ಏನೋ ಇದು ಇತ್ತು ಅಂತ ಹೇಳ್ತಾರೆ ಆಕ್ಚುಲಿ. ಪಾಟ್ರಿ, ಸೊ ನೋಡಿ ರೆಡ್ ಕ್ಲೇ ವಾಸ್ ಮೋಸ್ಟ್ ಕಾಮನ್ ಮೆಟೀರಿಯಲ್ ಫಾರ್ ಪಾಟ್ರಿ. ರೆಡ್ ಕ್ಲೇ, ಕೆಂಪು ಮಣ್ಣು. ಸಿಂಧು ಜನರು ವಿಭಿನ್ನ ರೀತಿಯ ಮಡಿಕೆಗಳನ್ನು ವಿಭಿನ್ನ ಉದ್ದೇಶಗಳಿಗೆ ಬಳಸ್ತಿದ್ರು. ಓಕೆ, ದ ಕಲರ್ ವಾಸ್ ಕಾಮನ್ಲಿ ಯೂಸ್ಡ್ ಇನ್ ಹರಪ್ಪನ್ ಪಾಟ್ರಿ ಅಂತ ಯಾವ್ದಂತ ಕೇಳಿದ್ರೆ ರೆಡ್. ಓಕೆ, ಅದರ್ ಇಂಪಾರ್ಟೆಂಟ್, ಐವಿಸಿ ವುಮೆನ್ಸ್ ಗಿವ್ ದ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಪರ್ಸನಲ್ ಅಪಿಯರೆನ್ಸ್. ಅದೇ ಹೇಳ್ತಿದ್ದೆ ನಾನು. ಸೊ ಆ ಮೂವಿ ನೋಡಿದ್ರೆ ಗೊತ್ತಾಗ್ತದೆ. ದೇ ಆರ್ ಹೈಲಿ ಪ್ಯಾಷನೇಟ್, ಗಾಟ್ ದೇರ್ arranged in different styles and imported lipsticks and perfumes from the Greeks. ನೋಡಿ, ಇಂಪೋರ್ಟ್ ಮಾಡ್ಕೊಂತಿದ್ರಂತೆ ಲಿಪ್ಸ್ಟಿಕ್ಸ್ ಮತ್ತೆ ಪರ್ಫ್ಯೂಮ್ಸ್ ಗಳನ್ನ. ಲಿಪ್ಸ್ಟಿಕ್ ಚಿಲ್ಲಿ ಪೌಡರ್ ಇಂದ ಮಾಡ್ತಾರ, ಗೊತ್ತಾ? ನೋಡಿ ಸ್ವಲ್ಪ ಕಾಂಪೋನೆಂಟ್ಸ್ ಏನೇನಿದಾವೆ ಆಕ್ಚುಲಿ ಲಿಪ್ಸ್ಟಿಕ್. ಓಕೆ, ಸಿಂಧು ಕಣಿವೆ ನಾಗರಿಕತೆಯ ಪ್ರಮುಖ ತಾಣಗಳು ಮತ್ತು ಉತ್ಖನನ ಮಾಡಿರುವ ಪಟ್ಟಿಗಳು. ಸೊ ಎಕ್ಸಾಮ್ಗೆ KMF ಎಕ್ಸಾಮ್ಗೆ ಇಂಥವೇ ಕೇಳ್ತಾರೆ, ಸಿಂಪಲ್, ಮೆಂಗಸೌರ್ ಮತ್ತೆ ಹರಪ್ಪ. ಸೊ ನೀವು ಬೇರೆ ಎಕ್ಸಾಮ್ ಓದೋರು ಇವೆಲ್ಲ ನೆನ್ಪಿಟ್ಕೊಡ್ರಿ. ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋದು ಧೋಲಾವೀರ. ಸೊ ರೀಸೆಂಟ್ ಎಕ್ಸಿಕ್ಯೂಟ್ ಮಾಡಿದ್ದು ಮತ್ತೆ ಧೋಲಾವೀರದಲ್ಲಿ. ಸೊ RS ಬಿಸ್ತ್ ಅಂತೇಳಿ. ಸೊ ಬನ್ವಾಲಿ, ಇಂಡಸ್ ವ್ಯಾಲಿ. ಸೊ ಲಾರ್ಜೆಸ್ಟ್ ಇಂಡಿಯನ್, ಈಗ ಪಾಕಿಸ್ತಾನ ಮತ್ತೆ ಇಂಡಿಯಾ ಆಯ್ತು. ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಏರಿಯಾ ಯಾವ್ದಂತಂದ್ರೆ ಬನ್ವಾಲಿ. ಓಕೆ, ಲಾರ್ಜೆಸ್ಟ್ ಏರಿಯಾ ಅಂತಂದ್ರೆ ಬನ್ವಾಲಿ, ಹರಿಯಾಣದಲ್ಲಿ ಇರೋದು. ಓಕೆ, ಸೊ ಈ ರೀತಿ ಕ್ವಶನ್ಸ್ ಕೇಳ್ತಿರ್ತಾರೆ ಎಕ್ಸಾಮ್ಗೆ, ನೋಡ್ಕೊಡ್ರಿ. ಶಾಕ್ತುಗಯ್ಯ ಬೇರೆ ಮತ್ತೆ ಸುರ್ಕಟೋಡ ಅಂತ ಬೇರೆ ಆಕ್ಚುಲಿ. ಶಾಕ್ತುಗಯ್ಯ ಅನ್ನೋದು ವೆಸ್ಟರ್ನ್ ಮೋಸ್ಟ್ ಪ್ಲೇಸ್ ಆಕ್ಚುಲಿ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಅದು ಬಂದ್ಬಿಟ್ಟು ಅಫ್ಘಾನಿಸ್ತಾನದಲ್ಲಿ ಇರೋದು. ಓಕೆ, ಟೇಲ್ಸ್ ಫ್ರಮ್ ದ ಹರಪ್ಪಸ್ ಡೆಡ್. ಓಕೆ, ದ ಹರಪ್ಪನ್ ಸೈಟ್ಸ್ ಇನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ವೇರ್ skeletons have been found. The discovery of the Rakhigarh necropolis is unique in the number base ಅಂತ ನೋಡಿ, ಯುನಿಕ್ ಸಿಸ್ಟಮ್ ಅಂತ ಹೇಳ್ತಾರೆ Rakhigarh.
ಓಕೆ, ಸೊ ಪಾಕಿಸ್ತಾನದಲ್ಲಿ ನೋಡಿ ಹರಪ್ಪ, ಮೆಂಜುದಾರೋ, ಚಾನುದಾರೋ, ಸುತ್ಕ ಜಂಡರ್ ಅಂತೇಳಿ. ಎರಡನೇ ದೊಡ್ಡ ಐವಿಸಿ ತಾಣ ಹರಪ್ಪ, ಅತಿ ದೊಡ್ಡ ಐವಿಸಿ ತಾಣ ಅಂತಂದ್ರೆ ಮೆಂಜೋದಾರೋ. ಓಕೆ, ಭಾರತದಲ್ಲಿ ನೋಡಿ ಕಾಲಿಬಂಗನ್ ನಾನು ಹೇಳಿದೆ, ಬನ್ವಾಲಿ, ಅಲಂಗಿರ್ ಉತ್ತರ ಪ್ರದೇಶ್, ರೂಪಾರ್, ಲೋತಾಲು ಮತ್ತೆ ಸುತ್ತೋಡ, ರಂಗ್ಪುರ್ ಅಂತೇಳಿ, ಧೋಲಾವೀರ, ರಾಕಿಗರ್. ಆಕ್ಚುಲಿ ಅದು ಬನ್ವಾಲಿ ಅಲ್ಲ, ಸೊ ಅದು ಬಂದ್ಬಿಟ್ಟು ರಾಕಿಗರ್. ಆಕ್ಚುಲಿ ಭಾರತ ಅತಿ ದೊಡ್ಡ ಐವಿಸಿ ತಾಣ ರಾಕಿಗರ್ ಅಂತೇಳಿ. ಸೊ ಇದ್ರ ಮೇಲೆನೆ ವರ್ಕ್ ಮಾಡ್ತಿದ್ದಾರೆ. ಆಕ್ಚುಲಿ ಈಗೆಲ್ಲ ಎಕ್ಸಿಕ್ಯೂಷನ್ ನಡೀತಾ ಇದೆ. ಸೊ ಏನೋ ಕೆಲವೊಂದು ಹಳ್ಳಿಗಳೆಲ್ಲ ಹೋಗ್ತಾವಂತೆ, ಒಂದು ನ್ಯೂಸ್ ಅಲ್ಲಿ ಆಕ್ಚುಲಿ ಓದಿದೆ. ಸೊ ದೈಮಾಬಾದ್ ಬಂದ್ಬಿಟ್ಟು ಮಹಾರಾಷ್ಟ್ರ. ಓಕೆ, ದ ಇಂಪಾರ್ಟೆಂಟ್ ಸೈಟ್ಸ್ ನೋಡಿ ಹರಪ್ಪ, ಲೆಫ್ಟ್ ಬ್ಯಾಂಕ್ ಆಫ್ ದ ರಿವರ್, ರವಿ ರಿವರ್. Okay, it is the first Indus Valley site that was discovered. Okay, ಯಾರು? ದೈರಮ್ ಸಾನಿ. ಈಗ ನೋಡಿ ನ್ಯೂ ಡ್ಯಾನ್ಸರ್ ಆಕ್ಚುಲಿ, ನಗ್ನ ನರ್ತಕಿ ಫೌಂಡ್ ಇಯರ್. ನೀವು ನೋಡಿರ್ತೀರ ಆಕ್ಚುಲಿ, ಅದು ಇವನ್ NCERT ಬುಕ್ಸ್ ಗಳಲ್ಲಿ ಆಗಿರ್ಬೋದು. ಸೊ ಅವನ ನೀವು ಡ್ಯಾನ್ಸಿಂಗ್ ಗರ್ಲ್ ಅಂತ ಎಲ್ಲಿ ಸಿಗುತ್ತೆ ಅಂತ ಹೇಳಿ ನೋಡಿರ್ಬೋದು. ಅದು ಮೆಂಜುದಾರ ಅಂತ ಹೇಳಿ ಓದಿದ್ದೀನಿ ನಾನು ಆಕ್ಚುಲಿ, ಬಟ್ ಇಲ್ಲಿ ಹರಪ್ಪನ್ ಅಂತ ಕೊಟ್ಟಿದ್ದಾರೆ. ಬಟ್ ಹರಪ್ಪನ್ ಒಳಗಡೆ ನಗ್ನ ನರ್ತಕಿ ಹರಪ್ಪನ್ ಅಂತ. ಓಕೆ, ಜಲಕೊಳ ಬಂದ್ಬಿಟ್ಟು ಎಲ್ಲಿ, ಯಾವ ಸೈಟ್ ಅಲ್ಲಿ ನಿಮ್ಗೆ ಕಂಡು ಬಂದಿರೋದು? ಮೆಂಜುದಾರನ. ಮೊಹೆಂಜೊದಾರೋ. ಆಮೇಲೆ ಡ್ಯಾನ್ಸಿಂಗ್ ಗರ್ಲ್, ಬ್ರಾನ್ಸ್ ಡ್ಯಾನ್ಸಿಂಗ್ ಗರ್ಲ್ ಅನ್ಸುತ್ತೆ. ಯಾವುದು? ಹಾ, ಓಕೆ, ದ ಸ್ಟ್ಯಾಚ್ಯೂಟ್ ಆಫ್ ನ್ಯೂಡ್ ಡ್ಯಾನ್ಸರ್ ಫೌಂಡ್ ಇಯರ್. ಓಕೆ, ಸ್ವಲ್ಪ ಡಿಫ್ರೆನ್ಸ್ ಐತಲ್ಲ ಎರಡಕ್ಕೂ. ಡ್ಯಾನ್ಸಿಂಗ್ ಗರ್ಲ್ ಒಂದ್ ಕಡೆ ಸಿಕ್ಕಿರೋದು, ಇನ್ನೊಂದು ಸ್ನಾನದ ಕೊಳ ಏನೈತಲ್ಲ, ಸೊ ಅದು ಒಂದ್ ಕಡೆ ಸಿಕ್ಕಿರೋದು. ಸೊ ಮೆಂಜುದಾರದಲ್ಲಿ ಬಂದ್ಬಿಟ್ಟು ಸೊ ಸ್ನಾನದ ಕೊಳ, ಡ್ಯಾನ್ಸಿಂಗ್ ಗರ್ಲ್ ಹರಪ್ಪನ್ ಒಳಗಡೆ ಅನ್ಕೋತೀನಿ. ಹೌದಾ? ಯಾರಾದ್ರೂ ಸ್ವಲ್ಪ ಹೇಳ್ತೀರಾ ಎಲ್ಲಿ ಎಕ್ಸಿಕ್ಯೂಟ್ ಮಾಡಿದಾರೆ ಅಂತ? ಅವ್ ಸ್ವಲ್ಪ ಈ ಮೈನ್ಯೂಟ್ ಇನ್ಫಾರ್ಮೇಶನ್ ಎಕ್ಸಾಮ್ ಹೆಲ್ಪ್ ಆಗ್ತಾವ. ಅವು ಯಾವಾಗ್ಲೂ ನಾವು ಓದ್ತಾನೆ ಇರ್ಬೇಕು, ಇಲ್ಲಂತಂದ್ರೆ ಅವು ಆಗಲ್ಲ. ಆಕ್ಚುಲಿ ಮೆಂಜುದಾರ ಆಕ್ಚುಲಿ. ಓಕೆ, ನಾನು ಕೊಳ ಆಗಿರ್ಬೋದು, ಮತ್ತೆ ಡ್ಯಾನ್ಸಿಂಗ್ ಗರ್ಲ್ ಬಂದ್ಬಿಟ್ಟು ಮೆಂಜುದಾರದಲ್ಲೇ ಸಿಕ್ಕಿರೋದು. ಸೊ ಇಲ್ಲಿ ಬರಿಯಲ್ ಸಿಸ್ಟಮ್ಸ್ ಕಂಡು ಬಂದಿವೆ ಹರಪ್ಪನ್ ಒಳಗಡೆ. ಯುನಿಕ್ ಬರಿಯಲ್ ಸಿಸ್ಟಮ್ಸ್ ಎಲ್ಲ ಕಂಡು ಬಂದಿದೆ ಹರಪ್ಪನ್ ಸೈಟ್ಸ್ ಒಳಗಡೆ. ಓಕೆ, ಸೊ ಕೆಲವೊಂದು ಫೈರ್ ಮತ್ತಂದ್ರೆ ಅಲ್ಲಿ ಫೈರ್ ಇವು ಏನು ಯಜ್ಞಗಳನ್ನ ಬಳಕೆ ಮಾಡ್ತಿದ್ರು ಅಂತ ಹೇಳಿ ಕೆಲವೊಂದು ಹೇಳಿದವೆ, ಯಾವ ಸೈಟ್ಸ್ ಗಳು ಅವು ನೋಡ್ಕೊಳ್ಳಿ ಸ್ವಲ್ಪ. ಓಕೆ, ಸೊ ಈ ಎಕ್ಸಾಮ್ಗಳಿಗೆ ಇಂಥವೇ ಕ್ವಶನ್ಸ್ ಕೇಳ್ತಾರೆ. ಓಕೆ, ಒನ್ ಆಫ್ ದ ಫಾಲೋಯಿಂಗ್ ಸೈಟ್ಸ್ ಫ್ರಮ್ ವೇರ್ ದ ಫೇಮಸ್ ಬುಲ್ ಸೀಲ್ ಆಫ್ ಇಂಡಸ್ ಸಿವಿಲೈಸೇಷನ್ ವಾಸ್ ಫೌಂಡ್ ಅಂತ ಕೇಳಿದ್ದಾರೆ ನೋಡಿ. ಬುಲ್ ಸೀಲ್ ಅಂತ ನೋಡಿ ಹರಪ್ಪನ್ ಒಳಗಡೆ. ಈಗ ಏನಾಗ್ತಂದ್ರೆ ಬಿಹಾರದು, UPದು ಕ್ವಶನ್ ಪೇಪರ್ಸ್ ಕೆಲವೊಂದು ಕಾಪಿ ಮಾಡೋದು ಈಗ KPSC ಅವ್ರು ಸ್ಟಾರ್ಟ್ ಮಾಡಿದ್ದಾರೆ. ಅಂತವನು ಒಂದು ಆಪ್ಷನ್ಸ್ ಅಲ್ಲಿ ಕೇಳ್ಬೋದು ಯಾವ್ದಾದ್ರು ಎಕ್ಸಾಮ್ ಅಲ್ಲಿ. ಓಕೆ, ಸೊ ರೈಟ್ ಬ್ಯಾಂಕ್ ಆಫ್ ರಿವರ್ ಇಂಡಸ್ ಅಲ್ಲಿ ಸೊ ಮೆಂಜೋದಾರೋ ಮೀನ್ಸ್ ದ ಮೌಂಟ್ ಆಫ್ ಡೆಡ್ ಅಂತೇಳಿ, ಅಂದ್ರೆ ಸತ್ತವರ ದಿಬ್ಬ ಅಂತ ಹೇಳಿ ಕರೀತಾರೆ ಕನ್ನಡದಲ್ಲಿ. ದ ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಎಷ್ಟು? 50,000 ಪೀಪಲ್, ಮೋಸ್ಟ್ ಪಾಪ್ಯುಲೇಟೆಡ್ ಸಿಟಿ. ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಮಾಡೆಲ್ ಸಿಟಿ ಫಾರ್ ಎಂಟೈರ್ IVC ಇನ್ ಟೌನ್ ಪ್ಲಾನಿಂಗ್. ಓಕೆ, ಇಲ್ಲಿ ಒಂದು ಟೌನ್ ಪ್ಲಾನಿಂಗ್ ಮಾಡೆಲ್ ಸಿಟಿ ಅಂತ ಪರಿಗಣಿಸಬಹುದಂತೆ. ಸೊ ಮೆಂಜೋದಾರೋ ಮೆಜರಿಂಗ್ ಅಂಡ್ ಏರಿಯಾ ಅಬೌಟ್ 300 hectares ವಾಸ್ ದ ಲಾರ್ಜೆಸ್ಟ್ ಸಿಟಿ. ಓಕೆ, ಅತಿ ದೊಡ್ಡ ನಗರ. ನಾವು ಲೊಕೇಟೆಡ್ ಇನ್ ಪಾಕಿಸ್ತಾನ. ಈ ತರ ಕೇಳ್ತಾರ ಆಕ್ಚುಲಿ. ಮೆಂಜೋದಾರ್ ಬಂದ್ಬಿಟ್ಟು ಅಫ್ಘಾನಿಸ್ತಾನೋ, ಪಾಕಿಸ್ತಾನೋ, ಇಂಡಿಯಾನೋ. ಸೊ ನೀವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ಬೇಕಾದ್ರೆ ಪಾಕಿಸ್ತಾನ ನಾನು ಕನ್ಸಿಡರೇ ಮಾಡೋದಿಲ್ಲ, ಯಾಕಂತಂದ್ರೆ ಒಳಗೆ ಇನ್ವಾಲ್ವ್ ಆಗಿ ಓದಿರ್ತೀವಿ. ಸೊ ಇದಕ್ಕೆ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಇಂಡಿಯಾದ ಬಗ್ಗೆ, ಈ ಪಾಕಿಸ್ತಾನ ಕೊಟ್ಟನಂತೆ ಆಯ್ತು ಬಿಡು, ಪಾಕಿಸ್ತಾನ ಹೊರಗೆ ಇಟ್ಬಿಟ್ಟು. ಸೊ ಇಂಪಾರ್ಟೆಂಟ್ ನೋಡಿ. ಸೊ ನೋಡಿ ಅಲಾದಿನ್ ಅಂತ ಹೇಳಿ, ನಾವು ಲೊಕೇಟೆಡ್ ಇನ್ ಪಾಕಿಸ್ತಾನ್, ಒನ್ ಸ್ಮಾಲೆಸ್ಟ್ ಸೈಟ್ಸ್ ಇನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಓಕೆ, ಸ್ಮಾಲೆಸ್ಟ್ ಅಂತ ದೊಡ್ಡದು ಬಂದ್ಬಿಟ್ಟು ಮೆಂಜೋದಾರು ಪಾಕಿಸ್ತಾನ ಒಳಗಡೆ. ಓಕೆ, ಗ್ರೇಟ್ ಬಾತ್. ಓಕೆ, ಗ್ರೇಟ್ ಬಾತ್ ಸೊ ಲಾರ್ಜೆಸ್ಟ್ ಬ್ರಿಕ್ ವರ್ಕ್ ಅಂತ ನೋಡಿ ಇದು. ಸಿಂಧು ಜನರ ಸಿವಿಲ್ ಇಂಜಿನಿಯರಿಂಗ್ ತಂತ್ರಜ್ಞಾನಕ್ಕೆ ಇದು ಅತ್ಯುತ್ತಮ ಉದಾಹರಣೆ ಆಗಿದೆ ಅಂತ. ಸೊ ಗ್ರೇಟ್ ಗ್ಯಾಂಡ್ರಿ, ಅತಿ ದೊಡ್ಡ ಉಗ್ರಾಣ್, ದ ಬಿಗ್ಗೆಸ್ಟ್ ಒನ್, ಲಾರ್ಜೆಸ್ಟ್ ಬಿಲ್ಡಿಂಗ್ ಬಂದ್ಬಿಟ್ಟು ಇಲ್ಲೇ ಸಿಗುತ್ತೆ ನೀವು. ಗ್ರೇಟ್ ಗ್ರ್ಯಾಂಡ್ರಿ ಮತ್ತೆ ಗ್ರೇಟ್ ಬಾತ್ ಮೆಂಜೋದಾರದಲ್ಲೇ. ಇದು ನೋಡಿ ಇಲ್ಲಿ ಪೆಕ್ಯುಲರ್ ಪಿಕ್ಚರ್ಸ್ ಇದಾವೆ ನೋಡಿ ಇಲ್ಲೆಲ್ಲ. ಸೊ ಯಾವ ರೀತಿ ಇತ್ತು, ಸೊ ರೋಡ್ಗಳು ಹಾರಿಜೆಂಟಲ್ ಇದ್ದು, ಸೊ ವರ್ಟಿಕಲ್. ಸೊ ಇಲ್ಲಿ ಗ್ರಿಡ್ ಸಿಸ್ಟಮ್ ಕಾಣಿಸುತ್ತಾ, ಯೂನಿಕ್ ಸೈಜ್ ಬ್ರಿಕ್ಸ್ ಗಳು ಕಾಣಿಸ್ತಾ ಇದಾವೆ. ಇಲ್ಲಿ ಲೈಟ್ ಗಳಂತ್ರ, ಇದು ಲೈಟ್ ಅಲ್ಲ, ಮತ್ತೆ ಲೈಟ್ ಅನ್ಕೊಂಡ್ರಿ, ಅದನ್ನ ಮಾರ್ಕ್ ಮಾಡಿರೋದು. ಓಕೆ, ಈಗ ಇಲ್ಲ ಅಂದ್ರೆ ಹುಡುಕ್ಬೇಕಾಗತ್ತೆ ಈಗ. ಓಕೆ, ಸೊ ಯಾಕಂದ್ರೆ ಹಿಸ್ಟ್ರಿನ ಹೆಂಗ್ ಓದ್ಬೇಕಂತಂದ್ರೆ ಸ್ವಲ್ಪ ಪಿಕ್ಚರ್ಸ್ ಹಾಕಿ
ಏನಾದ್ರು ಓದಿದೆ ಆದ್ರೆ ಸ್ವಲ್ಪ ನೆನ್ಪಿರ್ತಾವ, ಇಲ್ಲಾಂದ್ರೆ ಅವು ನೆನ್ಪಿರಲ್ಲ ಪ್ಲೇಸ್ಗಳು. ಕೆಲವೊಂದು ಡಿಸ್ಕಷನ್ ಮಾಡಿದ್ರೆ ನೆನ್ಪಿರ್ತಾವ. ಓಕೆ, this city had remarkable high number of wells, estimated to be over 700. ನೋಡಿ ಬಾವಿಗಳಿದ್ವಂತೆ ಇಲ್ಲಿ ಜಾಸ್ತಿ, ಹೈ ನಂಬರ್ ಆಫ್, ವಿತ್ ಒನ್ ವೆಲ್ ಫಾರ್ ಎವ್ರಿ 3 houses. ಅಂದ್ರೆ ಒಂದು ಬಾವಿ 3 ಮನೆಗಳಿಗೆ ಇರ್ತಿದ್ವಂತೆ. ಸಜೆಸ್ಟೆಡ್ ವೆಲ್ ಆರ್ಗನೈಸ್ಡ್ ಅಂಡ್ efficient system for providing water to the inhabitants. Okay, when Mohenjo-daro had a large number of wells, other Indus Valley cities like Harappa may have had fewer, with only handful of discovered in executed areas. Okay, so ನೋಡಿ the highest wells ಎಲ್ಲಿ ಕಂಡು ಬಂದಿದ್ದು ಅಂತ ಅನ್ಕೊಂಡು ಏನಾದ್ರು ಕೇಳಿದ್ರೆ ಎಕ್ಸಾಮ್ ಅಲ್ಲಿ, ಸೊ Mohenjo-daro, ಗ್ರೇಟ್ ಬಾತ್ ಆಗಿರ್ಬೋದು, ಡ್ಯಾನ್ಸಿಂಗ್ ಗರ್ಲ್ ಆಗಿರ್ಬೋದು. ನಾನು ಇದೇ ಹೇಳ್ತಿದ್ದೆ ಆಕ್ಚುಲಿ. ಸೊ ಎ ನ್ಯೂ ಡ್ಯಾನ್ಸರ್ ಐಡಲ್ ಮೇಡ್ ಆಫ್ ಡ್ಯಾನ್ಸಿಂಗ್ ಗರ್ಲ್. ಸೊ ಇದು ನ್ಯಾಷನಲ್ ಮ್ಯೂಸಿಯಂ ಅಲ್ಲಿ ಐತಿ, ಇದು ಡೆಲ್ಲಿ ಒಳಗಡೆ. ಓಕೆ, ಇದು ನೋಡಿ. ಸೊ ಈ ಇಬ್ಬರು ಹಿಂದೂ ಜನರ ಮೆಟಲರ್ಜಿಕಲ್ ತಂತ್ರಜ್ಞಾನಕ್ಕೆ ಅತ್ಯುತ್ತಮ ಬೆಸ್ಟ್ ಮಾದರಿ ಅಂತ ಪರಿಗಣಿಸಲಾಗಿದೆ ಅಂತ ನೋಡಿ. ಬ್ರಾಂಜ್ ಏಜ್ ಸಿವಿಲೈಸೇಷನ್, ಬ್ರಾಂಜ್ ಏಜ್ ಅಂತ ಬರೋದು. ಓಕೆ, ಸೊ ಡ್ಯಾನ್ಸಿಂಗ್, ದಿಸ್ ವೆರಿ ಇಂಪಾರ್ಟೆಂಟ್ ಡಿಸ್ಕವರಿ ಬಿಕಾಸ್ ಇಟ್ ಶೋಸ್ ಎಕ್ಸ್ಪರ್ಟೈಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇನ್ ಮೆಟಲ್ಸ್ ಬೆಂಡಿಂಗ್ ಅಂಡ್ ಕಾಸ್ಟಿಂಗ್ ಆಕ್ಚುಲಿ. ಓಕೆ, ಸೊ ಪರಿಣಿತಿಯನ್ನು ಹೊಂದಿದ್ರ ಅಂತಂದ್ರೆ ಲೋಹಗಳನ್ನ ಕರಗಿಸಬಹುದು, ಮತ್ತೆ ಅದನ್ನ ಒಂದು ಹೊಸ ಆಕಾರಕ್ಕೆ ತರಬಹುದು. ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಸ್ ಅಂತ ಏನು ಓದ್ತಿರಲ್ಲ ಆಕ್ಚುಲಿ, ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಸ್ ಅಂತ ಹೇಳಿ. ಸೊ ಇವಾಗೂ ಕೂಡ ಯಾವ್ದಾದ್ರು ದೇವರ ಮೂರ್ತಿಗಳು ಎಲ್ಲ ರೆಡಿ ಮಾಡ್ಬೇಕಂದ್ರೆ ಈ ಟೆಕ್ನಿಕ್ಸ್ ಗಳನ್ನೇ ಬಳಕೆ ಮಾಡೋದು, ಲಾಸ್ಟ್ ವ್ಯಾಕ್ಸ್ ಟೆಕ್ನಿಕ್ಸ್ ಅಂತ ಹೇಳಿ. The archaeologist Sir John Marshall had remarked, when I first saw them, I found it difficult to believe that they were prehistoric ಅಂತ ಹೇಳಿ. ಓಕೆ, ಅಂದ್ರೆ ಅವ್ರು ಹೇಳ್ತಾರೆ, ಜಾನ್ ಮಾರ್ಷಲ್ ಅವರು ನಾಗರಿಕತೆಯನ್ನು ಒಂದು ರೀತಿಯಲ್ಲಿ ಕಂಡಿಡಿದ್ರು. ನಾನು ಅವರನ್ನು ಮೊದಲು ನೋಡಿದಾಗ ಅವರು ಇತಿಹಾಸ ಪೂರ್ವ ಎಂಬಲು ಕಷ್ಟವಾಯ್ತಂತ ಆಕ್ಚುಲಿ. ನಮಗೂ ಅನ್ಸುತ್ತೆ ಆಕ್ಚುಲಿ, ಈ ನಮ್ಮವರೇ ಅನ್ಸುತ್ತೆ. ಮೊನ್ನೆ ಇಲ್ಲೇ ಎಲ್ಲೋ ಒಂದ್ ಕಡೆ ಇದ್ರು, ಈಗ ಏನೋ ಬುಕ್ಸ್ ಅಲ್ಲಿ ಓದ್ತಾ ಇದೀವಿ ಅಂತ ಅನ್ಸುತ್ತೆ. ಯಾಕಂದ್ರೆ ಅಷ್ಟು ಸಿಮಿಲಾರಿಟೀಸ್ ಅವಾಗೂ ಇವಾಗೂ ಕೂಡ ಸಿಮಿಲಾರಿಟೀಸ್ ಕಂಡು ಬರ್ತಾವಲ್ಲ. The wonderful piece of art made using the last wax casting process dated 1000 years before Greece actually. So Greece ಗಿಂತ ಮುಂಚೆನೆ ನಾವು ಈ ಟೆಕ್ನಿಕ್ಸ್ ನಾವು ಇಟ್ಕೊಂಡಿದ್ವಿ ಅಂತ ಹೇಳ್ತೈತೆ ನೋಡಿ. ಹಂಗಂದ್ರೆ ಏನು, ಮೇಣದ ಎರಕದ ಪ್ರಕ್ರಿಯೆಯನ್ನು ಬಳಸಿಕೊಂಡು ಓಕೆ ತಯಾರಿಸಲಾದ ಈ ಅದ್ಭುತ ಕಲಾಕೃತಿಗಳು ಗ್ರೀಕರಿಗಿಂತ ಸಾವಿರಾರು ವರ್ಷಗಳ ಹಿಂದಿನದು. ಸೊ ಇಲ್ಲಿದೆ ನೋಡಿ, ಎ ಟಾಸ್ ಆಫ್ ಬಿಯರ್ಡ್ ಮೆನ್, ಗಡ್ಡಧಾರಿಯ ಮನುಷ್ಯ. ಸೊ ಈ ರೀತಿ ಕೇಳ್ತಾರೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒಳಗಡೆ ಕೆಲವೊಂದು ಗಡ್ಡಧಾರಿ ಮನುಷ್ಯ, ಡ್ಯಾನ್ಸಿಂಗ್ ಗರ್ಲ್, ಹಿಂಗೂ ಕೊಡ್ಬೋದು ಆಪ್ಷನ್ಸ್. ಡ್ಯಾನ್ಸಿಂಗ್ ಗರ್ಲ್ ಇವೆಲ್ಲ ಸಂಬಂಧಪಟ್ಟುಕೊಟ್ಟು ಎಲ್ಲ ಸಿವಿಲೈಸೇಷನ್ ಗಳು ಆಪ್ಷನ್ಸ್ ಗಳು ಕೊಟ್ಬಿಟ್ಟು ಯಾವ್ದಕ್ಕೆ ಉದಾಹರಣೆ ಅಂತ ಕೇಳ್ಬೋದು ಎಕ್ಸಾಮ್ಗೆ. ಓಕೆ, ಸೊ ಕಂಚಿನಿಂದ ಮಾಡಿದ ಅಳತೆ ಮಾಪಕ, ಮಿಜರಿಂಗ್ ಸ್ಕೇಲ್ಸ್ ಮೇಡ್ ಅಪ್ ಆಫ್ ಬ್ರಾಂಜ್, ಕುಳಿತ ಭಂಗಿಯಲ್ಲಿ ಪಶುಪತಿ ಮುದ್ರೆ. ಸೊ ಇಲ್ಲಿ ಕಂಡು ಬಂದಿರೋದು. ಓಕೆ, ದೇ ಡೋಂಟ್ ನೋ ಅಬೌಟ್ ಲಯನ್ಸ್. ಓಕೆ, ಲಯನ್ಸ್ ಗೊತ್ತಿರ್ಲಿಲ್ಲ. ಸೊ ನೋಡಿ, ದ ಸೀಲ್ ಕಂಟೈನ್ 4 animals, ಬಫೆಲೋ, ರೈನೋ, ಎಲಿಫೆಂಟ್ ಅಂಡ್ ಟೈಗರ್. ಇದು ಕೋಡ್ ವರ್ಡ್ಸ್ ಹೆಂಗ್ ಇಟ್ಕೊಂತೀರಿ ನೋಡಿ. ಆಕ್ಚುಲಿ ಯಾವ್ದಾದ್ರು ಒಂದು ಕೋಡ್ ವರ್ಡ್ ಇಟ್ಕೊಡ್ರಿ, ಈಸಿಯಾಗಿ ನೆನ್ಪಿಟ್ಕೋಬಹುದು. ಬಫೆಲೋ, ಗೂಳಿ, ರೈನೋ, ಎಲಿಫೆಂಟ್ ಮತ್ತೆ ಟೈಗರ್. ಸೊ ಲಯನ್ ಗೊತ್ತಿಲ್ಲ ಅವ್ರಿಗೆ. ಓಕೆ, ಸೊ ಆಮೇಲೆ ದ ಪೋಸ್ಟರ್ ವಿತ್ 2 deer ಪಶುಪತಿ ಫೀಟ್ ಅಂತ ಹೇಳಿ ಇಲ್ಲೆಲ್ಲಿ ಕಾಣಂಗಿಲ್ಲ ಆಕ್ಚುಲಿ. ಸೊ ಪಶುಪತಿ ಒಡದಾಕಿರ್ತಾರೆ. ಓಕೆ, ದ 4 animal seal contents. ಓಕೆ, ಅಂದ್ರೆ ಇದು ಇಷ್ಟೇ ನಮ್ಗೆ ಇಷ್ಟೇ ಸಿಕ್ಕಿರೋದು, ಕೆಳಗಡೆ ಇತ್ತು ಅಂತ ಹೇಳ್ತಾರೆ ಆಕ್ಚುಲಿ. ಓಕೆ, ಬಫೆಲೋ ಮತ್ತು ರೈನೋ, ಏನಾದ್ರು ಈ ತರ ಏನಾದ್ರು ಇಟ್ಕೊಳ್ರಿ ಟರ್ಪ್ ಅಂತ ಹೇಳಿ. ಈ ತರ ಕೆಇ ಎಕ್ಸಾಮ್ಸ್ ಅಲ್ಲಿ, ಯಾವ್ದಾದ್ರು ಫ್ರೀ ಕೋಚಿಂಗ್ ಎಕ್ಸಾಮ್ಸ್ ಅಲ್ಲಿ ಎಲ್ಲ ಕೇಳ್ತಿದ್ದಾರೆ ಆಕ್ಚುಲಿ. ಈ ತರ ಏನು ರಾಷ್ಟ್ರಾಂಚಲದಲ್ಲಿ ಯಾವ ನಿಮ್ಗೆ ಪ್ರಾಣಿಗಳಲ್ಲಿ ನೋಡಿದೀರಾ, ಸೊ ಅವನ್ನ ಮೆನ್ಷನ್ ಮಾಡ್ರಿ ಅಂತ ಹೇಳಿ. ಓಕೆ ನೋಡಿ, ಬಫೆಲೋ, ರೈನೋ, ಎಲಿಫೆಂಟ್ ಅಂಡ್ ಟೈಗರ್. 2 deer at ಪಶುಪತಿ ಫೀಟ್. ಪಶುಪತಿ ಫೀಟ್ ಅಂದ್ರೆ 2 deers. ಸೊ ನೋಡಿ, ಇಲ್ಲಿ ಯಾವಿದೆ ನೋಡಿ, ಎಲಿಫೆಂಟ್. ಹೌದಾ, ಕಾಣಿಸುತ್ತಾ? ಇದು ಪಶುಪತಿನ. ಇಲ್ಲಿ ಕೆಳಗಡೆ 2 deers. ಇಲ್ಲಿ ಟೈಗರ್ ಇದೆ ನೋಡಿ. ಇಲ್ಲಿ ಇದು ಇದೆ ಬಫೆಲೋ. ಓಕೆ, ಇಲ್ಲಿ ರೈನೋ ಇದೆ ನೋಡಿ, ಕೊಂಬಿದೆ ನೋಡಿ, ಇದು ರೈನೋ. ಪಶುಪತಿ ಇಲ್ಲಿ ಇದಾನೆ. ಓಕೆ, ರಿಮೇನ್ಸ್ ಆಫ್ ವಿಚ್ ಅನಿಮಲ್ ಹ್ಯಾವ್ ನಾಟ್ ಬೀನ್ ಡಿಸ್ಕವರ್ಡ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಲಯನ್. ಓಕೆ, ಹ್ಯಾವ್ ನಾಟ್ ಬೀನ್ ಡಿಸ್ಕವರ್ಡ್.
ಹಾರ್ಸ್, ಕೌ, ಎಲಿಫೆಂಟ್. ಆಕ್ಚುಲಿ ಹಾರ್ಸ್ ಇತ್ತಂತ ಹೇಳ್ತಾರೆ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್, ಅದು ಒಂದೊಂದ್ಸಲ ಕತ್ತೆನು ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಇದನ್ನು ಕೂಡ ಕಾಂಟ್ರವರ್ಸಿ ಐತಿ. ಹಾರ್ಸ್ ಇತ್ತು, ಕತ್ತೆ ಇತ್ತು, ಕೆಲವೊಂದು ಬೋನ್ಸ್ ಗಳು ಸಿಕ್ಕಿದಾವೆ, ಬಟ್ ಅದನ್ನ ಕರೆಕ್ಟ್ ಆಗಿ ಕತ್ತೆದೋ ಏನು ಕುದುರೆದ ಅಂತ ಹೇಳಿ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಿಲ್ಲ. ಆತರ ಇದ್ರೆ ಇದು, ಬಟ್ ಲಯನ್ ಅಂದ್ರೆ ಇಲ್ಲ ಅಂತ ಅನ್ನೋದು ಒಂದು ಸ್ಪಷ್ಟ ಉದಾಹರಣೆ ಆಕ್ಚುಲಿ. ಓಕೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಇಸ್ ನಾಟ್ ಡಿಫೆಕ್ಟೆಡ್ ಆನ್ ಹರಪನ್ ಸೀಲ್. ಓಕೆ, ನಾಟ್ ಡಿಫೆಕ್ಟೆಡ್ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅನಿಮಲ್ಸ್ ಇಸ್ ನಾಟ್ ಡಿಫೆಕ್ಟೆಡ್ ಆನ್ ದ ಹರಪನ್. ಓಕೆ, ಯಾವ್ದು ಡಿಫೆಕ್ಟೆಡ್ ಇಲ್ಲ ಅಂತ ಹೇಳಿ. ಆರ್ಸು the great bath was found at archaeological site of Mohenjo-daro. Which one of the following animal was not represented on the seals and terracotta art of the Harappan culture? ಅಂತಂದ್ರೆ ಕೌ ಅಂತ ನೋಡಿ. ನಾಟ್ ರಿಪ್ರೆಸೆಂಟ್ ಆನ್ ಸೀಲ್ಸ್. ಆಕ್ಚುಲಿ ನಾವು ಪಶುಪತಿ ಸೀಲ್ಸ್ ಅಲ್ಲಿ ನೋಡಿದ್ರೆ ಎಲಿಫೆಂಟ್, ರೈನೋಸರ್ಸ್, ಟೈಗರ್ಸ್ ಇದು, ಬಟ್ ಕೌ ಇರಲಿಲ್ಲ. ಓಕೆ, ನೋಟ್ Mohenjo-daro was most flooded city of Indus Valley civilization. ಹೆಚ್ಚು ಪ್ರವಾಹಕ್ಕೆ ಸಿಲುಕಿದ ನಗರ. ಸೊ ಇದನ್ನು ಕೂಡ ಹೇಳ್ತಾರೆ ಆಕ್ಚುಲಿ. ಸೊ ಹೆಂಗ್ ಡಿಕ್ಲೈನ್ ಆಯ್ತು ಅನ್ನೋದು ಒಂದು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಒನ್ ಆಫ್ ದ ಎಕ್ಸಾಂಪಲ್ ಆಕ್ಚುಲಿ. ಬಟ್ ಇಂಪಾರ್ಟೆಂಟ್ ಮಾರ್ಟಿಮನ್ ವೀಲರ್ ಅಂತ ಹೇಳಿ, ಸೊ ಆರ್ಯನ್ ಇನ್ವೇಜನ್ ಥಿಯರಿ ಕೊಡ್ತಾರೆ. ಸೊ ಅದು ಏನು, ಸೊ ಆರ್ಯನ್, ಯಾಕಂದ್ರೆ ಅದು ವೇದಿಕ್ ಕಲ್ಚರ್ಗೆ ಆಕ್ಚುಲಿ ಹೆಲ್ಪ್ ಆಗುತ್ತೆ ಆಕ್ಚುಲಿ. ಆರ್ಯನ್ ಬಂದ್ಬಿಟ್ಟು ಗಂಗಾ ಮತ್ತೆ ಯಮುನಾ ರೀಜನ್ ಒಳಗಡೆ ಸೆಟಲ್ಡ್ ಆಗಿ, ಸೊ ಮುಂದೇನು ಅರ್ಲಿ ಬೇಸಿಕ್ ಮತ್ತೆ ಲೇಟರ್ ಬೇಸಿಕ್ ಪೀರಿಯಡ್ ಅಂತ ಹೇಳಿ ನೋಡ್ಬೋದು ನಾವು. ದ ಸಿಟಿ ಆಫ್ Mohenjo-daro ವಾಸ್ ಬಿಲ್ಟ್ ಅಟ್ ಲೀಸ್ಟ್ 9 times ಅಂತ ನೋಡಿ. ಸೊ ಕನಿಷ್ಠ 9 ಬಾರಿ ಅದನ್ನ ನಿರ್ಮಿಸಲಾಗಿದೆ ಅಂತೆ. ಸೊ ಈಚ್ ಟೈಮ್ ದೇ ವೇರ್ ರೀಬಿಲ್ಟ್. ಸೊ ಇವೆಲ್ಲ ಬೇಕಾಗಿಲ್ಲ ಎಕ್ಸಾಮ್ಸ್ಗೆ, ಜಸ್ಟ್ ಇಷ್ಟು ನೆನ್ಪಿಟ್ಕೊಡ್ರಿ. ಓಕೆ, ಸಿಂಧ್ ಪ್ರಾವಿನೆನ್ಸ್ ಆಫ್ ಪಾಕಿಸ್ತಾನ್, ಇದು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ. ಸೊ Mohenjo-daro ಇದು ಯಾಕಂದ್ರೆ ನೋಡಿ ಇಷ್ಟೊಂದು ಎವಿಡೆನ್ಸ್ ಸಿಕ್ಕಿರೋದು ಎಲ್ಲ ಸೊ Mohenjo-daro ಒಳಗಡೆ ಬಾವಿ ಆಗಿರ್ಬೋದು, ಸೊ ಗ್ರೇಟ್ ಬಾತ್ ಆಗಿರ್ಬೋದು, ಡ್ಯಾನ್ಸಿಂಗ್ ಗರ್ಲ್ ಆಗಿರ್ಬೋದು, ಪಶುಪತಿ ಸೀಲ್ ಆಗಿರ್ಬೋದು. ಓಕೆ, ಸೊ ನೋಡಿ ಅಸರ್ಷನ್ ಮತ್ತು ರೀಸನಿಂಗ್ ಅಲ್ಲಿ ಕೇಳಿದ್ದಾರೆ. ಸೊ Mohenjo-daro ಅಂಡ್ Harappa cities ಆರ್ ಡೆಡ್ ನೌ, they were discovered during execution ಅಂತ. A and R true, but R is not correct explanation. They were discovered during execution. So okay, Chanudar ನೋಡಿ. So river, Indus river, Chanudar. So city without citadel actually. So ಇದು ಪುರದುರ್ಗ ಇಲ್ಲದ ನಗರ. ಓಕೆ, Chanudar ಮತ್ತು ಧೋಲಾವೀರ ನನ್ನ ಹೇಳ್ತಿದ್ದೆ. ಸೊ ಧೋಲಾವೀರ ಬಂದ್ಬಿಟ್ಟು ನೋ ಸಿಟಡೆಲ್. And the Dholavira also 3 tiers, story building, 3 styled building ಇತ್ತು ಅಂತ ಹೇಳಿ ನೋಡ್ಬೋದು ಧೋಲಾವೀರಲ್ಲಿ. ಓಕೆ, ಸೊ ಬೀಡ್ ಇಂಡಸ್ಟ್ರಿ ಚಾನುದಾರದಲ್ಲಿನೇ ಇತ್ತು. ಓಕೆ, ಸೊ ಆಫ್ಟರ್ Mohenjo-daro, Chanudar was the most flooded city of IBC 3 times. ಓಕೆ, ಆಫ್ಟರ್ Mohenjo-daro ಆದ್ಮೇಲೆ, ಯಾಕಂದ್ರೆ ಅವು ಎಲ್ಲ ರಿವರ್ಗೆ ಇರೋದ್ರಿಂದ ಅವು ಫ್ಲಡ್ ಆಗ್ತಿದ್ವು. ಓಕೆ, ಕಾಲಿಬಂಗನ್ ಈಗೇನ್ ಫ್ಲಡ್ ಏನಾಗಿ ಆಗ್ತಾ ಇಲ್ವಾ? ಎಷ್ಟೋ ನಮ್ಮ ಬ್ರಹ್ಮಪುತ್ರ ಕೆಲವೊಂದು ಆಸಾಂ ಏರಿಯಾಗಳೆಲ್ಲ ಫ್ಲಡ್ ಆಗ್ತವೆ. ಸೊ ಗಂಗಾ ರೀಜನ್, ಗಂಗಾ ಇರೋ ಈಗೂ ಕೂಡ ಸಮಸ್ಯೆ ಐತಿ, ಯಾವಾಗೂ ಕೂಡ ಸಮಸ್ಯೆ ಐತಿ. ಕಾಲಿಬಂಗನ್ ನೋಡಿ. ಸೊ ಉಳುಮೆ ಮಾಡಿದ ಕೃಷಿ ಕ್ಷೇತ್ರ, ದ ಫಸ್ಟ್ ಎವರ್ ಪ್ಲೋಡ್ ಅಗ್ರಿಕಲ್ಚರ್ ಫೀಲ್ಡ್ ಆಫ್ ಅವರ್ ಕಂಟ್ರಿ, ಬಿಗ್ಗೆಸ್ಟ್ ಕಲ್ಟಿವೇಟ್ ಲ್ಯಾಂಡ್ ಇನ್ ದ ಎಂಟೈರ್ ಫ್ರೀ ಸ್ಟ್ರೀಟ್ ವರ್ಲ್ಡ್ ಅಂತೆ. ಸೊ ಇದು ಶೌಚಾಲಯ ಮತ್ತು ಸ್ನಾನ ಗೃಹಗಳಿಲ್ಲದ ಏಕೈಕ ನಗರ. ಸೊ ಓನ್ಲಿ ಸಿಟಿ ವಿತೌಟ್ ಟಾಯ್ಲೆಟ್ಸ್ ಅಂಡ್ ಬಾತ್ರೂಮ್. ಓಕೆ, ಸೊ ನೋಡಿ ಇದೊಂದು ಎಕ್ಸಾಂಪಲ್ ಇಟ್ಕೊಟ್ರಿ. ಸೊ ಫಸ್ಟ್ ಎವರ್ ಪ್ಲೋಡ್ ಅಗ್ರಿಕಲ್ಚರ್ ಫೀಲ್ಡ್ ಬಂದ್ಬಿಟ್ಟು ಕಾಲಿಬಂಗನ್, ಅಂಡ್ ಆಲ್ಸೋ ಓನ್ಲಿ ಸಿಟಿ ವಿತೌಟ್ ಟಾಯ್ಲೆಟ್ಸ್ ಅಂಡ್ ಬಾತ್ರೂಮ್ಸ್. Which of the following is Harappan site located in Rajasthan? Kalibangan. Okay, the upload field discovered Kalibangan. And deity engraved on terracotta cake has been recovered from. Notice Kalibangan actually. So Banmali, Haryana, Saraswati river ಗೆ ಟುಡೇ ಬಂದ್ಬಿಟ್ಟು ಇದಕ್ಕೆ ಗಗ್ಗರ್ ಅಂತ ಹೇಳಿ. ಸೊ ಈ ರಿವರ್ ಗಳನ್ನ ಇಂಪಾರ್ಟೆಂಟ್. ಸೊ ಗಂಗಾ ಒಳಗಡೆ ರೈಟ್ ಬ್ಯಾಂಕ್ ಅಥವಾ ಲೆಫ್ಟ್ ಬ್ಯಾಂಕ್ ಯಾವುದು ಅಂತ ಹೇಳಿ. ಫಸ್ಟ್ ಗೋಮತಿ ಸ್ಟಾರ್ಟ್ ಆಗಿ ಗಗ್ಗಾರ್ ಯಾವ್ದು ಬರುತ್ತೆ, ಮತ್ತೆ ಗಗ್ಗಾರ್ ಆಗಿರ್ಬೋದು. ಸೊ ಹೇಳ್ರಿ ನೋಡ, ಕೋಸಿ, ಗಂಧಕ್ ಅಂದ್ರೆ ಕೋಸಿ, ಗಂಡಕ್, ಕೋಸಿ, ಯಾವುದು ಯಮುನಾ ಈ ಕಡೆ ಐತೆ ಆಕ್ಚುಲಿ. ಸೊ ಯಮುನಾ ಬಂದ್ಬಿಟ್ಟು ರೈಟ್ ಬ್ಯಾಂಕ್. ಸೊ ಲೆಫ್ಟ್ ಬ್ಯಾಂಕ್ ಅಲ್ಲಿ ಓಕೆ, ಇಲ್ಲೆಲ್ಲ ಸೋನ್ ರಿವರ್ ಅಂತ ಬರುತ್ತೆ ಆಕ್ಚುಲಿ. ಸೊ ಯಮುನಾ ಸೊ ಪ್ಯಾರಲಲ್ಲಿನೇ ಹೋಗುತ್ತೆ ಆಕ್ಚುಲಿ. ಓಕೆ, ಸೊ ಎಷ್ಟು ಕಿಲೋಮೀಟರ್ ಏನಾದ್ರು ಹೇಳ್ತೀರಾ ಯಮುನಾ ರಿವರ್? ಸೊ ಪ್ಯಾರಲಲ್ಲಿ ಹೋಗುತ್ತೆ ಗಂಗಾಗೆ. ಆಲ್ಮೋಸ್ಟ್ ಹಾಫ್ ಆಫ್ ಏನು 2525 ಐತಿ ಆಕ್ಚುಲಿ ಗಂಗಾದು ಕಿಲೋಮೀಟರ್. ಸೊ ಆಲ್ಮೋಸ್ಟ್ ಹತ್ತತ್ರ 14 ಸಮಥಿಂಗ್. ಸೊ ಯಮುನಾ ರಿವರ್ ಇವನ್ ಕೃಷ್ಣಾ ರಿವರ್ ಗಿಂತ ದೊಡ್ಡದು. ಕೃಷ್ಣಾ ರಿವರ್ ಬಂದ್ಬಿಟ್ಟು 1300 ಕಿಲೋಮೀಟರ್ ಅರೌಂಡ್ ಫಿಗರ್ ಹಿಡಿದ್ರೆ. ಬಟ್ ಇವನು ನೋಡ್ಬೇಕು ನೀವು ಆಕ್ಚುಲಿ. ಸೊ ಯಾವ್ದು ಲಾರ್ಜೆಸ್ಟ್ ರಿವರ್ಸ್, ಸೊ ನೋಡ್ಬೇಕು ಲೆಂತ್ ವೈಸ್ ಮತ್ತೆ ಲಾರ್ಜೆಸ್ಟ್ ವೈಸ್.
ಗಂಗಾ ಲಾರ್ಜೆಸ್ಟ್ ರಿವರ್ ಆಫ್ ಇಂಡಿಯಾ. ಓಕೆ, ಲಾರ್ಜೆಸ್ಟ್ ರಿವರ್ ಅಂತ ಕರೀತಾರೆ. ಓಕೆ, ಗಂಡಕೋಶಿ. ಫಸ್ಟ್ ಟ್ರೇಸಸ್ ಆಫ್ ಬಾರ್ಲಿ ಕಲ್ಟಿವೇಶನ್ ರಿಕಾರ್ಡೆಡ್ ಫ್ರಮ್ ಬನವಾಲಿ. ನೋಡಿ, ಬಾರ್ಲಿ ಕೃಷಿಯ ಮೊದಲ ಕುರುಹುಗಳು ಬನವಾಲಿಯಲ್ಲೇ ದಾಖಲಾಗಿವೆ ಅಂತ ಹೇಳ್ತಿದ್ದಾರೆ. ಓಕೆ, ಸೊ ನೋಡಿ ಇಲ್ಲಿ ಕೇಳಿದಾರೆ ಸೈಟ್ ವಿಚ್ ಅಮಂಗ್ ದ ಫಾಲೋಯಿಂಗ್ ಹರಪ್ಪನ್ ಸೈಟ್ ಟೆರಾಕೋಟಾ ಆಫ್ ಫ್ಲೋ ವಾಜ್ ಫೌಂಡ್ ಅಂತೆ. ಈ ಕೆಳಗಿನ ಯಾವ ಹರಪ್ಪ ತಾಣದಲ್ಲಿ ನೇಗಿಲಿನ ಟೆರಾಕೋಟಾ ಕಂಡು ಬಂದಿದೆ? ಓಕೆ, ಬನ್ವಾಲಿ ನೇಗಿಲಿನ ಟೆರಾಕೋಟಾ ಅದೇ ಇದೆ, ಇದು ನೋಡಿ. ಓಕೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಸೈಟ್ಸ್ ಲೊಕೇಟೆಡ್ ಇನ್ ದ ವ್ಯಾಲಿ ಆಫ್ ಗಗ್ಗರ್ ಇಟ್ಸ್ ಅಸೋಸಿಯೇಟೆಡ್ ರಿವರ್. ಗಗ್ಗರ್ ಬೇರೆ, ಘಗರ್ ಬೇರೆ. ಆಕ್ಚುಲಿ ಸೊ ಡಿಫ್ರೆನ್ಸ್ ನೋಡಿ ಸ್ವಲ್ಪ. ಓಕೆ, ಗಗ್ಗರ್ ಬೇರೆ ಮತ್ತೆ ಘಗರ್. ನಾನು ಅದು ಲೆಫ್ಟ್ ಬ್ಯಾಂಕ್ ಟ್ರಿಬ್ಯೂಟ್ಸ್ ಹೇಳಿದ್ದು ಘಗರ್ ಆಕ್ಚುಲಿ. ಓಕೆ, ಸರಾಯಿ ರಿವರ್ ಯಾವ್ದು ಟ್ರಿಬ್ಯೂಟ್ರಿ ಏನಾದ್ರು ಹೇಳ್ತೀರಾ? ಸರಾಯಿ ರಿವರ್ ಅಯೋಧ್ಯ ರೀಜನ್ ಇಂದ ಹೋಗುತ್ತಲ್ಲ ಸರಾಯಿ ರಿವರ್, ಯಾವ್ದು ಟ್ರಿಬ್ಯೂಟ್ರಿ? ರಾಮಗಂಗನ, ಯಾವುದು ಗೋಮತಿನ, ಏನು ಘಾಗರ? ನೋಡ್ಕೊಳ್ಳಿ. ಸೊ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಅಮಂಗ್ ದ ಫಾಲೋಯಿಂಗ್ ಸೈಟ್ಸ್ ಲೊಕೇಟೆಡ್ ಇನ್ ದ ವ್ಯಾಲಿ ಆಫ್ ಘಗ್ಗರ್ ಅಂಡ್ ಇಟ್ಸ್ ಅಸೋಸಿಯೇಟೆಡ್ ರಿವರ್? ಸೊ ನೋಡ್ಕೊಳ್ಳಿ, ಬನವಾಲಿ. ಓಕೆ, ಘಗ್ಗರ್ ಮತ್ತೆ ಮುಂಚೆ ಸರಸ್ವತಿ. ಸೊ ಸರಸ್ವತಿ ರಿವರ್ ಏನೋ ಟ್ರೈ ಜಂಕ್ಷನ್ ಅಂತ ಹೇಳ್ತೀವಿ, ಬಟ್ ಸರಸ್ವತಿ ರಿವರ್ ಏನೋ ಕಣ್ಣಿಗೆ ಕಾಣಿಸಲ್ಲ ಆಕ್ಚುಲಿ ಹರಿತಾ ಇರೋದು. ಸೊ ಎವಿಡೆನ್ಸ್ ಇದೆ ಕೆಲವೊಂದು ಬರ್ದಿದೆ ಸರಸ್ವತಿ ಅಂತ. ಓಕೆ, ಸೊ ಲೋಥಲ್ ಭೋಗಾವ ರಿವರ್ ನೋಡಿ, ಇದು ಇಂಪಾರ್ಟೆಂಟ್. ಲೋಥಲ್ ಬಂದ್ಬಿಟ್ಟು ಯಾವ ರಿವರ್ ಇದೆ ಅಂದ್ರೆ ಭೋಗಾವ ರಿವರ್. ಇಟ್ ಇಸ್ ಎ ಸಿಟಿ ವೇರ್ ಈಸ್ಟರ್ನ್ ಎಂಟ್ರೆನ್ಸ್ ಅಂಡ್ ವೆಸ್ಟರ್ನ್ ಎಕ್ಸಿಸ್ಟ್ ಅಂತ ನೋಡಿ. ಇದು ಪೂರ್ವ ಪ್ರವೇಶ ಮತ್ತು ಪಶ್ಚಿಮ ನಿರ್ಗಮನ ಅಂತ ನೋಡಿ. ಒಂಥರ ಈಸ್ಟರ್ನ್ ಎಂಟ್ರೆನ್ಸ್ ಆಗೋದು ಮತ್ತೆ ವೆಸ್ಟರ್ನ್ ಎಕ್ಸಿಸ್ಟ್. ಯಾಕಂದ್ರೆ ಲೋಥಲ್ ಬಂದ್ಬಿಟ್ಟು ಗುಜರಾತ್ ಅಲ್ಲ, ಸೊ ವೆಸ್ಟರ್ನ್ ಎಕ್ಸಿಸ್ಟ್ ಆಗ್ಬಿಡುದು ಯಾಕಂದ್ರೆ ಪೋರ್ಟ್ ಸಿಟಿ. ಓಕೆ, ಸೊ ಮ್ಯಾಂಚೆಸ್ಟರ್ ಆಫ್ ಹರಪ್ಪನ್ ಸಿವಿಲೈಸೇಷನ್ ಅಂತ ಹೇಳಿ. ಓಕೆ, ಇಟ್ ಇಸ್ ದ ಫಸ್ಟ್ ನೋನ್ ಅಂಡ್ ಅರ್ಲಿಯಸ್ಟ್ ಸೀ ಪೋರ್ಟ್ ಆಫ್ ಇಂಡಿಯಾ. ಇವಾಗ ಯಾವುದು ಮ್ಯಾಂಚೆಸ್ಟರ್ ಸ್ಟೇಟ್ ಯಾವ್ದಾಗುತ್ತೆ ಇಂಡಿಯಾದಲ್ಲಿ? ಕರ್ನಾಟಕದಲ್ಲಿ ಮ್ಯಾಂಚೆಸ್ಟರ್ ಡಿಸ್ಟ್ರಿಕ್ಟ್ ಯಾವುದು? ಕರ್ನಾಟಕದಲ್ಲಿ ದಾವಣಗೆರೆ ಇದೆ ಸರ್. ಹೌದು. ಓಕೆ, ದಾವಣಗೆರೆ. ಆಮೇಲೆ ಮುಂಬೈ ಸರ್ ಸ್ಟೇಟ್ ಅಲ್ಲಿ. ಮುಂಬೈ, ಎಸ್ ಹೌದು, ಮುಂಬೈ. ಹಾ, ಮುಂಬೈನೇ. ಸೊ ಮುಂಬೈಯಿಂದ ಮತ್ತೆ ಏನಾಗುತ್ತೆ, ಸೊ ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಅಂದ್ರೆ ಯಾವ ಟೈಮಲ್ಲಿ ಮುಂಬೈಯಿಂದ ಆಕ್ಚುಲಿ ಗುಜರಾತ್ ಶಿಫ್ಟ್ ಆಗುತ್ತೆ ಸೂರತ್ ಆಕ್ಚುಲಿ ಬ್ರಿಟಿಷ್ ಟೈಮ್ ಪೀರಿಯಡ್ ಅಲ್ಲಿ. ಸೊ ಏನ್ ಕಾರಣ ಅಂತ ಹೇಳಿ ಮುಂಬೈ ಇರುತ್ತೆ ಆಕ್ಚುಲಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅರ್ಲಿ ಬ್ರಿಟಿಷ್ ಪೀರಿಯಡ್ ಅಲ್ಲಿ, ಸೊ ಲೇಟರ್ ಏನು ಬ್ರಿಟಿಷ್ ಪೀರಿಯಡ್ ಅನ್ನೋಕ್ಕಿಂತ ಯುರೋಪಿಯನ್ಸ್ ಟೈಮ್ ಅಲ್ಲಿ. ಸೊ ಏನು ಮುಂಬೈ ಫಸ್ಟ್ ಮ್ಯಾಂಚೆಸ್ಟರ್ ಸಿಟಿ ಅಂತಾರೆ. ಆಮೇಲೆ ಗುಜರಾತ್ ಸೂರತ್ ಒಳಗಡೆ ಇದನ್ನ ಮಾಡ್ತಾರೆ ಆಕ್ಚುಲಿ. ಇನ್ವೆಸ್ಟರ್ಸ್ ಇಲ್ಲಿ ಪಾರ್ಸಿ ಅವ್ರು ಇರ್ತಾರಲ್ಲ, ಇನ್ವೆಸ್ಟರ್ಸ್ ಜಾಸ್ತಿ ಬರ್ತಾರಲ್ಲ ಆಕ್ಚುಲಿ. ಸೊ ಮಿಲ್ಸ್ ಮತ್ತಂದ್ರೆ ಜಾಸ್ತಿ ಮಾಡ್ತಾರೆ ಆಕ್ಚುಲಿ. ಅದಾದ್ಮೇಲೆ ಮುಂಬೈ ಹೋಗಿ ಸೂರತ್ ಆಗುತ್ತೆ ಆಕ್ಚುಲಿ. ಓಕೆ, ಸೊ ಮ್ಯಾಂಚೆಸ್ಟರ್ ಆಫ್ ಹರಪ್ಪನ್ ಸಿವಿಲೈಸೇಷನ್, ಇಟ್ ಇಸ್ ದ ಫಸ್ಟ್ ನೋನ್ ಅಂಡ್ ಅರ್ಲಿಯಸ್ಟ್ ಸೀ ಪೋರ್ಟ್ ಇನ್ ಇಂಡಿಯನ್ ಹಿಸ್ಟ್ರಿ. ಓಕೆ, ಅರ್ಲಿಯಸ್ಟ್ ಸೀ ಪೋರ್ಟ್ ಇದೇ ಕೇಳಿದ್ರು ಕ್ವಶನ್ಸ್. ಓಕೆ, ಲೋಥಾಲ್ ಇಸ್ ದ ಫಸ್ಟ್ ಎವರ್ ಆರ್ಟಿಫಿಷಿಯಲ್ ಡಾಕ್ಯಾರ್ಡ್ ಆಫ್ ಏಷ್ಯನ್ ಕಾಂಟಿನೆಂಟ್. ಏಷ್ಯನ್ ಖಂಡದ ಮೊಟ್ಟ ಮೊದಲ ಕೃತಕ ಹಡಗು ಕಟ್ಟೆಯಾಗಿದೆ. ಈಗೇನೋ ಮ್ಯೂಸಿಯಂ ಏನೋ ಮಾಡ್ತೀನಿ ಅಂತ ಲೋಥಲ್ ಸಿಟಿ ಒಳಗಡೆ ದೊಡ್ಡದಾಗಿ ಏನೋ ಪ್ರಾಜೆಕ್ಟ್ ತಗೊಂಡಿದ್ದಾರೆ. ಸೊ ಸೇಮ್ ಯೂಶುವಲ್ ಹೆಂಗಿತ್ತಲ್ಲ ಆ ಟೈಮಲ್ಲಿ, ಸೊ ಅದೇ ರೀತಿ ಒಂಥರ ದೊಡ್ಡ ಮ್ಯೂಸಿಯಂ ಲೋಥಲ್. ದ ಪೀಪಲ್ ಆಫ್ ಲೋಥಲ್ ವೇರ್ ಫಸ್ಟ್ ಟು ಕಲ್ಟಿವೇಟ್ ರೈಸ್ ಅರೌಂಡ್ 1800 BC. ಸೊ ಇದನ್ನು ಇಲ್ಲಿ ಭತ್ತವನ್ನು ಸೆಕೆಂಡ್ ಪ್ರಿಫರೆನ್ಸ್ ರಂಗಪುರ್ ಅಂತ ನೋಡಿ, ಗುಜರಾತ್ ನಲ್ಲಿ ಫಸ್ಟ್ ಏನು ಟು ಕಲ್ಟಿವೇಟ್ ರೈಸ್ ಎಲ್ಲಿ ಅಂತಂದ್ರೆ ಲೋಥಲ್ ಅಲ್ಲಿ. ಸೆಕೆಂಡ್ ಪ್ರಿಫರೆನ್ಸ್ ಬಂದ್ಬಿಟ್ಟು ರಂಗಪುರ್ ಆಕ್ಚುಲಿ ಗುಜರಾತ್ ಒಳಗಡೆ. ಸೊ ಇದು ನೋಡಿ ಲೋಥಲ್ ಆಕ್ಚುಲಿ ಫಸ್ಟ್ ಆರ್ಟಿಫಿಷಿಯಲ್ ಡಾಕ್ಯಾರ್ಡ್ ಆಕ್ಚುಲಿ. ಇಲ್ಲಿ ಏನು ಡಾಕ್ಯಾರ್ಡ್ ಅಂತಂದ್ರೆ ಹಡಗು ಬಂದ ಡೆಲ್ಫಿಗೆ ಮಾಡ್ತಕ್ಕಂಥ ಪ್ಲೇಸ್ ಇದೆ ಆಕ್ಚುಲಿ. ಸೊ ದಂತದ ಮಾಪನ ಅಂಡ್ ಐವರಿ ಸ್ಕೇಲ್ ವಾಸ್ ಡಿಸ್ಕವರ್ಡ್ ಇನ್ ಲೋಥಲ್ ಅಂತ ನೋಡಿ. ಸೊ ಐವರಿ ಸ್ಕೇಲ್ಸ್, ಇವೇನ್ ಸ್ಕೇಲ್ಸ್ ಇದಾವಲ್ಲ ಇವು ಡಿಸ್ಕವರ್ಡ್ ಆಗಿರೋದು. ಓಕೆ, ಸೊ ಇಲ್ಲಿದೆ ನೋಡಿ ಐವರಿ ಸ್ಕೇಲ್ಸ್. ದೆನ್ ಐವರಿ ಸ್ಕೇಲ್ಸ್ ಆಫ್ ಹರಪ್ಪನ್ ಕಂಟೆಸ್ಟ್ ವಾಸ್ ಫೌಂಡ್ ಎಟ್ ಎಲ್ಲಿ ಅಂತಂದ್ರೆ ಲೋಥಲ್. ಈ ತರ ಕ್ವಶನ್ಸ್ ಕೇಳುವಂತ ಚಾನ್ಸಸ್ ತುಂಬಾ ಇರ್ತವೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಹರಪ್ಪನ್ ಪೋರ್ಟ್? ಲೋಥಲ್. ಓಕೆ, ವಿಚ್ ಸೈಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ಲೊಕೇಟೆಡ್ ಇನ್ ಇಂಡಿಯಾ? ಲೋಥಲ್. ಸೊ ಲೋಥಲ್ ಇಸ್ ಲೊಕೇಟೆಡ್ ಎಲ್ಲಿ? ಗುಜರಾತ್. ಪಂಜಾಬ್ ಯಾವ್ದು ಹೇಳ್ತೀರಾ? ಒಂದು ಪ್ಲೇಸ್ ಹೇಳಿ, ಯಾರು ಹೇಳ್ತೀರಾ?
ಪಂಜಾಬ್. ರೋಪಾರ? Ropar. The Harappan city represented by archaeological site of Lothal was situated on the river, Bhogave river. So which among the following is the port city of Harappa? Port city of Harappa. So Lothal. ಈ ತರ ನೋಡಿ ಕೇಳ್ತಿರ್ತಾರೆ, ನೀವು ಈಸಿಯಾಗಿ ನೀವು ಎಲಿಮಿನೇಷನ್ ಮಾಡಬಹುದು. ಈ ತರ ನಿಮ್ಗೆ ಅಟ್ಲೀಸ್ಟ್ ಗೊತ್ತಿದೆಯೋ ಗೊತ್ತಿಲ್ಲ ಅನ್ನೋ ಕೂಡ ಟೆಸ್ಟ್ ಮಾಡ್ತಿರ್ತಾನೆ ಎಕ್ಸಾಮ್ ಅಲ್ಲಿ, ಸಿಂಪಲ್ ಎಕ್ಸಾಮ್ಸ್ ಗಳಲ್ಲಿ. ಓಕೆ, ನೋಡೋಣ. ಕರ್ಟೋಡ, ಇಟ್ ಇಸ್ ಆಲ್ಸೋ ಪೋರ್ಟ್ ಸಿಟಿ. ಇದನ್ನು ಕೂಡ ಪೋರ್ಟ್ ಸಿಟಿನೇ. It gave definite evidence that Indus Valley people had knowledge of horse ಅಂತ ಹೇಳಿ ನೋಡಿ. Horse skeletons were found here. So UPSC ಒಂದು ಸ್ಟೇಟ್ಮೆಂಟ್ ಇದೆ ಆಕ್ಚುಲಿ, ಹಾರ್ಸ್ ಬಗ್ಗೆ ಗೊತ್ತಿತ್ತೋ ಇಲ್ಲೋ ಅನ್ನೋದೊಂದು ಕ್ವಶನ್ ಕೇಳಿದ್ರೆ ಆಕ್ಚುಲಿ. ಸೊ ಬಟ್ UPSC ರಿಜೆಕ್ಟೆಡ್ ದಿಸ್ ಕಾನ್ಸೆಪ್ಟ್ ಆಕ್ಚುಲಿ. ಸೊ ಏನು NCERT ಒಳಗೆ ಕೊಟ್ಟಿರ್ತಾನೆ ನೀಟಾಗಿ, ಬಟ್ ಇಲ್ಲ ಅಂತ ಹೇಳಿ ಅನ್ನೋದು ಇದು ಕೊಟ್ಟಿದೆ. UPSC ರಿಜೆಕ್ಟ್ ಮಾಡಿದೆ ಇದು ಹಾರ್ಸ್ ಸ್ಕೆಲಿಟನ್ಸ್ ಇತ್ತೋ ಇಲ್ಲೋ ಅನ್ನೋದು. Okay, so Dholavira, Gujarat, unlike other IBC cities, it is planned and developed in circular shape. Nada ಹೇಳ್ತಿದೆ actually. So ಎಲ್ಲವೂ ಬಂದ್ಬಿಟ್ಟು ರೆಕ್ಟಾಂಗುಲರ್ ಶೇಪ್ ಅಲ್ಲಿ ಇದ್ರೆ, ಸೊ ಯೂನಿಕ್ ಫ್ಯೂಚರ್ಸ್ ಬಂದ್ಬಿಟ್ಟು ಸರ್ಕ್ಯುಲರ್ ಶೇಪ್ ಅಲ್ಲಿ ಇತ್ತು. Dholavira ನೋಡಿ, ಇಲ್ಲಿದೆ ನೋಡಿ, ಸರ್ಕ್ಯುಲರ್ ಹೌಸ್ ಆಫ್ Dholavira, ಲೈಕ್ ಚಾನುದಾರು, ಇಟ್ ಹ್ಯಾಸ್ ನೋ ಸಿಟಾಡೆಲ್. ಈ ತರ ಕೇಳ್ತಾರೆ ಆಕ್ಚುಲಿ, ಯಾವ್ಯಾವ ಸಿಟಾಡೆಲ್ ಇರ್ಲಿಲ್ಲ. ಸೊ ಸೈಟ್ಸ್ ಗಳಿಗೆ ಸಿಟಿ ಈಸ್ ಡಿವೈಡೆಡ್ ಟು 3 parts. ಓಕೆ, 3 parts ಆಕ್ಚುಲಿ. ಸೊ ಏನ್ ಟೌನ್ ಪ್ಲಾನಿಂಗ್ ನಾವು 2 ಸಿಸ್ಟಮ್ ನೋಡಿದ್ವಿ. ಸೊ ಇದೊಂದು 3 parts ಅಂತ ಆಕ್ಚುಲಿ. ಅದೇ ರೀತಿ ಮತ್ತೆ 3 ಸ್ಟೋರಿಡ್ ಬಿಲ್ಡಿಂಗ್ ಅಂತಾನು ಓದಿದ್ದೀನಿ. ಸೊ ಬೇಕಾದ್ರೆ ಅದನ್ನು ಕೂಡ ನೋಟ್ ಮಾಡ್ಕೊಳ್ಳಿ. ಸೊ ಅರ್ಲಿಯಸ್ಟ್ ಇಂಡೋರ್ ಸ್ಟೇಡಿಯಂ ಇನ್ ದ ಪ್ರೀ ಹಿಸ್ಟ್ರಿ ಅಂಡ್ ಲಾಂಗೆಸ್ಟ್ ಇನ್ಸ್ಕ್ರಿಪ್ಷನ್ ವಿತ್ 10 ಪಿಕ್ಟೋಗ್ರಾಫ್ ನೋಡಿ. ಆಕ್ಚುಲಿ ಪಿಕ್ಟೋಗ್ರಾಫ್ ಆಕ್ಚುಲಿ ಅನ್ಡೆಸಿಫೈಡ್. ಇದು ಆಕ್ಚುಲಿ ಎಕ್ಸಾಂಪಲ್ ಆಫ್ ಫೋಟೋ ಹಿಸ್ಟ್ರಿ ಅಂತ ಹೇಳಿದೆ. ಸೊ ಇತ್ತು ಸ್ಕ್ರಿಪ್ಟ್ ಬಟ್ ಅನ್ಡೆಸಿಫೈಡ್ ಆಕ್ಚುಲಿ. ಪಿಕ್ಟೋಗ್ರಾಫಿಕಲಿ ಹೇಳ್ತಿದ್ರು ಆಕ್ಚುಲಿ ಇನ್ಸ್ಕ್ರಿಪ್ಷನ್ಸ್ ಗಳೆಲ್ಲ. ಸಿಂಗಲ್ ಸೆಂಟೆನ್ಸ್ ಬೇರ್ ಫೌಂಡ್ ಇಯರ್. ಇಲ್ಲಿ ಒಂದು 10 ಪಿಕ್ಟೋಗ್ರಾಫಿಕ್ ಕಂಡು ಬಂದಿರೋದು. Dholavira is unique in many aspects and one of the ancient world's most efficient drainage and water management. UPSC direct questions ಕೇಳಿದ್ದಾರೆ ಆಕ್ಚುಲಿ. ಸೊ ಡ್ರೈನೇಜ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಎಲ್ಲಿ ಕಂಡು ಬಂದಿದೆ ಅಂತ ಹೇಳಿ. ಓಕೆ, ಸೊ ಅದೇ ಒಂಥರ ಕ್ವಶನ್ ಪೇಪರ್ಸ್ ನೋಡಿದ್ರೆ ಏನಾಗುತ್ತೆ ಅಂದ್ರೆ, ಪ್ರತಿ ಸಲ ಯಾವ್ದು ಕೇಳಿದೆ, ಯಾವ್ದಿಲ್ಲ, ಯಾವ್ದು ಇಂಪಾರ್ಟೆಂಟ್ ಅಲ್ಲ. ಆಮೇಲೆ ಕೆಲವೊಂದು ಮತ್ತೆ ರಿಮೈಂಡ್ ಮಾಡ್ಕೊಳ್ಳೋದು. ಸೊ ಓಕೆ ಅಂತೇಳಿ. ಸೊ ಆ ರೀತಿ ಹೋಗ್ತಾ ಒಂದೊಂದು ಕಲೆಕ್ಟಿವ್ ಇನ್ಫಾರ್ಮೇಶನ್ ಬಹಳ ಇಂಪಾರ್ಟೆಂಟ್. ಒಂದೊಂದು ನೆನ್ಪಿಟ್ಕೊಂಡು ಅದನ್ನ ಕಲೆಕ್ಟಿವ್ ತಗೊಂಡು ಅದನ್ನ ಅರ್ಥ ಮಾಡ್ಕೊಂಡ್ರೆ ಆಗುತ್ತೆ ಆಕ್ಚುಲಿ. Dholavira ಫಸ್ಟ್ ಎವಿಡೆನ್ಸ್ ಆಫ್ ಸುನಾಮಿ ಪ್ರೊಟೆಕ್ಷನ್ ಆಫ್ ಆಲ್ ಇನ್ ದ ವರ್ಲ್ಡ್ ಆಕ್ಚುಲಿ. ವಿಶ್ವದ ಮೊದಲ ಬಾರಿಗೆ ಸುನಾಮಿ ರಕ್ಷಣೆ ಗೋಡೆ ಬಗ್ಗೆ ಧೋಲಾವರದಲ್ಲಿ ಕೇಳಿಲ್ಲ ಕ್ವಶನ್ಸ್. ಸೊ ಹೈಲಿ ಪ್ರೊಬಬಿಲಿಟಿ ಕೇಳಬಹುದು ಕ್ವಶನ್ಸ್. ಓಕೆ, ಹರಪ್ಪನ್ ಸಿಟಿ ಡಿವೈಡ್ ಇನ್ 3 parts. Dholavira ನೋಡಿ 3 parts ಇತ್ತಂತೆ. ಮಿಡಲ್ ಟೌನ್ ಅಂತ ನೋಡಿ ಈ ರೀತಿ. ಸೊ ಲೋವರ್ ಟೌನ್ ಒಂದು, ಮಿಡಲ್ ಟೌನ್ ಇನ್ನೊಂದು. ಓಕೆ, ಇಲ್ಲಿ ಸಿಟಾಡೆಲ್ ಇತ್ತಂದ್ರೆ ಇದು ಅಪ್ಪರ್ ಟೌನ್ ಆಕ್ಚುಲಿ. ಸೊ ನೋಡಿ ಡ್ಯಾಮ್ ಕನ್ಸ್ಟ್ರಕ್ಷನ್ ಹೆಂಗಿತ್ತು, ಸ್ಟೇಡಿಯಂ ಎಲ್ಲ ಇತ್ತಂತೆ ನೋಡಿ. ಸೊ ರಿಸರ್ವ್ ವಿತ್ ಸ್ಟೆಪ್ಸ್, ಇದು ರಿಸರ್ವ್ ವಿತ್ ಸ್ಟೆಪ್ಸ್, ಡ್ಯಾಮ್ಸ್, ಸ್ಟ್ರೀಟ್ಸ್ ಅಂಡ್ ಹ್ಯಾಬಿಟೇಷನ್ಸ್ ಇವೆಲ್ಲ ಇತ್ತು ಲೋವರ್ ಟೌನ್. ಸೊ ನೋಡಿ ಮಿಡಲ್ ಸ್ಟ್ರೀಟ್ಸ್ ಅಂಡ್ ಹ್ಯಾಬಿಟೇಷನ್. ಓಕೆ, Dholavira, ಕಚ್, ಮನ್ಸಾರ್ ಸ್ಟ್ರೀಮ್ ಅಂತ ನೋಡಿ. ಮನಹಾರ್ ಸ್ಟ್ರೀಮ್ ನೋಡಿ, ಯಾವ್ದು ರಿವರ್ ಅಂತಂದ್ರೆ ನೀವು ನೆನ್ಪಿಟ್ಕೋಬೇಕು, ಮನಹಾರ್ ಸ್ಟ್ರೀಮ್ ಅಂತ ನೋಡಿ. Dholavira ಬಂದ್ಬಿಟ್ಟು ಯಾವ ರಿವರ್ಗೆ ಅಂದ್ರೆ ಮನಹಾರ್ ಸ್ಟ್ರೀಮ್. ಮನಹಾರ ಮನ್ಸಾರ ಆಕ್ಚುಲಿ. ಸೊ ಇಲ್ಲಿ ಮನಹಾರ್ ಅಂತ ಕಾಣಿಸುತ್ತಾ, ಮುಂದೆ ಮೇಲೆ ಮನ್ಸಾರ ಅಂತ ಐತಿ, ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಸೊ ವಿಚ್ ಒನ್ ಆಫ್ ದ ಅಮಂಗ್ ದ ಫಾಲೋಯಿಂಗ್ Indus cities were known for water management? ಅದು ಗೊತ್ತು. ಸೊ Dholavira is located in the state ಗುಜರಾತ್. highly advanced water management system of Harappan times has been unearthed yet ಅಂತಂದು ಕೇಳಿದ್ದಾರೆ ಆಕ್ಚುಲಿ. ಸೊ ಎಷ್ಟೇ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಲ್ಲಿ Dholavira ಹಾಕಿದ್ದಾರೆ, ಯಾಕೆ ಹೇಳ್ತೀರಾ? ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಎಕ್ಸಾಮ್ UPSC ಅಂದ್ರೂ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಆಕ್ಚುಲಿ. 40 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲ ಇದೆ ಆಕ್ಚುಲಿ. ಫಾರ್ಟಿನ ಎಷ್ಟು ನೋಡಿ ಒಂದು ಯಾರಾದ್ರೂ ಇದ್ರೆ. ಸೊ ಯಾಕಂತಂದ್ರೆ ಅವು 40ನ ಕರೆಕ್ಟಾ? ಪ್ರಕಾಶ್. ಓಕೆ, ಥ್ಯಾಂಕ್ ಯು. ಸೊ ಇವಾಗ ಟೋಟಲ್ ಎಷ್ಟಿದಾವೆ? ಟೋಟಲ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಲ್ಲಿ 44
ನೋಡಿ. ಸೊ 43rd ಯಾವ್ದು ಎನ್ಎಸ್ಎಂಎಲ್ ಸ್ಯಾಕ್ರೈಡ್ ಮರಾಠ ಮಿಲಿಟರಿ ವಾಲ್ಸ್. ಹೌದು, ರೀಸೆಂಟ್ ಆಗಿ ಆಡ್ ಮಾಡಿದ್ದಾರೆ ಆಕ್ಚುಲಿ. ಸೊ ಅದು ತಮಿಳ್ನಾಡಲ್ಲಿ ಲೊಕೇಶನ್ಸ್ ಇದಾವೆ ಅವನ್ನ. ಮರಾಠ ಆಕ್ಚುಲಿ ರೀಜನ್ ಕೊಟ್ಬಿಟ್ಟು, ಸೊ ತಮಿಳ್ನಾಡಲ್ಲಿ ಒಂದಿದೆ ನೋಡಿ, ಅದು ಪೋರ್ಟ್ ಸಿಟಿ ಆಕ್ಚುಲಿ. ಸೊ ಅದು ಮರಾಠದ ಜಿಂಜಿ ಫೋರ್ಟ್. ಜಿಂಜಿ ಫೋರ್ಟ್ ಆಕ್ಚುಲಿ. ಸೊ ಅವು ಇಂಪಾರ್ಟೆಂಟ್. ಹಂಗಂದ್ರೆ ಎಷ್ಟನೇದಾಗುತ್ತೆ ಅದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಲ್ಲಿ? ಸೊ ಲಾಸ್ಟ್ ಒನ್ ಆಡ್ ಮಾಡಿದಾರಲ್ಲ, 44th ಆಕ್ಚುಲಿ. ಓಕೆ. ಸೊ ಈಗ ಹಂಗೆ ಟೆಂಟೇಟಿವ್ ಲಿಸ್ಟ್ ಅಲ್ಲಿ ಇದಾವೆ ಸೊ ಕೆಲವೊಂದು, ಬಟ್ ಅವ್ನು ನೆನ್ಪಿಡೋ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿವರೆಗೂ ಯಾವ ಇದಾವೆ ಅನ್ನೋದು ಇಂಪಾರ್ಟೆಂಟ್. ಮತ್ತೆ ಇಯರ್ ಕೇಳಿದಾನೆ ಆಕ್ಚುಲಿ ಎಕ್ಸಾಮ್ಸ್ ಅಲ್ಲಿ. ಈಗ 2026 ಅಲ್ಲಿ ಎಷ್ಟು, 2024 ಅಲ್ಲಿ ಏನೋ 2-3 ಬಂದಿದ್ವು ಆಕ್ಚುಲಿ. ಸೊ ಹಾಗಾಗಿ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಯಾವ ಅಂತ ಓದಿದ್ಮೇಲೆ ಕೆಳಗಡೆ ಒಂದು ಆಪ್ಷನ್ ಕೊಟ್ಟಿದ್ದಾನೆ. 2024 ಅಲ್ಲಿ ಎಷ್ಟು ಲಿಸ್ಟ್ ಗಳು ಮಾಡಿದ್ದಾರೆ ಅಂತ ಹೇಳಿ. ಅದೊಂದು ಯಾವ್ದೊಂದು ಗುಜರಾತ್ ಒಂದು ಹಾಕಿದ್ರಲ್ಲ, ಒಂದು ಲಿಸ್ಟ್ ಗಳಲ್ಲಿ ಗರ್ಭ ಅಂತ ಹೇಳಿದ್ದು ಗೊತ್ತಾ ಆ ಟೈಮಲ್ಲಿ, ಇದೇನು ಹಾಕಿದ್ರಲ್ಲ. ಸೊ ಆ ಟೈಮಲ್ಲಿ ಕೇಳಿದ ಎಕ್ಸಾಮ್ಗೆ. ಓಕೆ. ರಾಕಿಗರ್ ಆಕ್ಚುಲಿ ಎಟ್ ದ ಪ್ರೆಸೆಂಟ್ ಬಿಗ್ಗೆಸ್ಟ್ IBC ಸೈಟ್ಸ್ ಇನ್ ಇಂಡಿಯಾ. ಓಕೆ. ಪ್ರೆಸೆಂಟ್ ಬಿಗ್ಗೆಸ್ಟ್ IBC ಸೈಟ್ಸ್ ಯಾವ್ದಂತಂದ್ರೆ ರಾಕಿಗರ್. ಸೊ ಇದು ಬಂದ್ಬಿಟ್ಟು ಹರಿಯಾಣದಲ್ಲಿದೆ. ಇಟ್ ಇಸ್ ದ ಮೋಸ್ಟ್ ರೀಸೆಂಟ್ಲಿ ಎಕ್ಸಿಕ್ಯೂಟೆಡ್ ಸೈಟ್ಸ್ ಆಫ್ ಇಂಡಸ್ ವ್ಯಾಲಿ. ಬಟ್ ಇದು ಅಲ್ಲ ಆಕ್ಚುಲಿ. ಸೊ ಓಲ್ಡ್ ಇನ್ಫಾರ್ಮೇಶನ್. ಇದು ಭಾರತದಲ್ಲಿ ಇತ್ತೀಚೆಗೆ ಉತ್ಖನನ ಮಾಡಿದ. ಐ ಥಿಂಕ್ ಮಾಡ್ತಾನೆ ಇದ್ದಾರೆ ಆಕ್ಚುಲಿ. ಓಕೆ, ಲಾಸ್ಟ್ ಇದೇ ಇರ್ಬೋದು, ಬಟ್ ಇನ್ನೂ ಕೂಡ ಮಾಡ್ತಾ ಇದಾರೆ ಎಕ್ಸಿಕ್ಯೂಟೆಡ್. ಸೊ ಅದು ದೊಡ್ಡದಾಯ್ತು ಅಂತ ಹೇಳಿ ಕಾರಣಕ್ಕೆ ನ್ಯೂಸ್ ಪೇಪರ್ ಅಲ್ಲೇ ಬಂದಿತ್ತು. ಲಾರ್ಜೆಸ್ಟ್ ಸೈಟ್ ಆಫ್ ಹರಪ್ಪನ್ ಯಾವ್ದಂತ ರಾಕಿಗರ್. ದೈಮಾಬಾದ್ ಬಂದ್ಬಿಟ್ಟು ಮಹಾರಾಷ್ಟ್ರ. ಸೊ ನೋಡಿ ಅವೇ ಕ್ವಶನ್ಸ್ ಇದಾವೆ ಸೇಮ್. ಸೊ ನೋಡಿ ಇಲ್ಲಿ, ವಿಚ್ ಅಮಂಗ್ ದ ಫಾಲೋಯಿಂಗ್ ಹರಪ್ಪನ್ ಸೈಟ್ಸ್ ನಾಟ್ ಲೊಕೇಟೆಡ್ ಇನ್ ಗುಜರಾತ್ ಆಕ್ಚುಲಿ. ಯಾವ್ದಲ್ಲ ಅಂತ ಕೇಳಿದಾನೆ, ಯಾವ್ದು ಹೌದು ಅಂತ ಈ ತರ ಕೇಳ್ಬೋದು ಕ್ವಶನ್. ವಿಚ್ ಅಮಂಗ್ ದ ಫಾಲೋಯಿಂಗ್ ಪ್ಲೇಸಸ್ ಇಸ್ ನಾಟ್ ರಿಲೇಟೆಡ್ ಟು ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಈ ತರ ಗೋಪಾರ್ ನೋಡಿ ಪಂಜಾಬ್ ಒಳಗಡೆ, ಲೋಥಲ್ ಬಂದ್ಬಿಟ್ಟು ಗುಜರಾತ್, ಖಾಲಿಬಂಗನ್ ಬಂದ್ಬಿಟ್ಟು ರಾಜಸ್ಥಾನ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ ಅಂತ ಕೇಳಿದಾನೆ. ಓಕೆ. ಪಾಟಲಿಪುತ್ರ ಅಂದ್ರೆ ಏನು? ಪಾಟ್ನಾ ಈಗ ಪ್ರೆಸೆಂಟ್ ಇರೋದು. ಓಕೆ. ಮಗಧ ಕ್ಯಾಪಿಟಲ್ ಸಿಟಿ. ಓಕೆ. ಸೊ ದ ಹರಪ್ಪನ್ ಕಲ್ಚರಲ್ ಸೈಟ್ಸ್ ಅಂಡ್ ಇಟ್ಸ್ ಪೊಸಿಷನ್, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ನೋಡಿ. ಈ ತರ ಕೇಳ್ತಾರೆ. ರಾಕಿಗಾರ್ ಬಂದ್ಬಿಟ್ಟು ರಾಜಸ್ಥಾನ್ ಅಂತೆ. ಈ ರೀತಿ ಇದಾವೆ, ನೋಡ್ಕೊಳ್ರಿ, ಕಳಿಸ್ತೀನಿ ಇದನ್ನ. ಓಕೆ. ಅದರ್ ಇಂಪಾರ್ಟೆಂಟ್ ಸೊಸೈಟಿ ಹೆಂಗಿತ್ತು, ಎಕಾನಮಿ ಇತ್ತು, ಸ್ಕ್ರಿಪ್ಟ್, ರಿಲಿಜನ್ ನೋಡ್ಬೇಡ ಅಷ್ಟೇ. ಈಗ ಆಲ್ಮೋಸ್ಟ್ ಮೇಜರ್ ಇಶ್ಯೂಸ್ ಎಲ್ಲ ನಾವು ನೋಡ್ಕೊಂಡಿದ್ವಿ, ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಬಟ್ ಇವು ಮೇನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಕೇಳ್ತಾನೆ ಈ ತರ ಕ್ವಶನ್ಸ್ ಆಕ್ಚುಲಿ. ಸೊಸೈಟಿ ಯಾವ ರೀತಿ ಇತ್ತು ಅಂತ ಹೇಳಿ. ಓಕೆ. ನೋಡಿ, IBC ಸಮಾಜವು ಪ್ರಧಾನವಾಗಿ ಮಾತೃ ಪ್ರಧಾನ. ಸೊ ಮೆಟ್ರಿಯಾರ್ಕಲ್ ಇತ್ತು. ಓಕೆ. ಸೊ ಇಲ್ಲಿ ಪಾಪ್ಯುಲೇಷನ್ ಕೂಡ ಜಾಸ್ತಿ ಇತ್ತು ಅಂತ ಹೇಳ್ತಾರೆ. ವಾರಿಯರ್ಸ್ ವೇರ್ ನಾಟ್ ಪ್ರೆಸೆಂಟ್ ಅಂದ್ರೆ ಗೊತ್ತಿಲ್ಲ ಇವ್ರಿಗೆ ವಾರಿಯರ್ಸ್. ಸೊ ಹಂಗಾಗಿ ಆರ್ಯನ್ ಇನ್ವೆಜನ್ ಹೇಳ್ತಾರೆ. ಕೆಲವೊಂದು ಮಾರ್ಕ್ಗಳಿದಾವೆ ಅಂತ ಹೇಳ್ತಾರೆ ಆಕ್ಚುಲಿ ಬೋನ್ಸ್ ಮೇಲೆಲ್ಲ. ಓಕೆ. ಓಕೆ. ಯಾವ ರೀತಿ ಇತ್ತು. ಸೊ ನೋಡಿ, ಕೆಳಗಿನ ಜನಾಂಗಗಳು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಸ್ತಿತ್ವದಲ್ಲಿದ್ದು ಆಸ್ಟ್ರೋಲೈಟ್, ನೆಗ್ರೋಟಿಸ್, ಮಂಗೋಲೈಡ್ ಮತ್ತೆ ಹೆಮೆಟಿಕ್ ಅಂತ ಹೇಳಿ. ಮೆಜಾರಿಟಿ ಆಫ್ ಇಂಡಸ್ ಪಾಪ್ಯುಲೇಷನ್ಸ್ ಬಂದ್ಬಿಟ್ಟು ಪ್ರೋಟೋ ಅಸ್ಟ್ರಾಯ್ಡ್ಸ್ ಅಂದ್ರೆ ದಕ್ಷಿಣ ಭಾರತೀಯರು ಅಂದ್ರೆ ನೋಡಿ, ಪ್ರೋಟೋ ಅಸ್ಟ್ರಾಯ್ಡ್ಸ್ ಅಂತ ಹೇಳಿ ಈ ತರ ಕೇಳ್ತಾರೆ ಆಕ್ಚುಲಿ. ಸೊ ಯಾವ ರೇಸ್ಗಳು ಕಂಡು ಬರ್ತಾ ಇದ್ವು ಅಂತ ಹೇಳಿ. ಓಕೆ. ಅಸ್ಟ್ರೋಲೈಟ್ಸ್ ಇದ್ರು, ಪ್ರೋಟೋ ಅಸ್ಟ್ರೋಲೈಟ್ಸ್ ಮೆಜಾರಿಟಿ ಇದ್ರು ಇಂಡಸ್ ಪಾಪ್ಯುಲೇಷನ್. ಮಂಗೋಲೈಟ್ಸ್. ಓಕೆ. ನೋಡಿ, ನಾಟ್ ಪ್ರೆಸೆಂಟ್ ಅಂದ್ರೆ ಕೊಕೋಸೈಡ್ ಮತ್ತೆ ನಾರ್ಡಿಕ್ಸ್. ಸೊ ವೇದಿಕ್ ಆರ್ಯನ್ಸ್ ವೇರ್ ನಾಟ್ ಪ್ರೆಸೆಂಟ್ ಇನ್ ದ ಇಂಡಸ್ ಸೊಸೈಟಿ. ಓಕೆ. ಸೊ ನೋಡಿ, ಸೊ ಆರ್ಯನ್ ಸಿಂಧು ಸಮಾಜದಲ್ಲಿ ಕೊಕೋಸೈಡ್ಗಳು ಮತ್ತು ನಾರ್ಡಿಕ್, ವೈದಿಕ ಆರ್ಯರು ಇರ್ಲಿಲ್ಲ. ಇವ್ರು ಆರ್ಯನ್ಸ್ ಅಂತಂದ್ರೆ ಅದು ಆಕ್ಚುಲಿ ಬ್ರಾಹ್ಮಣ. ಸೊ ಇವರೆಲ್ಲ ಬಂದ್ಬಿಟ್ಟು ಆರ್ಯನ್ಸ್ ಆಕ್ಚುಲಿ. ದೇ ಆರ್ ನಾಟ್ ಒರಿಜಿನೇಟರ್ಸ್ ಅಂತ ಒಂದೊಂದು ವಾದ. ಇವ್ರ ಯಾರು ಜ್ಯೋತಿಬಾ ಫುಲೆ ಅವರಾಗಿರ್ಬೋದು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು. ಸೊ ಈ ಮೂಲ ಜನಾಂಗ, ಭಾರತದ ಮೂಲ ಜನಾಂಗಕ್ಕೆ ಸೌಲಭ್ಯ ಸಿಗ್ಬೇಕು ಅಂತ ಹೇಳ್ತಾರೆ ಆಕ್ಚುಲಿ. ಸೊ ಆರ್ಯನ್ ಬಂದ್ಬಿಟ್ಟು ಕಾನ್ಸೆಪ್ಟ್. ಬಟ್ ಯಾರು ಇಲ್ಲಿ ಆರ್ಟ್ ಆಗ್ಬೇಡ್ರಿ, ಜಸ್ಟ್ ಇದ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ ಅಷ್ಟೇ. ಓಕೆ. ಸೊ ಎಕಾನಮಿ, ಅದು IBC ಪೀಪಲ್ಸ್ ವೇರ್ ದ ಪೈನರ್ಸ್ ಇನ್ ಅಗ್ರಿಕಲ್ಚರ್, ಅದು ಗೊತ್ತಿದೆ. ದೇ ಹ್ಯಾಡ್ ನಾಲೆಜ್ ಅಬೌಟ್ ಸೀಸನಲ್ ಕಲ್ಟಿವೇಶನ್, ಖರೀಫ್ ಮತ್ತು ರಬಿ ಕ್ರಾಪ್ಸ್ ಅಂತ ಬರೀತಿದ್ವಿ. ಓಕೆ. ನಾವು ನೋಡಿದೀವಿ. ಸೊ ಕೆಲವೊಂದು ಫ್ಲೋ ಫೀಲ್ಡ್ಸ್ ಗಳು ಎಲ್ಲಿ, ಕಾಲಿಬಂಗನ್ ಅಲ್ಲಿ, ಸೊ ರಾಜಸ್ಥಾನ್. ಅಂಡ್ ಆಲ್ಸೋ ಅವೇರ್ ಆಲ್ ಟೈಪ್ಸ್ ಆಫ್ ಇರಿಗೇಷನ್ ಸಿಸ್ಟಮ್, ಟ್ಯಾಂಕ್ಸ್, ಕೆನಲ್ಸ್ ಅಂಡ್ ಟ್ಯಾಂಕ್ ಇರಿಗೇಷನ್. ಕಾಟನ್ ವಾಸ್ ದ ಫಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್. ಅದೇ ಹೇಳಿದೆ ನಾನು, ಫಸ್ಟ್ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್. IBC ಅವರೇ ಇದನ್ನ ಮಾಡಿ ಇನ್ವೆಂಟ್ ಮಾಡಿ ಡಿಸ್ಕವರ್ ಮಾಡಿದ್ದು. ಸೊ ಇದೆ ಇಲ್ಲಿ ರೀಸನ್. ಇಂಡಿಯಾ ಇಸ್ ದ ಒರಿಜಿನೇಟರ್ ಆಫ್ ಕಾಟನ್. Okay, they were the first to cultivate cotton in the entire prehistoric period. Greece came into cotton and called Indus Valley zones as a Sindian ಅಂತ ನೋಡಿ. ಈ ಬಂದ್ಬಿಟ್ಟು ಟು ಟೇಕ್ ಕಾಟನ್ ಅಂಡ್ ಕಾಲ್ಡ್ ಇಂಡಸ್ ವ್ಯಾಲಿ ಜೋನ್ ಏನಂತಾರೆ ಅಂದ್ರೆ ಸಿಂಡಿಯನ್ ಅಂತ ಕರೀತಾರೆ.
ಗ್ರೀಕ್ ಬಂದು ಸೊ ಹತ್ತಿಯನ್ನು ತಗೊಂಡು ಇದಕ್ಕೆ ಈ ವಲಯಕ್ಕೆ ಬಂದ್ಬಿಟ್ಟು ಸಿಂಡೇನ್ ಅಂತ ಕರೀತಾರೆ. ಈ ತರ ನೋಡಿ, ಈ ತರ ಕ್ವಶನ್ಸ್ ಕೇಳಿಲ್ಲ ಇಲ್ಲಿವರೆಗೆ ಎಕ್ಸಾಮ್ಸ್ ಅಲ್ಲಿ, ಬಟ್ ಎಕ್ಸಾಮ್ ಟಫ್ ಏನಾದ್ರು ಬಂದ್ರೆ ಈ ತರ ಕೇಳ್ತಾರೆ ಕ್ವಶನ್ಸ್. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ವೇರ್ ದ ವರ್ಲ್ಡ್ಸ್ ಅರ್ಲಿಯಸ್ಟ್ ಕಾಟನ್ ಕಲ್ಟಿವೇರ್ಸ್. ಓಕೆ, ಅದೇ ಹೇಳ್ತಿದ್ದೆ. ಓಕೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಹ್ಯಾಡ್ ದ ವರ್ಲ್ಡ್ಸ್ ಫಸ್ಟ್ ಬಟನ್ಸ್. ಮತ್ತೆ ಗುಂಡಿಗಳು ನೋಡಿ, ಸೊ ಈಗ ಪ್ರೆಸೆಂಟ್ ಗುಂಡಿಗಳು ಬಳಕೆ ಮಾಡ್ತಿದ್ರು. ಸೊ ಅದಕ್ಕೆ ಹೇಳ್ತಿದ್ದೆ ಎಷ್ಟು ಫ್ಯಾಷನೇಟ್ ಇದ್ರು ಅಂತಂದ್ರೆ, ಗುಂಡಿಗಳು ಕಪ್ಪೆ ಚಿಪ್ಪುಗಳಿಂದ ಮಾಡ್ಲಾಗ್ತದೆ ನೋಡಿ. ಕೆಲವೊಂದು ಚಿಪ್ಪುಗಳು ಬಳಕೆ ಮಾಡ್ತಿದ್ರಂತೆ, ಕೆಲವು ರಂಧ್ರಗಳನ್ನು ಅವುಗಳಿಗೆ ಚುಚ್ಚಿ ಅವುಗಳಿಗೆ ಎಳೆಗಳನ್ನು ಹೊಂದಿರುವ ಬಟ್ಟೆಗಳು ಜೋಡಿಸಲಾಗ್ತಂತೆ ನೋಡಿ. ಶುಗರ್ ಕೆನ್ ವಾಸ್ ನೋನ್ ಟು ಪೀಪಲ್ಸ್ ಆಕ್ಚುಲಿ ದ ಇಂಪೋರ್ಟ್ ಫ್ರಮ್ ಮೆಸೊಪೊಟೇಮಿಯಾ ಅಂತ. ಕಬ್ಬು ಅವ್ರಿಗೆ ಗೊತ್ತಿತ್ತಂತೆ, ಬಟ್ ಇಲ್ಲಿದಲ್ಲ, ದ ಇಂಪೋರ್ಟ್ ಫ್ರಮ್ ಮೆಸೊಪೊಟೇಮಿಯಾ. ಮೆಸೊಪೊಟೇಮಿಯಲ್ಲಿ ಟಿಗ್ರಿಸ್ ಮತ್ತು ಯುಫ್ರೇಟಿಸ್ ರೀಜನ್ ಅಲ್ಲಿ ಏನಿತ್ತಲ್ಲ, ಸೊ ಅದು ಇರಾಕ್ ರೀಜನ್. ಸೊ ಇಂಡಸ್ ಪೀಪಲ್ಸ್ ಹ್ಯಾಡ್ ಮೇಜರ್ ಟ್ರೇಡ್ ಕಾಂಟ್ಯಾಕ್ಟ್ ವಿತ್ ಮೆಸೊಪೊಟೇಮಿಯಾ. ಮೆಸೊಪೊಟೇಮಿಯನ್ಸ್ ಕಾಲ್ಡ್ ಇಂಡಸ್ ವ್ಯಾಲಿ ಜೋನ್ಸ್ ಹ್ಯಾಸ್ ಎ ಮೆಲುಹಾ ಅಂತ ನೋಡಿ. ಈ ತರ ಕೇಳ್ತಿರ್ತಾರೆ ಆಕ್ಚುಲಿ. ಸೊ ಮೆಸೊಪೊಟೇಮಿಯನ್ಸ್ ಏನಂತ ಕರಿತಿದ್ರು ಇಂಡಸ್ ವ್ಯಾಲಿ ಜೋನ್ಗೆ? ಸೊ ಗ್ರೀಕ್ ಬಂದ್ಬಿಟ್ಟು ಸಿಂಡೇನ್ ಅಂತ ಕರಿತಿದ್ರು, ಮೆಸೊಪೊಟೇಮಿಯನ್ಸ್ ಬಂದ್ಬಿಟ್ಟು ಮೆಲುಹಾ ಅಂತ ಕರಿತಿದ್ರು. ಓಕೆ, ಸೊ ಅದೇ ಸೇಮ್ ಕ್ವಶನ್ಸ್ ಕೇಳಿದ್ದಾರೆ, ಇದೇ ತರ ಕೇಳುವಂತಾರೆ ಕ್ವಶನ್ NDA ಎಕ್ಸಾಮ್ಸ್ ಅಲ್ಲಿ. ದ ಇಂಪೋರ್ಟೆಡ್ ಫ್ರಮ್ ಫಾಲೋಯಿಂಗ್ ಫ್ರಮ್ ದ ಡಿಫರೆಂಟ್ ಪ್ಲೇಸಸ್ ನೋಡಿ. ಗೋಲ್ಡ್ ಅನ್ನ ಮೆಸೊಪೊಟೇಮಿಯಾ ಮತ್ತೆ ಸೌತ್ ಇಂಡಿಯಾ ಅಂದ್ರೆ ಕೋಲಾರ್ ರೀಜನ್. ಗೋಲ್ಡ್ ಇವನ್ ಹಟ್ಟಿ, ಕೋಲಾರ್ ರೀಜನ್ ಅಂತ ಹೇಳಿ ಹಾಕಿದ್ದಾರೆ, ಆಕ್ಚುಲಿ ಹಟ್ಟಿ ರೀಜನ್. ಓಕೆ, ಸೊ ಕೋಲಾರ್ ಬಂದಿದ್ದು ರೀಸೆಂಟ್ ಆಗಿ ಆಕ್ಚುಲಿ ಒಡೆಯರ್ ಟೈಮ್ ಅಲ್ಲಿ ಅದನ್ನ ಮಾಡಿರೋದು ಆಕ್ಚುಲಿ. ಸೊ ಹಟ್ಟಿ ಇದು ಅನ್ಸೆಂಟ್ ಟೈಮ್ ಅಲ್ಲಿ ಕೂಡ ಮೆನ್ಷನ್ ಮಾಡಿದ್ದಾರೆ. ಓಕೆ, ಸಿಲ್ವರ್ ಅಫ್ಘಾನಿಸ್ತಾನ್ ಇಂದ ಇಂಪೋರ್ಟ್ ಮಾಡ್ಕೊತಿದ್ರು. ಕಾಪರ್ ರಾಜಸ್ಥಾನ್ ನಾನು ಹೇಳ್ತಿದ್ದೆ. ಸೊ ಕಾಪರ್ ಬಂದ್ಬಿಟ್ಟು K3 ಪ್ಲಸ್ ಲೆಡ್ ಬಂದ್ಬಿಟ್ಟು ಪರ್ಷಿಯಾ. ಓಕೆ, ಐವಿಷ ನಗರಗಳು ಕೋಲಾರ್ ಮತ್ತು ಹಟ್ಟಿ ಚಿನ್ನದ ಗಣಿಗಳಿಂದ ಚಿನ್ನವನ್ನು ಪಡೆಯುತ್ತಿದ್ದವು ಎಂಬುದಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಯಾರಂದ್ರೆ SR ರಾವ್. ಕೆಲವೊಂದು ರಫ್ತುಗಳು ಎಕ್ಸ್ಪೋರ್ಟ್ಸ್ ಮಾಡ್ತಿದ್ರು, ಯಾವ್ಯಾವ ಅಂತಂದ್ರೆ ಟೆಕ್ಸ್ಟೈಲ್ ನ, ಫುಡ್ ಗ್ರೇನ್ಸ್ ನ ಮತ್ತು ಮೆಟಾಲಿಕ್ ಆಬ್ಜೆಕ್ಟ್ಸ್ ನ ಎಕ್ಸ್ಪೋರ್ಟ್ ಮಾಡ್ತಿದ್ರು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಟೈಮ್ ಅಲ್ಲಿ. ಸೊ ಸಿಂಧು ಜನರು ಈ ಕೆಳಗಿನ ಬೆಳೆಗಳನ್ನು ಬೆಳೆಸಿದ್ರು: ವೀಟ್, ಬಾರ್ಲಿ, ಪೀನಟ್ಸ್, ಲೆಗ್ಯುಮಿನಸ್ ಫ್ಯಾಮಿಲಿ ಮತ್ತಂದ್ರೆ ಸೊ ಅಕ್ಕಿ. ಇವು ಕೂಡ ಸಿಂಧು ಜನರಿಗೆ ಅಂದ್ರೆ ಬಹುಮತ ಅಂದ್ರೆ ಇದು ನೋಡಿ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದಾವೆ ನೋಡಿ. ಇಂಟರ್ನಲ್ ಟ್ರೇಡ್ ದ ಫಸ್ಟ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ನೋಡಿ. ಅಕ್ಕಿ ಸೊ ಅವಾಗ ಕೆಳಗಡೆ ಇತ್ತು ಆಕ್ಚುಲಿ, ಇವಾಗ ಅಕ್ಕಿ ಇಲ್ಲಿ ಫುಲ್ ಟಾಪ್ ಅಲ್ಲಿ ಇರೋದು ಆಕ್ಚುಲಿ. ಸೊ ಇವಾಗೇನು ಚೀನಾ ಬೀಟ್ ಮಾಡಿ ಇಂಡಿಯಾ ಇಸ್ ದ ಫಸ್ಟ್ ಲಾರ್ಜೆಸ್ಟ್ ಪ್ರೊಡಕ್ಷನ್ಸ್ ಆಕ್ಚುಲಿ ಸೊ ವರ್ಲ್ಡ್ ಅಲ್ಲಿ. ಸೊ ಎಕ್ಸ್ಪೋರ್ಟ್ ಆಗೋದು ಬಾಸ್ಮತಿ ರೈಸ್ ಕೂಡ ಎಕ್ಸ್ಪೋರ್ಟ್ ಆಗುತ್ತೆ USA ಗೆಲ್ಲ ಇಂಡಿಯಾದಿಂದ. ಇನ್ ಇಂಟರ್ನಲ್ ಟ್ರೇಡ್ ದ ಫಸ್ಟ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಎಕ್ಕಾ ವಾಸ್ ಯೂಸ್ಡ್ ನೋಡಿ. ಫಸ್ಟ್ ಟ್ರಾನ್ಸ್ಪೋರ್ಟ್ ಮೆಕ್ಯಾನಿಸಮ್ ಎಕ್ಕಾ. ಈ ತರ ಬುಲ್ಲಕ್ ಕಾರ್ಟ್ ಅಂತ ನೋಡಿ, ಎಕ್ಕಾ ವಾಸ್ ಯೂಸ್ಡ್ ಬುಲ್ಲಕ್ ಕಾರ್ಟ್, ಎತ್ತಿನ ಗಾಡಿ. ಇಂಡಸ್ ಪೀಪಲ್ಸ್ ಇಂಪೋರ್ಟೆಡ್ ಕೊಂಚ್ ಸೆಲ್ಸ್ ಅಂತ ಶಂಕು ಫ್ರಮ್ ದ ಸೌತ್ ಇಂಡಿಯಾ. ಸಿಂಧು ಜನರು ದಕ್ಷಿಣ ಭಾರತದಿಂದ ಶಂಕು ಚಿಪ್ಪುಗಳನ್ನು ಆಮದು ಮಾಡಿಕೊಂಡ್ರು. ಸೊ ಮಧುರೈ, ಸೌತ್ ಇಂಡಿಯಾ ಅಂದ್ರೆ ಮಧುರೈದಿಂದ ಕೆಲವೊಂದು ಚಿಪ್ಪುಗಳು ಶಂಕು ಚಿಪ್ಪುಗಳಂತೆ. ದೇ ಹ್ಯಾಡ್ ನಾಲೆಜ್ ಅಬೌಟ್ ಆಲ್ ದ ಮೆಟಲ್ಸ್ ಎಕ್ಸೆಪ್ಟ್ ಐರನ್. ಸೊ ಐರನ್ ಏಜ್ ಅಂತ ಕರಿತೀವಲ್ಲ, ಸೊ ವೇದಿಕ್ ಸಿವಿಲೈಸೇಷನ್, ವೇದಿಕ್ ಕಲ್ಚರ್ಗೆ, ಬಟ್ ಇವ್ರಿಗೆ ಐರನ್ ಬಗ್ಗೆ ಗೊತ್ತಿರಲಿಲ್ಲ. ಸೊ ಹರಪ್ಪನ್ಸ್ ಫಾರ್ ದ ಫಸ್ಟ್ ಟು ಪ್ರೊಡ್ಯೂಸ್ ಸಿಲ್ವರ್ಸ್ ಇನ್ ದ ವರ್ಲ್ಡ್. ಓಕೆ, ಜಗತ್ತಿನಲ್ಲಿ ಬೆಳ್ಳಿ ಉತ್ಪಾದಿಸುವಲ್ಲಿ ಹರಪ್ಪನ್ರೆ ಮೊದಲಿಗರಂತೆ. ವೇರ್ ಓವರ್ ದ ಗೋಲ್ಡ್, ಸಿಲ್ವರ್ ಅಂಡ್ ಬೀಡ್ಸ್ ಸಿಲ್ವರ್ ಅಂದ್ರೆ ಚಿನ್ನ, ಬೆಳ್ಳಿ, ಮಣಿಗಳ ಆಭರಣಗಳನ್ನು ಧರಿಸಿದ್ರು. ಸೊ ನೋ ಟೆಂಪಲ್ಸ್ ಹ್ಯಾಸ್ ಬಿನ್ ಫೌಂಡ್. ಇದು ನೋಡಿ, ಟೆಂಪಲ್ಸ್ ಗಳು ಇರಲಿಲ್ಲ. Hence it can be said that was rolled by merchants, not the priest ಅಂತ ಹೇಳಿ. ಸೊ ಇಲ್ಲಿ ಶ್ರೀಮಂತ ಮತ್ತು ಬಡ ಅಂತ ವರ್ಗಗಳಿದ್ವು, ಇಲ್ಲ ಮರ್ಚೆಂಟ್ಸ್ ವ್ಯಾಪಾರಿಗಳಿದ್ರಲ್ಲ, ಇಲ್ಲಿ ಪ್ರೀಸ್ಟ್ ಇಲ್ಲ. ಸೊ ಇವನ್ ಟೆಸ್ಟೆಡ್ ದ ಪ್ಯೂರಿಟಿ ಆಫ್ ಗೋಲ್ಡ್ ಬೈ ಟಚ್ ಸ್ಟೋನ್ ಟೆಕ್ನಿಕ್ಸ್ ಅಂತ ನೋಡಿ. ಗೋಲ್ಡ್ ಪ್ಯೂರಿಟಿ ಐತೋ ಇಲ್ಲ ಅಂತ ಹೇಳಕ್ಕೆ ಸೊ ಟಚ್ ಸ್ಟೋನ್ ಟೆಕ್ನಿಕ್ಸ್ ಯೂಸ್ ಮಾಡ್ತಿದ್ರು. ಇಲ್ಲಿವರೆಗೂ ನಾನು ಓದಿರ್ಲಿಲ್ಲ, ಸೊ ಇದು ನೆನ್ಪಿಟ್ಕೊಳ್ಳಿ, ಟಚ್ ಸ್ಟೋನ್ ಟೆಕ್ನಿಕ್ಸ್ ಇತ್ತಂತೆ. ಓಕೆ, ಸೊ ಅವೇ ಸೇಮ್ ಕ್ವಶನ್ಸ್ ಇದಾವೆ, ಸೊ ನೋಡ್ಕೊಂಡ್ಬಿಡಿ. ಸ್ಕ್ರಿಪ್ಟ್ ಬಂದ್ಬಿಟ್ಟು ಸಿಂಧು ಲಿಪಿಯಲ್ಲಿ ಚಿಹ್ನೆಗಳಿದ್ದು ಅಂದ್ರೆ ಅಡ್ವಾನ್ಸ್ಡ್ ಸ್ಟೇಜಸ್ ಅಲ್ಲಿ ಅವ್ರು ನೋಡಿ, ಬಲದಿಂದ ಎಡಕ್ಕೆ, ಎಡದಿಂದ ಬಲಕ್ಕೆ, ಕೆಲವೊಮ್ಮೆ ಎರಡನ್ನು ಬೆರೆಸಿ ಬರೀಲಾಗ್ತದಂತೆ ಆಕ್ಚುಲಿ. ಈ ಉರ್ದು ಏನ್ ಬರೀತಿರಲ್ಲ, ಸೊ ಅವು ಈ ರೀತಿ ಎಡದಿಂದ ಬಲಕ್ಕೆ, ಸೊ ಅವು ಬಂದ್ಬಿಟ್ಟು ರೈಟ್ ಟು ಲೆಫ್ಟ್ ಬರೀತಿದ್ರು ಆಕ್ಚುಲಿ ಸ್ಕ್ರಿಪ್ಟ್ ಗಳನ್ನ. ಸಿಂಬಲ್ಸ್ ವರ್ ಮಿಕ್ಸ್ ಇನ್ ದೇರ್ ಯೂಸಿಂಗ್, ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತಿದ್ರು ಅಂತ ಬರೀಬೇಕಾದ್ರೆ. ಫಸ್ಟ್ ಇನ್ವೆಂಟ್ ಆರ್ಟ್ ಆಫ್ ದ ಯಾವ್ದಕ್ಕೆ ಏನು ಪೃಷ್ಠ ಬಸ್ ಯಾವ್ದು ಫೆಡನ್ ಅಂತಾರಲ್ಲ ಸ್ಕ್ರಿಪ್ಟ್, ಇದಕ್ಕೆ ಪೃಷ್ಠ ಫಿಡನ್ ಅಂತ ಹೇಳಿ ಸ್ಕ್ರಿಪ್ಟ್ ಇಂಡಸ್. ಓಕೆ, ಪಿಕ್ಟೋಗ್ರಾಫಿಕ್ ಓನ್ಲಿ, ಸೊ ರೈಟ್ ಟು ಲೆಫ್ಟ್ ಪಿಕ್ಟೋಗ್ರಾಫಿಕ್, ಈ ತರ ನೋಡಿ. ಸೊ ಈ ತರ ಸ್ಕ್ರಿಪ್ಟ್ಸ್ ಗಳು ಬರೀತಾ ಇದ್ರು. ಇವು ಚಿಹ್ನೆಗಳು, ಇವೆಲ್ಲ ಕಾಯಿನ್ಸ್ ಯೂಸ್ ಮಾಡ್ತಿದ್ರು. ಸೊ ಸಿಂಧು ಲಿಪಿ ದ್ರಾವಿಡ ಭಾಷಾ ಕುಟುಂಬಕ್ಕೆ ಸೇರಿದೆ ಎಂದು ಐರಾವತಂ
ಮಹಾದೇವನ್ ಅಂತ ವಾದಿಸಿದ್ದಾರೆ. ಆಕ್ಚುಲಿ ಇದು ಮೋಸ್ಟ್ ಅಕ್ಸೆಪ್ಟೆಡ್ ಹೌದು. ಆಕ್ಚುಲಿ ದ್ರಾವಿಡ ಭಾಷೆನ ಅದೇ ಹೇಳ್ತಿದೆ. ಕೆಲವೊಂದು ಬ್ರಾಹ್ವಿ ಅಂತ ಹೇಳಿ ಒಂದು ಭಾಷೆ ಇನ್ನೂ ಕೂಡ ಪಾಕಿಸ್ತಾನದಲ್ಲಿ ಮಾತಾಡ್ತಾರೆ ಅಂತ ಹೇಳಿ. ಹಾಬೀಸ್ ನೋಡಿ, ಡ್ಯಾನ್ಸಿಂಗ್ ಗೇಮ್ಸ್, ಚೆಸ್ ಆಡ್ತಿದ್ರು, ಯೋಗ, ಆಮೇಲೆ ಡ್ಯಾನ್ಸಿಂಗ್ ಗರ್ಲ್ ಡ್ಯಾನ್ಸ್ ಮಾಡ್ತಿದ್ರು. ನೋ ಆರ್ಸ್ ನೋ ಕಿಂಗ್. ಆಕ್ಚುಲಿ ಚೆಸ್ ಅಲ್ಲಿ ನೋ ಆರ್ಸ್ ಮತ್ತೆ ನೋ ಕಿಂಗ್ ಅಂತ. ಇಂಡಸ್ ವ್ಯಾಲಿ ಪೀಪಲ್ಸ್ ವೇರ್ ಪ್ಲೇಫುಲ್, ತಮಾಷೆಯಾಗಿರ್ತಿದ್ರಂತೆ. ಓಕೆ, ಮುದ್ರೆಗಳು ನೋಡಿ. ಸೊ ಸೀಲ್ಸ್ ವೇರ್ ಕನ್ಸಿಡರ್ಡ್ ಆಸ್ ದ ಬೆಸ್ಟ್ ಆರ್ಟ್ ಫಾರ್ಮ್ಸ್ ಆಫ್ IBC. ಸೊ ರೆಕ್ಟಾಂಗ್ಯುಲರ್ ಶೇಪ್. ಓಕೆ, ದ ಮೋಸ್ಟ್ ಆಫ್ ದ ಸೀಲ್ಸ್ ಬಂದ್ಬಿಟ್ಟು ಸ್ಕ್ವೈರ್ ಅಂಡ್ ರೆಕ್ಟಾಂಗ್ಯುಲರ್ ಶೇಪ್. ಬಟ್ ಮೆಸೊಪೊಟಮಿಯನ್ ಬಂದ್ಬಿಟ್ಟು ಸರ್ಕ್ಯುಲರ್ ಸೀಲ್ಸ್ ಇದ್ದು. ಸೊ ಅದು ಡಿಫರೆನ್ಸ್ ಆಕ್ಚುಲಿ ಮೆಸೊಪೊಟಮಿಗೆ ಮತ್ತು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಏನಂದ್ರೆ, ಸೊ ರೆಕ್ಟಾಂಗ್ಯುಲರ್ ಶೇಪ್ ಬಂದ್ಬಿಟ್ಟು ಇವನ್ ಟೌನ್ ಪ್ಲಾನಿಂಗ್ ಕೂಡ ರೆಕ್ಟಾಂಗ್ಯುಲರ್ ಶೇಪ್ ಇದ್ದು. ಸೊ ಹಂಗಾಗಿ ಸ್ಕ್ವೈರ್ಸ್ ಅಲ್ಲೇ ಇದ್ದು ಇವು ಸೀಲ್ಸ್ ಕೂಡ ನೋಡಿದೇವಲ್ಲ ನಾವು. ಕೆಲವೊಂದು ಐವರಿ ಮೆಟೀರಿಯಲ್ ಎಲ್ಲ ಯೂಸ್ ಮಾಡ್ಕೋತಿದ್ರು ಸೀಲ್ಸ್ ಅಂತ ಹೇಳಿ. ಸೊ ಹಂಪ್ಲೆಸ್ ಬುಲ್ ನೋಡಿ, ವಾಸ್ ಮೋಸ್ಟ್ ಡಿಪಿಕ್ಟೆಡ್ ಅನಿಮಲ್ಸ್ ಆನ್ ದ ಸೀಲ್ಸ್. ಡುಬ್ಬ ಇಲ್ಲದ ಗೂಳಿ ಅನ್ನು ಮುದ್ರೆಗಳ ಮೇಲೆ ಹೆಚ್ಚು ಚಿತ್ರಿಸಲಾಗಿದೆ. ಬೇಬಿ ನೋಡಿ, ಡುಬ್ಬ ಇಲ್ಲದ ಗೂಳಿಯನ್ನು ಜಾಸ್ತಿ ಇರುವಾಗ ಯೂಸ್ ಮಾಡ್ತಿದ್ರಂತೆ. ಹಂಪ್ಡ್. ಓಕೆ, ನಾಲೆಜ್ ಅಬೌಟ್ ದ ಇನ್ಹೆಬಿಟೆನ್ಸ್, ಇವೆಲ್ಲ ನೀವು ಹಾಕ್ತಿರ್ತೀರಿ ನೋಡಿದ್ರೆ. ಇಲ್ಲಿ ಧರ್ಮ ಹೆಂಗಿತ್ತು ನೋಡಿ. ನೋ ರಿಲಿಜನ್, ನೋ ಟೆಂಪಲ್ಸ್, ನೋ ಸೀಕ್ರೆಟ್ ಟೆಕ್ಸ್ಟ್, ನೋ ಸೆಕ್ರೆಟ್ ಪ್ಲೇಸ್. ಆಕ್ಚುಲಿ ಪವಿತ್ರ ಗ್ರಂಥಗಳಿಲ್ಲ, ಪವಿತ್ರ ಸ್ಥಳ ಇರಲಿಲ್ಲ. ನೋ ಆರ್ಗನೈಸ್ಡ್ ಆಕ್ಚುಲಿ ಸಿಸ್ಟಮ್ ಆಫ್ ವರ್ಶಿಪ್, ಅಂದ್ರೆ ಇಲ್ಲಿ ಒಂದು ಸಂಘಟಿತ ಪೂಜಾ ವ್ಯವಸ್ಥೆ ಇಲ್ಲ. ಬಟ್ ಇಂಡಸ್ ಪೀಪಲ್ಸ್ ಹ್ಯಾಡ್ ಬಿಲೀಫ್ ಸಿಸ್ಟಮ್. ಸಿಂಧು ಜನರಿಗೆ ನಂಬಿಕೆ ವ್ಯವಸ್ಥೆ ಇತ್ತು. ಅಂದ್ರೆ ನಂಬಿಕೆ ಮೇಲೆನೆ ಅವರು ವ್ಯಾಪಾರ ಮಾಡೋದಾಗಿರ್ಲಿ ಅವೆಲ್ಲ ಮಾಡ್ತಿದ್ರು. ಬಟ್ ಯಾವ ದೇವರು, ಯಾವ ಧರ್ಮ, ಯಾವ ಪವಿತ್ರ ಸ್ಥಳ ಏನೂ ಇರ್ಲಿಲ್ಲ. ಆಕ್ಚುಲಿ ಪೂಜೆ ಮಾಡೋದು ಇವೇನು ಇರಲಿಲ್ಲ. ಮದರ್ ಗಾಡೆಸ್ ನೋಡಿ. ಸೊ ಮೇಜರ್ ಫಿಮೇಲ್ ಡೈಟ್, ಪ್ರಮುಖ ಸ್ತ್ರೀ ದೇವತೆ. ಪೂಜಾ ವ್ಯವಸ್ಥೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಮದರ್ ಗಾಡೆಸ್, ಶಕ್ತಿ ದೇವತೆಯನ್ನ ಇಲ್ಲಿ ಸ್ತ್ರೀ ದೇವತೆಯನ್ನ ಇಲ್ಲಿ ಬಳಕೆ ಮಾಡ್ತಿದ್ರು. ಪ್ರೋಟೋಶಿವ ಅಂತ ಹೇಳಿ ಅಂತಾರೆ. ಆಕ್ಚುಲಿ ಪಶುಪತಿ ಮಹಾದೇವನ್ ಪ್ರೋಟೋಶಿವ, ಮೇಜರ್ ಮೇಲ್ ಡೈಟಿ, ಓನ್ಲಿ ಮೇಲ್ ಗಾಡ್ ವರ್ಷಿಪ್ಡ್ ಬೈ IBC ಪೀಪಲ್ಸ್. ಆಕ್ಚುಲಿ ಓನ್ಲಿ ಮೇಲ್ ಗಾಡ್ ವರ್ಷಿಪ್ ಮಾಡ್ತಿದ್ರಂತೆ. ಓಕೆ, ಸೊ ನೋಡಿ ಹಂಪ್ಡ್ ಬುಲ್. ಮತ್ತಂದ್ರೆ ಸ್ಯಾಕ್ರೆಡ್ ಬರ್ಡ್ ಬಂದ್ಬಿಟ್ಟು ಪಾರಿವಾಳ. ಓಕೆ, ನಾಟ್ ಪಿಕಕ್. ಮತ್ತೆ ಸೊ ಪೀಪಲ್ ಟ್ರೀ, ಸೊ ಅರಳಿ ಮರ ಏನೈತಲ್ಲ ಸ್ಯಾಕ್ರೆಡ್ ಟ್ರೀ ಆಗಿರ್ತಂತೆ. ಸೊ ಅವ್ರ ನೇಚರ್ನೇ ಅವರು ಇದು ಮದರ್ ಗಾಡೆಸ್ ಆಕ್ಚುಲಿ ಇದು ಟೆರಕೋಟದಿಂದ ಮಾಡಿರ್ತಾರೆ ಆಕ್ಚುಲಿ. ಸೊ ಅದು ಒಂದು ಸೊ ಮದರ್ ಗಾಡೆಸ್ ಅಂತ ಹೇಳಿ. ಪಶುಪತಿ ಮಹಾದೇವ್ ಈ ನೋನ್ ಫಾರ್ ದ ಲಾರ್ಡ್ ಆಫ್ ಅನಿಮಲ್ಸ್ ಅಂತ. ದೇ ಆಲ್ಸೋ ವರ್ಷಿಪ್ಡ್ ಫೈರ್ ಕಾಲ್ಡ್ ಅವನಕುಂಡ. ಓಕೆ, ಸೊ ಬಿಲೀವ್ಡ್ ಇನ್ ಆಂಬ್ಯುಲೆಟ್ಸ್, ಅಂದ್ರೆ ಅವರು ತಾಯ್ತೆಗಳನ್ನ ನಂಬ್ತಿದ್ರು. ಆಕ್ಚುಲಿ ತಾಯ್ತೆಗಳನ್ನ ಕಟ್ತಿದ್ರು. ದೇ ಬಿಲೀವ್ಡ್ ರೈಟ್ ಸ್ವಸ್ತಿಕ್, ಅವ್ರ ಬಲ ಸ್ವಸ್ತಿಕ್ ಅನ್ನ ನಂಬ್ತಿದ್ರು ಅಂತ ನೋಡಿ. ಇವೆಲ್ಲ ಸೊ ಅವೇ ಕ್ವಶನ್ಸ್ ಅಲ್ಲಿ ಕೇಳಿರ್ತಾರೆ. ಬರಿಯಲ್ ಪ್ರಾಕ್ಟೀಸ್ ನೋಡಿ, ಸಿಟ್ಟಿಂಗ್ ಬರಿಯಲ್ ಅಂತ. ಇಟ್ ಇಸ್ ಒನ್ ಟೈಪ್ ಆಕ್ಚುಲಿ. ಸೊ ದ ಬಾಡಿ ಇಸ್ ಬರಿಡ್ ಇನ್ ಸಿಟ್ಟಿಂಗ್ ಪೋಸ್ಚರ್. ನೀವು ಕೆಲವೊಂದು ಇನ್ನೂ ಕೂಡ ಇನ್ನೂ ಪಾಲನೆ ಇನ್ನೂ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಆಕ್ಚುಲಿ ಸಿಟ್ಟಿಂಗ್ ಬರಿಯಲ್ ಮಾಡೋದು. ಕೆಲವೊಬ್ರ ಏನೋ ಮಲಗಿಸಿ ಮಾಡೋದು, ಬರಿಯಲ್ ಮಾಡೋದು. ಬಟ್ ಈ ತರನು ಇದಾವೆ. ಸೊ ಹೆಡ್ ಇಸ್ ಫೇಸಿಂಗ್ ಟುವರ್ಡ್ಸ್ ನಾರ್ತ್ ಆಕ್ಚುಲಿ. ಏನೋ ನೋಡಿ, ಅದಕ್ಕಾಗಿ ಲಿವಿಂಗ್ ಸಿವಿಲೈಸೇಷನ್ ಯಾಕೆ ಕರಿತೀವಿ ಅಂತಂದ್ರೆ, ಸೊ ಸ್ಟಿಲ್ ವಿ ಆರ್ ಯೂಸಿಂಗ್ ಸಮ್ ಆಫ್ ದ ಮೆಥಡ್ಸ್. ಓಕೆ, ಸೊ ಕಾಸಸ್ ಫಾರ್ ಡಿಕ್ಲೈನ್ ಗೊತ್ತಿದೆ. ಸೊ 1750 ಹೊತ್ತಿಗೆ ಸಿಂಧು ಕಡಿಮೆ ನಾಗರಿಕತೆ ಕೊನೆಗೊಂಡಿತ್ತು. ಸೊ 1750 BC ಅಲ್ಲಿ ಏನು ಸಡನ್ ಹ್ಯಾಬಿಟೇಷನ್ಸ್ ವೇರ್ ಡಿಸಪಿಯರ್ಡ್. ಓಕೆ, ಅವನದಿ ಕಾರಣಗಳು ಅವೆಲ್ಲ ನಿಮ್ಗೆ ಗೊತ್ತು. ಫಾರಿನ್ ಇಮೇಜಿನ್, ವೈದಿಕ ಆರ್ಯ ಸಿದ್ಧಾಂತ ಅಂತೇಳಿ. ಓಕೆ, ಜಿಯಾಲಜಿಕಲ್ ಫ್ಯಾಕ್ಟರ್ಸ್, ಫ್ಲಡ್ ಥಿಯರಿ, ಅರ್ಥ್ಕ್ವೇಕ್ ಥಿಯರಿ, ಥಂಡರ್ ಬೆಲ್ಟ್ ಥಿಯರಿ. ಓಕೆ, ಡಿಸೀಸ್ ಥಿಯರಿ, ಅಬ್ಸರ್ವೇಷನ್ ಸಪೋರ್ಟಿಂಗ್ ದ ಸಡನ್ ಎಂಡ್ ವೇರ್ no IBC city survived behind 1750. Okay, the word mellow not found in the, okay, you know the observation supporting the sudden and where. ನಂತರ ಮೆಸೊಪೊಟೇಮಿಯಾ ಶಾಸನ ಮೆಲುವ ಎಂಬ ಪದ ಕಂಡು ಬಂದಿಲ್ಲ ಅಂತ ನೋಡಿ. ಸೊ ಮೇಂಜುದಾರದಲ್ಲಿ ಸ್ನಾನದ ಕೊಳದ ಸುತ್ತಲೂ ಗಾಯಗೊಂಡಿರೋ ಮಾನವ ಅಸ್ತಿತ್ವ ಬಂದಿದೆ. ಅಂದ್ರೆ ಸೊ ಇದು ಏನಾಗುತ್ತೆ ಅಂದ್ರೆ ಆರ್ಯನ್ ಇನ್ವೆನ್ಷನ್ ಥಿಯರಿ ಸ್ವಲ್ಪ ಸ್ಟ್ರಾಂಗ್ ಆಗಿ ನಿಲ್ತೈತಿ. ಸಾವಿರ ಮೋಸ್ಟ್, ಯಾಕಂದ್ರೆ ಲ್ಯಾಂಗ್ವೇಜ್ ಕೂಡ ಇಂಪಾರ್ಟೆಂಟ್ ಅಲ್ಲ, ಅಲ್ಲಿ ಯಾವ್ದು ಭಾಷೆ ಬಳಕೆ ಮಾಡ್ತಿದ್ರು ಅಂತ ಹೇಳ್ಬೋದು. IBC ಕ್ರಮೇಣ ಅಂತ್ಯವು ಹೆಚ್ಚು ಒಪ್ಪಿತ ಅಭಿಪ್ರಾಯವಿದೆ. ಅಂದ್ರೆ ಕೆಲವೊಂದು ಇಟಂಗಿಗಳಿಗೆಲ್ಲ ಬ್ರಿಕ್ಸ್, ಬರ್ಂಟ್ ಬ್ರಿಕ್ಸ್ ಗೆಲ್ಲ ಕೆಲವೊಂದು ಕಟ್ಟಿಗೆಗಳನ್ನು ಬಳಕೆ ಮಾಡ್ತಿದ್ರಲ್ಲ. ಸೊ ಅದೊಂದು ಕಾರಣ ಆಕ್ಚುಲಿ. ಸೊ ಡಿಫಾರೆಸ್ಟೇಷನ್ ಅಂತ ಹೇಳಿ ಕೈಗಾರೀಕರಣ ಮತ್ತು ನಗರೀಕರಣದ ಒಂದು ಪ್ರಾಬ್ಲಮ್ ಅಂತೆ. ಓಕೆ, ಸೊ ಥ್ಯಾಂಕ್ ಯು. ಸೊ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಯ್ತು. ಮತ್ತಂದ್ರೆ ಏನು, ಸೊ ಇವೆಲ್ಲ ಪ್ರೀ ಹಿಸ್ಟ್ರಿ ಮತ್ತು ಪ್ರೋಟೋ ಹಿಸ್ಟ್ರಿ ಎರಡು. ಅದು ಸೊ ನಾಳೆ ವೇದಸ್ ಕಲ್ಚರ್, ಆಮೇಲೆ ಮಹಾಜನಪದ. ಬಟ್ ಜಸ್ಟ್ ಇಂಪಾರ್ಟೆಂಟ್ ಹೇಳ್ಕೊಂಡು ಹೋಗ್ತೀನಿ. ಸೊ ಎಕ್ಸಾಮ್ ಬೇಕಾಗಿರುವಂತದ್ದು. ಸೊ ಅಷ್ಟು ನೋಡೋಣ ಎಷ್ಟಾಗುತ್ತೆ ಅಷ್ಟೇ. ಓಕೆ.
ಡೈಲಿ ಒಂದೊಂದು 2 ಚಾಪ್ಟರ್ ಮುಗ್ಕೊಳ್ಳೋಣ, ಎಷ್ಟಾಗುತ್ತೆ ಮಾಡೋಣ. ಓಕೆ, ಸೊ ಏನ್ ಅನ್ಸ್ತು ನಿಮ್ಗೆ? ಆಮೇಲೆ ಏನಾದ್ರು ಕಮೆಂಟ್ಸ್ ಇದ್ರೆ ಹೇಳ್ಬೋದು. ಸೊ ಚೆನ್ನಾಗ್ ಅನ್ಸ್ತವ, ಇನ್ ಕೆಲವೊಂದು ನೆನ್ಪಿರ್ಲಿಲ್ಲ, ಕೆಲವೊಂದು ನೆನ್ಪು ಮಾಡ್ಕೊಂಡಿವಿ, ಕೆಲವೊಂದು ಅರ್ಥ ಆಗಿರಲಿಲ್ಲ, ಕೆಲವೊಂದು ಅರ್ಥ ಆಗಿದ್ದು. ಸೊ ಏನಾದ್ರು ಕೇಳಿದ್ರೆ ಡೌಟ್ಸ್ ಮುಗಿಸ್ಬಿಡೋಣ. ಹೇಳಿ. ಪವಿತ್ರ ಮೇಡಮ್ ಆಗಲಿ, ಚೈತ್ರ ಅವರಾಗಿರ್ಬೋದು, ಪ್ರಯಾಸಮ್ಮ, ಹೆಂಗ್ ಅನ್ಸಿತ್ತು? ಏನ್ ಕ್ಲಾಸ್ ಓಕೆನಾ? ಡೂ ದೇ ಆಸ್ಕ್ ಸೋ ಮಚ್? ಓಕೆ, ಸೊ ಅಷ್ಟು ಡೆಪ್ತ್ ಕ್ವಶನ್ಸ್ KMF ಅಲ್ಲಿ ಕೇಳಲ್ಲ, ಬಟ್ ಇಷ್ಟು ಓದಿದಿರ ಅಂತಂದ್ರೆ ನೀವು ಆರಾಮಾಗಿ. ಸೊ 25 ಕ್ವಶನ್ಸ್ ಇರ್ತವೆ, ಜಸ್ಟ್ ಒಂದು 4 to 5 ಕ್ವಶನ್ಸ್ ಕೇಳ್ತಿರ್ತಾರೆ, ಬಟ್ ಅಷ್ಟು ಡಿಫಿಕಲ್ಟ್ ಕ್ವಶನ್ಸ್ ಇರಲ್ಲ, ಬಹಳ ಈಜಿ ಕ್ವಶನ್ಸ್ ಇರ್ತವೆ. ಬಟ್ ನೀವು KPSC ಗೆ ಮತ್ತೆ UPSC ಏನಾದ್ರು ಪ್ರಿಪೇರ್ ಆಗ್ತಿದ್ರಿ, ಮತ್ತೆ KE ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಿದ್ರಿ ಅಂದ್ರೆ ನೀವು ಓಕೆ, ಸೊ ಮಾಡ್ಬೇಡಲ್ಲ. ಸೊ ಒಂಥರ ಸೊ KMF ನವ್ರಿಗೆ ಹಂಗೆ ಇವು ಸ್ವಲ್ಪ ಡೆಪ್ತ್ ಆಗಿ ಹೋಗ್ತಾ ಇದೀನಿ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬೇಕಾದ್ರೆ 1-2-3 ಕ್ವಶನ್ ಪೇಪರ್ಸ್ ಬೇಕಾದ್ರೆ ಡಿಸ್ಕಷನ್ ಮಾಡ್ತೀನಿ. ಮತ್ತೆ ಇನ್ ಅಂಡ್ ಅರೌಂಡ್ ಸರೌಂಡಿಂಗ್ ಕೆಲವೊಂದು ಪಾಸಿಬಿಲಿಟಿ ಕ್ವಶನ್ಸ್ ಬರುವಂತದ್ದು, ಕೆಲವೊಂದು ಇಂಪಾರ್ಟೆಂಟ್ ರೂಲರ್ಸ್ ಅಂತವ್ ಏನಾದ್ರು ಇದ್ರೆ ಅಂತವನ್ನ ಡಿಸ್ಕಷನ್ ಮಾಡ್ತೀನಿ ಎಕ್ಸಾಮ್ ಟೈಮ್ ಬೇಕಾದ್ರೆ. ಸೊ ಎಷ್ಟಾಗುತ್ತೆ ಬೇರೆ ಎಕ್ಸಾಮ್ ಗಳು ಹೆಲ್ಪ್ ಆಗುತ್ತೆ. ಸೊ ಓದ್ಕೊಳ್ರಿ. ಓಕೆ, ಥ್ಯಾಂಕ್ ಯು. ಕ್ಲಾಸ್ ವಾಸ್ ಸೂಪರ್ ಅಂಡ್ ಸಿಂಪಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಐ ಥಿಂಕ್ ಈ ಟೈಮಿಂಗ್ ಕರೆಕ್ಟ್ ಅನ್ಸುತ್ತಾ? ಏನು ಟೈಮಿಂಗ್ ಬೇಗ? ಐ ಥಿಂಕ್ ನಂಗೆ ಟೈಮ್ ಕರೆಕ್ಟ್ ಅನ್ಸುತ್ತಾ, ಬಟ್ ನೀವ್ ಹೇಳ್ಬೇಕು. ಇಟ್ಸ್ ನಾಟ್ ಪಾಸಿಬಲ್. ಸೊ ಆಲ್ರೆಡಿ ಟೈಮ್ ಇಲ್ಲದೆ ಇರೋದ್ರಿಂದ, ಸೊ ಆಲ್ಮೋಸ್ಟ್ KMF ಎಕ್ಸಾಮ್ ಡೇಟ್ ಏನಾದ್ರು ಅನೌನ್ಸ್ ಆಗಿದೆ. ಸೊ ಇವು ಎಲ್ಲಿವ್ರು ಆಗ್ತಾವ ಅಲ್ಲಿವರೆಗೆ ನೋಟ್ ಮಾಡ್ಕೊಂತ ಇರಿ. ಬಟ್ KMF ಎಕ್ಸಾಮ್ ಅಂತ ಒಂದು 3-4 hours ಒಂದು ಮ್ಯಾರಥಾನ್ ಕ್ಲಾಸಸ್ ಅಂತ ಹೇಳಿ ಕಂಡಕ್ಟ್ ಮಾಡ್ಬಿಟ್ಟು, ಸೊ ಓವರ್ ಆಲ್ ಹಿಸ್ಟ್ರಿ, ಸೊ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ ಗಳನ್ನ ಡಿಸ್ಕಷನ್ ಮಾಡ್ಬಿಟ್ಟು ಮಾಡೋಣ. ಸೊ ಅದು ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಏನಿಲ್ಲ, ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಾದ್ರು ಹೇಳ್ಬೇಕಂದ್ರೆ ಕ್ವಶನ್ ಪೇಪರ್ಸ್ ಇಟ್ಕೊಳ್ಳೋದು. ಸೊ ಇನ್ ಅಂಡ್ ಅರೌಂಡ್ ಸ್ವಲ್ಪ ಮಾತಾಡ್ಬಿಟ್ಟು ಅಂತಂದ್ರೆ, ಸೊ ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮೆಟೀರಿಯಲ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. PUK part was good. Okay, thank you so much. Thank you. ಸರಿ, ಓಕೆ, ಟೇಕ್ ಕೇರ್. ಓಕೆ, ಸೊ ನಾಳೆ ಮತ್ತೆ 3 to 5 ಇರುತ್ತೆ. ಸೊ ಮತ್ತೆ ಜಾಯ್ನ್ ಆಗಿ.